सर्वधर्मस्वरूपिणीं अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः। नमः श्री यतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। ओं सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ಈ ಸರಣಿಯಲ್ಲಿ ಕಡೆಯ ದಿವಸ ಇವತ್ತು ಎಷ್ಟು ಸಾಧ್ಯವೋ ಅಷ್ಟು ನೋಡೋಣ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಈಗ ನೆನ್ನೆ ಶ್ರೀರಾಮಕೃಷ್ಣ ಆ ಒಂದು ಶಾರದಾಂಜಿ ಮರದ ಇನ್ನೊಂದು ಬರೀತಾರೆ. ಅವರ ಸಾಧನೆ 12 ವರ್ಷದ ಸುದೀರ್ಘ ಸಾಧನೆ ಮಾಡಿ ಮನಸ್ಸು ಆ ಮಟ್ಟಕ್ಕೆ ಹೋಗಿತ್ತು. ಯಾವ ಮಟ್ಟಕ್ಕೆ ನೆನ್ನೆ ಉದಾಹರಣೆ ನೋಡಿ, ಕಾಳಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಕಾಳಿ ದೇವಸ್ಥಾನಕ್ಕೆ ಹೋಗಬೇಕು. ರಾಧಾ ಗೋವಿಂದ ದೇವಸ್ಥಾನವೂ ಕಾಣುವುದಿಲ್ಲ, ಪಕ್ಕದಲ್ಲಿ ದ್ವಾದಶ ಶಿವಲಿಂಗವೂ ಕಾಣುವುದಿಲ್ಲ. ಅವರು ಬೇಡ ಒಮ್ಮೆ ನೋಡೋಣ, ನೋಡ್ಕೊಂಡು ಹೋಗೋಣ ಅಂತಂದ್ರೂ ಕೂಡ ಅವರ ಶರೀರವನ್ನು ಮನಸ್ಸು ಎಳ್ಕೊಂಡು ಹೋಗ್ತದೆ, ಕಾಳಿ ಮಂದಿರಕ್ಕೆ ಎಳ್ಕೊಂಡು ಹೋಗ್ತದೆ. ಅದು ಅಲ್ಲಿಗೆ ಹೋಗ್ಬೇಕದು. ಇವರು ಒಂದು ಆಲೋಚನೆ ಆ ಮನಸ್ಸಿಗೆ ಕೊಟ್ಟರೋ ಆ ಮನಸ್ಸು ಇನ್ನೊಂದು ಆಲೋಚನೆಯನ್ನು ಭಾವಿಸ್ಲಿಕ್ಕೆ ಸಾಧ್ಯವೂ ಇಲ್ಲ. ಆಮೇಲೆ ಆ ಕರ್ಮ ಆ ಕ್ಷಣದಲ್ಲೇ ಆಗಬೇಕು. ಇನ್ನೊಂದಷ್ಟು ಸಮಯ ಕೊಟ್ಟು ಗ್ಯಾಪ್ ಇಲ್ಲ, ಅದಕ್ಕೆ ವಿರಾಮ ಇಲ್ಲ, ಅಲ್ಲಿ ವಿರಾಮದ ಪ್ರಶ್ನೆನೇ ಇಲ್ಲ. ಆ ಕ್ಷಣದಲ್ಲೇ ಆಗಿ ಹೋಗಿ ಬಿಡಬೇಕು ಅದಕ್ಕೆ. ಆದ್ದರಿಂದ ಈ ಮನಸ್ಸಿನ ಲಕ್ಷಣವನ್ನು ನಾನು ಅಲ್ಲಿ ಗಮನಿಸಿದ್ವಿ ನಾವು. ಆಮೇಲೆ ಇನ್ನೊಂದು ಅಂಶ ಏನು ಹೇಳಬೇಕಿತ್ತು ಅಂತಂದರೆ, ಸನ್ಯಾಸವನ್ನು ಸ್ವೀಕಾರ ಮಾಡಿ ತರ್ಪಣ ಕೊಡಲಿಕ್ಕಾಗಲಿಲ್ವಲ್ಲ ಪರಮಹಂಸರಿಗೆ. ಅಲ್ಲಿ ಇನ್ನೊಂದು ವಿಚಾರ ಇದೆ. ನಿನ್ನೆ ಒಂದು ಗಮನ ಹೇಳಿದೆ, ಇನ್ನೊಂದು ವಿಷಯ ಅಲ್ಲಿ ಗಮನಿಸಬೇಕಾದದ್ದು ಇತ್ತು, ನಿನ್ನೆ ಹೇಳಲಿಕ್ಕಾಗಲಿಲ್ಲ. ಏನಪ್ಪ ಅಂತಂದರೆ, ತತ್ವಮಸಿ ಅಂತ ಗುರು ಹೇಳಿ ವಿರಜಾ ಹೋಮ ಆದ ನಂತರ ಮಂತ್ರವನ್ನು ಕೊಟ್ಟು ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಅವನಿಗೆ ದೀಕ್ಷೆಯನ್ನು ಕೊಟ್ಟಾಗ, ನೀನು ಅದೇ ಆಗಿದ್ದೀಯೇ, ಹಾಗೆ ಅದೇ ಅಂತಂದರೆ ಪರಬ್ರಹ್ಮವೇ ನೀನು ಆಗಿದ್ದೀಯೇ ಅಂತ ಮಂತ್ರವನ್ನು ಕೊಟ್ಟಾಗ ಇದೇ ಅವಸ್ಥೆ ಅಲ್ಲಿ ಆರೋಪ ಮಾಡಬೇಕೇನು? ಸಂಪೂರ್ಣವಾಗಿ ಪರಮಹಂಸರ ಒಂದು ಮನಸ್ಸು ಹೌದು ನಾನು ಬ್ರಹ್ಮವೇ ಅಂತ ಸ್ವೀಕಾರ ಮಾಡ್ತು. ಆವಾಗ ಶರೀರದ ಯಾವ ಕರ್ಮವೂ ಅದರಿಂದ ಆಗೋದಿಲ್ಲ. ಏಕೆ ನಾನು ಬ್ರಹ್ಮ ಅಂತ ಆದಮೇಲೆ ವಿಶ್ವವ್ಯಾಪಕನಾಗ್ಬಿಟ್ಟಿದ್ದೇನೆ. ಇಡೀ ಜಗತ್ತಲ್ಲ, ಈ ಜಗತ್ತು ತುಂಬ ಸೀಮಿತ ಆಯಿತು ಬ್ರಹ್ಮಕ್ಕೆ. ವ್ಯಕ್ತವಾದದ್ದು ಅವ್ಯಕ್ತವಾದದ್ದು ಏನೇನಿದೆಯೋ ಅದೆಲ್ಲ ಅದೇ. ಇದು ಕಾಣ್ತಿರೋದು ನಾಮರೂಪಕವಾಗಿ ಅಧ್ಯಾಸ ಆಗಿ ಈ ನಾಮರೂಪವಾದ ಜಗತ್ತು ಕಾಣ್ತಾ ಇದೆ. ಆದರೆ ಇದನ್ನೆಲ್ಲ ತೆಗೆದ್ರೆ ಈ ಟೇಬಲ್ಗೆ ಹೆಸರನ್ನು ತೆಗೆದು ಬಿಡಿ, ಟೇಬಲ್ ಅನ್ನೋದು ಹೆಸರನ್ನು ತೆಗೆದು ಬಿಡಿ, ಈ ರೂಪವನ್ನು ಇದರಿಂದ ತೆಗಿರಿ, ಉಳಿದದ್ದೇನು? ಅದು ಕಾರಣ, ವಿಚ್ ಇಸ್ ವುಡ್. ಅದೇ ಪರಬ್ರಹ್ಮ. ಅಂದರೆ ವುಡ್ ಪರಬ್ರಹ್ಮ ಅಂತಲ್ಲ. ನಾಮರೂಪ ತೆಗೆದ್ರೆ ಏನು ಉಳಿಯುತ್ತೋ ಈ ಜಗತ್ತಿನಲ್ಲಿ? ಆ ಕಾರಣಕ್ಕೆ ಆದಂತಹ ಸಚ್ಚಿದಾನಂದ ಪರಮಾತ್ಮನ ಒಬ್ಬನೇ. ಅದು ನೀನು ಅಂತ ಹೇಳಿದ ಮೇಲೆ ಇಲ್ಲಿ ಯಾರೋ ಒಬ್ಬ ನನ್ನ ಪಿತೃಗಳಿಗೆ ಕರ್ಮವನ್ನು ಹಾಕಲಿಕ್ಕೆ, ತರ್ಪಣ ಕೊಡಲಿಕ್ಕೆ ತನ್ನ ಕೈಗಳೇ ಒಪ್ತಾ ಇಲ್ಲ. ಇವನು ಹೋಗಿದ್ದಾನೆ ಗಂಗೆಗೆ, ನಿಂತಿದ್ದಾನೆ, ಕೈಯಲ್ಲಿ ನೀರು ಎತ್ತಿದ್ದಾನೆ, ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಗುರುಗಳು ಹೇಳ್ಬಿಟ್ಟಿದ್ದಾರೆ ನೀನು ಅದೇ ಅಂತ, ಮನಸ್ಸು ಒಪ್ಪಿದೆ ಅದು ನಾನು ಅದೇ ಅಂತ. ಹಾಗಾಗಿ ಇಲ್ಲಿ ಯಾವ ಕರ್ಮವೂ ಸಾಧ್ಯ ಇಲ್ಲ. ಏನಾದರೂ ಆದರೆ ಅದು ಕಾರಣವಾಗಿ ಆ ಒಂದು ಸಚ್ಚಿದಾನಂದ ಪರಮಾತ್ಮನ ಇದೊಂದು ಕಾರಣ. ಇಲ್ಲಿಂದ ಏನು ಇಟ್ಸ್ ಎ ಟ್ರಾನ್ಸ್ಫಾರ್ಮರ್, ಎಲ್ಲವನ್ನು ಶಕ್ತಿಯಿಂದ ಹರಿಸಲಿಕ್ಕೆ ಇದೊಂದು ಕಾರಣ. ಅದಕ್ಕೆ ನಾಮರೂಪ ಇಟ್ಕೊಂಡು ಸುಮ್ಮನೆ ಕೂತಿದೆ ಅದಷ್ಟೇ. ಅಂದರೆ ಈ ಒಂದು ವಿಚಾರ ಕೂಡ ನಾವು ಗಮನಿಸಬೇಕು. ಆಮೇಲೆ ಶ್ರೀರಾಮಕೃಷ್ಣ ಪರಮಹಂಸರು ಈ ಭಾವಮುಖದ ಅವಸ್ಥೆಗೆ ಹೋದ ಮೇಲೆ, ಅಥವಾ ಆ ಭಾವಮುಖದ ಅವಸ್ಥೆಯಲ್ಲಿ ನೆಲೆಸಿದ ಮೇಲೆ ಅವರಿಗೆ ಈ ಅನುಭೂತಿ ಬಂತು. ಏನು? ಜತೋಮತ್ ತಥೋಪತ್ತು, ಭಾವಮುಖದಲ್ಲಿ ಮಾತ್ರ ಅರ್ಥ ಆಗುವಂಥದ್ದು, ಅಥವಾ ಭಾವಮುಖದಲ್ಲಿ ಇದ್ದ ಮೇಲೆ ಜತೋಮತ್ ತಥೋಪತ್ತು ಅವರ ಅನುಭೂತಿಗೆ ಬಂದದ್ದು. ಆಮೇಲೆ ಒಂದು ಪ್ರಾರಂಭದಲ್ಲಿ ಪರಮಹಂಸರಿಗೆ ಅದು ಅರ್ಥ ಆಗಲಿಲ್ಲ. ಅವರ ಅವತಾರ ಲೀಲೆ ಬಿಟ್ಕೊಂಡು ಹೋಗ್ಬೇಕಲ್ಲ ಅದು. ಕೆಲವು ವರ್ಷಗಳಾದ ನಂತರ ಪರಮಹಂಸರಿಗೆ ಏನು ಅನಿಸ್ತು, ಶಾರದಾಂಜಿ ಮಹಾರಾಜ್ ಬರೀತಾರೆ, ಇದು ಈ ಜತೋಮತ್ ತಥೋಪ ಅಂತಂದರೆ ಎಷ್ಟು ಮತಗಳು ಅಷ್ಟು ಪಥಗಳು.
ಅಥವಾ ಇಂಗ್ಲೀಷಲ್ಲಿ ಚೆನ್ನಾಗಿದೆ, ಆಸ್ ಮೆನಿ ಫೇತ್ ಸೋ ಮೆನಿ ಪಾತ್ಸ್. ಅಂದರೆ ಎಲ್ಲಿ ಯಾವ ಮಾರ್ಗದಲ್ಲಿ ಶ್ರದ್ಧೆ ಇಡುತ್ತೀಯೋ ಅದು ಒಂದು ಪಥವಾಗ್ತದೆ. ಅದರಿಂದ ಈ ಶ್ರದ್ಧೆಯನ್ನು ಆವರಿಸಿ ನಡೆಯುವಂಥ ಹಾದಿ ಇದೆಯಲ್ಲ, ಅದು ಧರ್ಮಕ್ಕೆ ಮತಕ್ಕೆ ಸೀಮಿತ ಅಲ್ಲ. ಅದು ನನ್ನ ಶರೀರ ನನ್ನ ಮನಸ್ಸು ಒಂದು ಮತಕ್ಕೆ ಒಂದು ಧರ್ಮಕ್ಕೆ ಹುಟ್ಟತ್ತೆ, ಸಾಕ್ಷಾತ್ಕಾರ ಅದಕ್ಕೆ ಸೀಮಿತ ಅಲ್ಲ. ವಿ ಆರ್ ಟಾಕಿಂಗ್ ಆಫ್ ಸ್ಪಿರಿಚುವಲ್ ರಿಯಲೈಸೇಷನ್ ವಿಚ್ ಇಸ್ ದ ರಿಯಾಲಿಟಿ ಆಫ್ ದಿಸ್ ಆತ್ಮನ್, ಅಬ್ಸಲ್ಯೂಟ್ ರಿಯಾಲಿಟಿ. ಆ ಒಂದು ಪಥಕ್ಕೆ ಬಂದಾಗ ಶ್ರೀರಾಮಕೃಷ್ಣ ಪರಮಹಂಸ ಎಲ್ಲ ಮತಗಳನ್ನು ಅಲ್ಲಿಗೆ ಸೇರಿಸ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಅನ್ಸುತ್ತೆ ಇದು ನನ್ನದೇ ಒಂದು ಸ್ವತಃಸಿದ್ಧವಾದ ಇದು ಆವಿಷ್ಕಾರ ಅಂತ ಪರಮಹಂಸಗೆ ಅರ್ಥ ಆಗ್ತದಂತ. ಅವಾಗ ಏನಾಗುತ್ತೆ, ಇದು ನನಗೆ ಗೋಚರಿಸಿದ್ದು, ಈ ಅವತಾರಕ್ಕೆ ಹಿಂದೆ ಯಾರು ಹೇಳಲಿಲ್ಲ ಇದನ್ನು, ಅವ್ರವ್ರ ರೀತಿ ಹೇಳಿದ್ರು. ಆದರೆ ಈ ಯುಗಕ್ಕೆ ಈ ರೀತಿಯಾಗಿ ಇಷ್ಟೊಂದು ವಿಶ್ವವ್ಯಾಪಕವಾದ ಒಂದು ಆಲೋಚನೆ ಅಂದರೆ ಅದು ಬೇಸ್ಡ್ ಆನ್ ಹಿಸ್ ಎಕ್ಸ್ಪೀರಿಯನ್ಸ್, ಅವರ ಅನುಭೂತಿ ಮೇಲೆ ನಿಂತ ಈ ವಾಕ್ಯ ಇದು ಈ ಅವತಾರಕ್ಕೆ, ಈ ಪರಮಹಂಸರ ಅವತಾರಕ್ಕೆ ಮಾತ್ರ ಬಂದದ್ದು ಅಂತ ಪರಮಹಂಸರಿಗೆ ಸ್ವಲ್ಪ ದಿವಸಗಳಾದ್ಮೇಲೆ ಅರ್ಥ ಆಗ್ತದೆ. ಅನುಭೂತಿ ಆಗೋಯ್ತು ಭಾವಮುಖದ್ದು. ಆದರೆ ಆಮೇಲೆ ಅವ್ರಿಗೆ ಅರ್ಥ ಆಗ್ತದೆ ಇದು ನನಗೆ ಮಾತ್ರ ಸೇರಿದ್ದು, ಇನ್ಯಾರಿಗೂ ಸೇರಿದ್ದಲ್ಲ ಅಂತ. ಶಾರದಾಂಜಿನೆಲ್ಲ ವಿಶ್ಲೇಷಣೆ ಮಾಡಿಬಿಡ್ತೀವಿ. ಪರಮಹಂಸರು ಏನು ಹೇಳಲಿಲ್ಲ ನೋಡಿ. ಶಾರದಾಂಜಿ ಒಂದೊಂದೇ ಹಂತವಾಗಿ ಒಳ್ಳೆ ನಮ್ಮ ಮೆಟ್ಲು ಹತ್ತಿ 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 ಹಿಮಾಲಯದ ಮೇಲೆ ಕೇದಾರ ಕರ್ಕೊಂಡು ಹೋದಂಗಿದೆ. ಇದು ನಡ್ಕೊಂಡು ಹೋಗ್ಬೇಕು, ಹೆಲಿಕಾಪ್ಟರ್ ಮೇಲೆ ಹೋದಾಗಲ್ಲ. ಆಮೇಲೆ ಇದಾದ ಮೇಲೆ ಪರಮಹಂಸಗೆ ಇನ್ನೊಂದು ಭಾಳ ಅದ್ಭುತವಾದ, ನಮಗೆಲ್ಲ ಉಪಯೋಗ ಆಗುವಂಥದ್ದು, ಬೇರೆಯವ್ರು ಏನಾದರೂ ಅಂದ್ಕೊಳ್ಳಿ, ನಮಗೆ ಭಾಳ ಉಪಯೋಗ ಆಗಿದ್ದು ಏನು, ಪರಮಹಂಸರಿಗೆ ಗೊತ್ತಾಯ್ತಂತೆ ಇಲ್ಲಿ ಈಗ ಬಹಳ ಅದ್ಭುತವಾದ ಎಲ್ಲೂ ಇದುವರೆಗೂ ಕಾಣದ ಆಧ್ಯಾತ್ಮಿಕ ಶಕ್ತಿ ಕೇಂದ್ರ ಇದಾಗಿದೆ. ಇದು ಅಂದರೆ ಪರಮಹಂಸ ಶರೀರ. ದಿಸ್ ಹ್ಯಾಸ್ ಬಿಕಮ್ ಎ ಹ್ಯೂಜ್ ಸ್ಪಿರಿಚುವಲ್ ಪವರ್, ಇದು ಡೈನಮೋ. ಇದು ಸಾಧಾರಣವಾದದ್ದಲ್ಲ, ಹಿಂದೆಲ್ಲೂ ಇಲ್ಲದಂತ ಈಗ ನನ್ನಲ್ಲಿ ಮಾತ್ರ, ಅಂದರೆ ನನ್ನಲ್ಲಿ ಇದರಲ್ಲಿ ಮಾತ್ರ ಶೇಖರಣೆ ಆಗಿರೋದು. ಆದರೆ ಏನು ಸ್ವಾರಸ್ಯ, ನಾನು ಇಚ್ಛೆ ಪಟ್ಟರೆ ಯಾರಿಗೆ ಬೇಕಾದ್ರೂ ಕೂಡ ಹೂ ಕೊಡೋ ಹಾಗೆ ನಾನು ಆಧ್ಯಾತ್ಮಿಕ ಇದನ್ನು ಕೊಡ್ತೇನೆ, ಯಾರಿಗೆ ಬೇಕಾದ್ರೂ ಕೊಡಬಲ್ಲೆ. ಈ ಯಾವಾಗ ಅನುಭೂತಿ ಬಂತು, ದಿವ್ಯ ಭಾವಕ್ಕೆ ಬಂದು ಶ್ರೀರಾಮಕೃಷ್ಣ ನೆಲೆಸಿದ ಮೇಲೆ ಈ ಭಾವನೆ ಅವರಲ್ಲಿ ಉದ್ದೀಪನ ಆಯ್ತಂತೆ. ಇದೆಲ್ಲ ಶಾಸ್ತ್ರೀಯವಾಗಿ ಒಂದೊಂದೇ ಹೆಜ್ಜೆ ಪರಮಹಂಸ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅವರು ಮನಸ್ಸು ಶರೀರದ ಮೇಲೆ, ಈ ಜಗತ್ತ ಮೇಲೆ ಲೀಲೆ ಇರಬೇಕಂದ್ರೆ ಪರಮಹಂಸರು ಒಂದು ಆಧಾರ ಇಟ್ಕೊಂಡು ಭಾವ, ತಾಯಿ ನನ್ನವಳು, ನಾನು ಅವಳಿಗೆ ಸೇರಿದವನು. ತಾಯಿ ಅಂದರೆ ಜಗಜ್ಜನನಿ ಕಾಳಿ ಅಂತ ಇಟ್ಕೊಳ್ಳಿ, ಅವ್ರು ಹೇಳ್ತಾ ಇದ್ದು ಯಾವಾಗಲೂ, ಅವಳು ನನ್ನವಳು, ನಾನು ಅವಳಿಗೆ ಸೇರಿದವನು. ಈ ಭಾವದ ಮೇಲೆ ಅವರು ಈ ಲೀಲೆ, ಯಾಕಂದರೆ ಶರೀರದ ಮೇಲೆ ಒಂದಾದರೂ ಆರೋಪ ಇಲ್ಲದೆ ಇದ್ದರೆ ಉಳಿಯೋದೇ ಇಲ್ಲ. ಈಗ ನೋಡಿ, ಆಸೆ ಇಲ್ಲದೆ ಜೀವನ ನಡೆಯೋದಿಲ್ಲ. ಸಾಮಾನ್ಯವಾಗಿ ನೀವೊಂದು ಅಡುಗೆ ಮಾಡಬೇಕು ಅಂತಂದರೆ, ಊಟ ಮಾಡಬೇಕು ಅಂತ ಬರೀ ಆಸೆ ಇದ್ದರೆ ಸಾಲದು, ರುಚಿಕರವಾದ ಊಟ ಮಾಡಬೇಕು ಅಂತ ಒಂದೆರಡು ದಿವಸ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಅಮ್ಮನೋ ಯಜಮಾನರು ಬೈಸ್ಕೊಳ್ತಾರೆ ಅಡುಗೆ ಸರಿ ಇಲ್ಲ ಅಂತ. 2 ದಿವಸ ಅಡ್ಜಸ್ಟ್ ಮಾಡ್ಕೊಬೋದು ಮನೆಯಲ್ಲಿ, 3ನೇ ದಿವಸ ಎಲ್ಲೋ ಹೊರಗೆ ಹೋಗಿ ಊಟ ಆದರೂ ಮಾಡ್ಕೊಂಬರ್ಬೇಕಾಗ್ತದೆ. ರುಚಿಯ ಆಸೆ ನಾಲಿಗೆಗಿರೋದ್ರಿಂದ, ತಿನ್ನಬೇಕು ಎಂಬ ಹಂಬಲದಿಂದ ಶರೀರನ ಅದಕ್ಕೊಂದು ಒಂದೊಂದು ಆಹಾರ ಹಾಕೋದು. ನೀವು ಇದನ್ನು ನಾನು ಬರೀ ಸಾಧಾರಣವಾಗಿ ಒಂದು ಉದಾಹರಣೆ ಕೊಟ್ಟೆ. ಜೀವನದ ಎಲ್ಲ ನಮಗಿಷ್ಟು ವರ್ಷ ಆಗಿದೆಯಲ್ಲ, ಒಬ್ಬೊಬ್ರಿಗೆ ಒಂದಷ್ಟು ವಯಸ್ಸಾಗಿದೆ, 50, 40, 60, 70. ಇಡೀ ವಯಸ್ಸಲ್ಲಿ ನಾವು ಜೀವನ ಯಾವಕ್ಕಾಗಿ ಜೀವನವನ್ನು ನಡೆಸಿದ್ವಿ? ಯಾವುದೋ ಒಂದು ಆಸೆಗಾಗಿ ಜೀವನ ನಡೆಸಿದ್ವಿ. ಆಸೆ ತೆಗೆದುಹಾಕಿ ಈ ಶರೀರ ಉಳಿಯೋದಿಲ್ಲ. ಇಟ್ ಕೆನಾಟ್ ಎಕ್ಸಿಸ್ಟ್, ಸಾಧ್ಯವೇ ಇಲ್ಲ. ಇದ್ರ ಬಗ್ಗೆ ಸ್ವಲ್ಪ ಮನಸ್ಸಿಗೆ, ಅದಕ್ಕೆ ಕೆಲವರಿಗೆ ಯಾರೋ ಒಬ್ರು ಕೇಳ್ತಿದ್ವಿ ಹೇಗೆ ಅಂತ. ಅದಕ್ಕೆ ನೀವೊಂದು ಕೆಲಸ ಮಾಡಿ, ನಿಮ್ಗೆ ಯಾವುದೋ ಒಂದು ಪ್ರಶ್ನೆಗಳು ಮೂಲವಾದ ಈ ಥರತ್ತಲ್ಲ, ಈಗ ಆಸೆ ಇಲ್ಲದೆ ಜೀವನ ನಡೆಯೋದಿಲ್ಲ ಅಂತಿದೆಯಲ್ಲ, ಇದನ್ನು ನಾನು ನಿಮಗೆ ಮಲಗಕ್ಕಿಂತ ಮುಂಚೆ ಸುಮ್ಮನೆ ಈ ಒಂದು ವಾಕ್ಯವನ್ನು ಮನಸ್ಸು ಒಳಗಡೆ ಹಾಕಿಬಿಡಿ. ಸುಮ್ಮನೆ ಹಾಕಿ, ಆಸೆ ಇಲ್ಲದೆ ಜೀವನ ನಡೆಯೋದಿಲ್ಲ ಅಂತ ಹೇಳಿ ಮನಸ್ಸಿಗೆ ಹಾಕ್ಬಿಟ್ಟು ಮಲ್ಕೊಂಬಿಡಿ. ಇನ್ನೊಂದು 15 ದಿವಸ ಅದೇ ಆಲೋಚನೆಗೆ ಓ ಮನಸ್ಸೇ ಇದು ಹೇಳಬೇಕು, ಓ ಮನಸ್ಸೇ ಆಲೋಚನೆ ಮಾಡಿ ಇದ್ರ ಬಗ್ಗೆ, ನಾನು ನಿಂಗೊಂದು ಆಲೋಚನೆಗೆ ಒಂದು ವಸ್ತು ಕೊಡ್ತಾ ಇದ್ದೇನೆ, ಒಂದು ವಿಚಾರ ಕೊಡ್ತೇನೆ, ವಾಕ್ಯ ಕೊಡ್ತಾ ಇದ್ದೇನೆ, ತಗೋ ಅಂತ ಹೇಳಿ ಅದಕ್ಕೆ ಹಾಕಿಬಿಡ್ಬೇಕು. ಅದು ನಿಧಾನಕ್ಕೆ ಆಲೋಚನೆ ಮಾಡಲಿಕ್ಕೆ ಶುರುವಾಗುತ್ತೆ. 15 ದಿವಸ ಆದಮೇಲೆ ಒಂದು ಉತ್ತರ ಸಿಗ್ತದೆ, ಇನ್ನೊಂದು ತಿಂಗಳಾದಮೇಲೆ ಇನ್ನೊಂದು 2ನೇ ಉತ್ತರ ಸಿಗುತ್ತೆ. ಇದೆಲ್ಲ ಹಾಗೆಯೇ ಓದಬೇಕು ಮೊದಲು, ಆಮೇಲೆ ಒಂದೊಂದೇ ವಾಕ್ಯನ, ಪರಮಹಂಸರದ್ದು ಒಂದೊಂದೇ ವಾಕ್ಯಗಳನ್ನು ಏನು ಮಾಡಬೇಕು, ನಮ್ಗೆ ಸಮಯ ಇದ್ದಾಗ. ಯಾಕಂದರೆ ಈ ಕೆಲಸದ ಮಧ್ಯೆ ಆಗೋದಿಲ್ಲ, ನಾವು ತಯಾರು ಮಾಡ್ಕೊಂಡಿಲ್ಲ, ಕೆಲಸದ ಮಧ್ಯೆ ಆಲೋಚನೆ ಮಾಡೋದು ನಾವು ಇನ್ನೂ ಸದ್ಯಕ್ಕೆ ತಯಾರು ಮಾಡ್ಕೊಂಡಿಲ್ಲ. ಬಿಡುವಿನ ಸಮಯದಲ್ಲಿ ಅಥವಾ ಮನಸ್ಸು ಆರಾಮಾಗಿದ್ದಾಗ, ಧ್ಯಾನದಲ್ಲಿ ಕೂತಾಗ, ಯಾರದ್ದು ಮಾತಾಡದೆ ಇದೆಲ್ಲ ವಾಕ್ಯಗಳನ್ನು, ಓ ಮನಸ್ಸು ಇದನ್ನು ವಿಚಾರ ಮಾಡಿ, ನೀನು ಇದೇನು ಹೇಳಿ ಅರ್ಥ ನೋಡು, ನನಗೆ ಅರ್ಥ ಆಗಿಲ್ಲ ಅಂತ ಮನಸ್ಸೊಳಗೆ ಹಾಕ್ಬಿಡಿ. ನಿಧಾನಕ್ಕೆ ಅದು ಅರ್ಥ ಗೋಚರ ಆಗಬೇಕು. ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ, ಆಗಬೇಕು. ಈಗ ಪರಮಹಂಸರು ಯಾಕೆ ಹೇಳಿದೆ ಅಂದರೆ, ಆಸೆ ಇಲ್ಲದೆ ಜೀವನ ನಡೆಯೋದಿಲ್ಲ.
ಶರೀರ ಉಳಿಯೋದಿಲ್ಲ. ನಮ್ಮಂಥವ್ರ ಅವಸ್ಥೆ. ಅವನಿಗೂ ಕೂಡ ಶರೀರದ ಮೇಲೆ ಮನಸ್ಸನ್ನು ಇಡಕ್ಕೆ ಆಗೋದಿಲ್ಲ, ಯಾಕಂದ್ರೆ ಯಾವಾಗಲೂ ನಿರ್ವಿಕಲ್ಪ ಸಮಾಧಿ ಕಡೆ ಮನಸ್ಸು ಓಡ್ತಾ ಇರ್ತದೆ. ಭಾವಮುಖದ್ದೇ ಮೊದಲೇ ಸಹಜ ಅವಸ್ಥೆ. ಅದರಿಂದ ಒಂದು ಭಾವ ಇಟ್ಕೋಬೇಕಲ್ಲ, ಯಾವುದೋ ಒಂದು ಶರೀರ ಮೇಲೆ ಒಂದು ಐಡೆಂಟಿಫಿಕೇಶನ್, ಇದರೊಂದಿಗೆ ಏನೋ ಸೇರಿಸ್ಕೋಬೇಕಲ್ಲ. ಅದಕ್ಕೆ ಏನು ಹೇಳ್ತಾರೆ, ನಾನು ಕಾಳಿಗೆ ಸೇರಿದವನು, ಕಾಳಿ ನನ್ನವಳು. ಈ ಭಾವದ ಮೇಲೆ ಅವ್ರ ಶರೀರವನ್ನು ಈ ಜಗತ್ತಿಗೆ ಅಂಟಿಸ್ಕೊಂಡಿರ್ತಾರೆ. ಇದು ಒಂದೇ, ಇನ್ನೇನು ಇಲ್ಲ. ಯಾಕಂದ್ರೆ ಭಾವಮುಖದ ಅವಸ್ಥೆಯಲ್ಲಿ ಏನು ಹಿಡಿತೀರಿ, ಬಿಟ್ಟರೆ ಅಲ್ಲಿ ಹೋಗ್ಬಿಡುತ್ತೆ ಪರಬ್ರಹ್ಮಕ್ಕೆ. ಇನ್ಯಾವ ಕಾರಣಕ್ಕೂ ಇರೋದಿಲ್ಲ ಅದು ಕಾರಣ ಆಗೋದು ಹೇಗೆ ಸಾಧ್ಯ? ಅದಕ್ಕೆ ಇದೊಂದನ್ನು ಆಧಾರದ ಮೇಲೆ ಇರ್ತದೆ. ಅದಕ್ಕೆ ಶ್ರೀರಾಮಕೃಷ್ಣ ಒಂದ್ಸಲ ಹೇಳ್ತಾರೆ, ನಾನು ಈಗ ಅಂದರೆ ಸಾಕಷ್ಟು ಈಗಾಗಲೇ ಅವರು ಶಿಷ್ಯರೆಲ್ಲ ಬಂದಿದ್ದಾರೆ, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ, ಇವರು ಒಬ್ಬೊಬ್ಬರಿಗೂ ಒಂದು ಅನುಭೂತಿಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಆದಮೇಲೆ ಅವರು ಇದರಲ್ಲಿ ಇದನ್ನು ಧ್ಯಾನ ಮಾಡು, ಹಾಗೆ ಹೀಗೆ ಎಲ್ಲ ಕೆಲವು ವಾಕ್ಯಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಆಗ ಕೆಲವರಿಗೆ ಈ ಶಾರದಾಂಜಿ ಇವರೆಲ್ಲ ಚಿಕ್ಕವರಲ್ಲ, ಅಂದರೆ ನಮ್ಮಂಥ ವಯಸ್ಸು 16, ಅಂದರೆ ನಾವು ಆಶ್ರಮಕ್ಕೆ ಬರೋಕ್ಕಿಂತ ಮುಂಚೆ 10-12 ವಯಸ್ಸಿಗೆ ಬಂದದ್ದಲ್ಲ. ಅವರು 16-17 ವಯಸ್ಸಿಗೆ ಪರಮಹಂಸರ ಸಂಪರ್ಕಕ್ಕೆ ಬಂದಿದ್ದು. ಇವರಿಗೆಲ್ಲ ಪರಮಹಂಸರು ಅದ್ಭುತ ಅಂತ ಅನಿಸ್ತಾ ಇತ್ತು. ಅವತಾರ ತತ್ವದ ಕಲ್ಪನೆ ಇನ್ನೂ ಮೂಡಿಲ್ಲ. ಆಗ ಏನಾಗಿದೆ, ಅವ್ರೇನು ಅನ್ಕೊಳ್ತಾ ಇದ್ದಾರೆ, ಪರಮಹಂಸ ಇದ್ರ ಬಗ್ಗೆ ಧ್ಯಾನ ಮಾಡು ಈ ಥರ ಎಲ್ಲ ಹೇಳಿದಾಗ ಅವ್ರು ಏನು ಅನ್ಕೊಂಡ್ರು, ಬಹುಶಃ ನನಗೆ ಅಹಂಕಾರ ಇದೆ ಅಂತ ಇವರೆಲ್ಲರೂ ಅನ್ಕೊಂಡ್ರೆ ಪೋರರು. ಈ ಹುಡುಗರು ಮೊದಲೇ ನರೇಂದ್ರ ಬಿಡ್ತಾನೆ, ನೆನ್ನೆನ್ನು ಹೇಳಿದ್ನಲ್ಲ, ನೀರು ಶಶ ತರ್ಕ ಚೂಡಾಮಣಿ, ಅವನು ಇದು ಪರಮಹಂಸರು ನೀರನ್ನು ಕುಡಿದಿದ್ದಾರೆ, ಕುಡಿಯೋಕ್ಕಾಗಲ್ಲ ಅಂದರೆ ಇದನ್ನು ಪರೀಕ್ಷೆ ಮಾಡೋಕೆ ಸುಳ್ಳು ಹೇಳ್ತಾ ಇದ್ದಾರಾ? ಯಾಕೆ ಕುಡಿಯೋಕ್ಕಾಗೋದಿಲ್ಲ? ಕುಡಿಬೇಕಾಗಿತ್ತಲ್ಲ ಇವ್ರಿಗೆ, ಯಾಕೆ ಆಗಲಿಲ್ಲ ಅಂತ ಇವನು ವಿಚಾರ ಮಾಡ್ಲಿಕ್ಕೆ ಹೋದ. ಅದನ್ನು ಎಲ್ಲ ಅದಕ್ಕೆ ವಿಶ್ಲೇಷಣೆ ಮಾಡಿ ಆಮೇಲೆ ಅನ್ನಿಸ್ತು, ಇದು ಯಾಕೋ ಬೇರೆನೇ ವಿಚಾರ ಆಯಿತು, ಇದು ಸಾಧಾರಣ ವಿಚಾರ ಆ ಥರ. ಅದಕ್ಕೆ ಪರಮಹಂಸರಿಗೆ ಗೊತ್ತಿತ್ತು ಇವ್ರ ಮನಸ್ಥಿತಿ. ಹಾಗಾಗಿ ಯಾವಾಗ ಈ ನಮ್ಮ ಶ್ರೀರಾಮಕೃಷ್ಣರು ಈ ಥರ ಆಧ್ಯಾತ್ಮಿಕ ಜೀವನ ಇದು ಗುರು ಅಂತ ಅವರಿಗೆ ಕಲ್ಪನೆ ಬಂದಾಗ, ಇವರೆಲ್ಲ ಈ ವಿಚಾರ ಕೇಳಿದಾಗ ಪರಮಹಂಸರು ಒಂದ್ಸಲ ಕಾಳಿಯೊಂದಿಗೆ ಜಗಳ ಮಾಡ್ತಿರ್ತಾರೆ. ಇಲ್ಲಿ ಶಾರದಾಂದ್ರೆಲ್ಲ ಕೂತಿದ್ದಾರೆ. ಶ್ರೀರಾಮಕೃಷ್ಣ ಜಗಳ ಆಡ್ತಾ ಇರೋದು ಕಾಳಿಯೊಂದಿಗೆ. ಏನಮ್ಮ ಊಟ ಮಾಡಲಿಕ್ಕೆ ಸ್ನಾನ ಮಾಡಲಿಕ್ಕೂ ಸಮಯ ಕೊಡ್ತಾ ಇಲ್ಲ ನೀನು ನನಗೆ. ಶ್ರೀರಾಮಕೃಷ್ಣ ಕಾಳಿಗೆ ಹೇಳ್ತಾ ಇದ್ದಾರೆ, ನನಗೆ ಊಟ ಮಾಡಲಿಕ್ಕೂ ಸ್ನಾನ ಮಾಡಲಿಕ್ಕೂ ಸಮಯ ಕೊಡ್ತಾ ಇಲ್ಲ, ಅಷ್ಟು ಜನನ ಕರ್ಕೊಂಬರ್ತಿದ್ಯಲ್ಲ, ನನ್ನಿಂದ ಇನ್ನು ಮುಂದೆ ಸಾಧ್ಯ ಇಲ್ಲ, ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊ ನೀನು. ಆವಾಗ ಶಾರದಾಂಜಿ ಅನ್ಕೊಂತಾರೆ, ಎಲ್ಲ ಏನು ಹೇಳ್ತಾ ಇದ್ದಾರೆ ಇವ್ರಿಗೆ ಇಚ್ಛೆ ಇಲ್ವಾ ಹಾಗಾದ್ರೆ ಗುರು ಆಗಲಿಕ್ಕೆ? ನಮಗೇನು ಅನಿಸ್ತದೆ, ಯಾರೋ 4 ಜನ ನಮಗೆ ಗುರು ಅಂದರೆ ಏನು ಆನಂದ. ಇದೆಲ್ಲ ನಾನು ಹೇಳ್ತಾ ಇಲ್ಲ, ಬಹುಶಃ ನಮ್ಮ ಒಂದು ರೀತಿ ದೃಷ್ಟಿನಲ್ಲಿ ಅಂದರೆ ನೀವೆಲ್ಲ ನಾವು ಈಗ ಇದು ಸ್ವಾಮಿಗಳು ಇನ್ನೂ ಚಿಕ್ಕವರು ಅಂತ ಎಲ್ಲ ಕರೆಕ್ಟ್ ಸರಿ. ಬಟ್ ಒಂದು 25-30 ವರ್ಷದ ಆಶ್ರಮ ಸಂಪರ್ಕ ಮತ್ತು ಜೀವನ ಮತ್ತು ಬೇರೆ ಸ್ವಾಮಿಗಳು ಮತ್ತು ಬೇಲುಮಠ ಎಲ್ಲ ಪರಿಚಯ ಆಗಿದೆ. ಇವು ನಮ್ಮ ಸ್ವಭಾವ ಸ್ವಲ್ಪ ವಿಶ್ಲೇಷಣೆ ಮಾಡಿದೆವು, ಪ್ರತಿಯೊಂದು ಸಂದರ್ಭವನ್ನು ವಿಶ್ಲೇಷಣೆ ಮಾಡಿದೆವು. ಹಾಗೆ ತುಂಬ ಸಂದರ್ಭಗಳನ್ನೆಲ್ಲ ನೋಡಿದ್ವಿ, ಕೆಲವೆಲ್ಲ ಹೇಳೋಕ್ಕಾಗಲ್ಲ. ಅದರಿಂದ ಇಲ್ಲಿ ಪರಮಹಂಸರು ಯಾವ ಅವಸ್ಥೆ ಇದ್ದಾರೆ, ಅವರು ಹೇಳ್ತಾರೆ ಇವರೆಲ್ಲ ಹೀಗೆ ಅನ್ಕೊಂಡ್ಬಿಟ್ರೆ, ಯಾಕೆ ಪರಮಹಂಸರು ಕಾಳಿ ಅಂತ ಜಗಳ ಇವ್ನಿಗೆ ಹೇಳಿ ಅರ್ಥ ಆಗೋದಿಲ್ಲ, ಇವ್ನಿಗೇನು ಗೊತ್ತಾಗೋದಿಲ್ಲ ಪೋರ ಇವನು. ಅದಕ್ಕೆ ಕಾಳಿಗೆ ಹೇಳ್ತಾ ಇದ್ದಾರೆ, ಏನಮ್ಮ ನನಗೆ ಸ್ನಾನ ಮಾಡಲಿಕ್ಕೂ ಊಟ ಮಾಡಲಿಕ್ಕೂ ವ್ಯವಸ್ಥೆ ಮಾಡ್ತಾ ಇಲ್ಲ, ಅಷ್ಟು ಜನನ ಕಳಿಸ್ತಾ ಇದೆಯಲ್ಲ. ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ಅವನು ಪ್ರತಾಪ್ ಚಂದ್ರ ಹಾಜರ ಇರ್ತಾನಲ್ಲ, ಅವನು ಹೊರಗಡೆ ಕೂತ್ಕೊಂಡು ಅವನಿಗೂ ನರೇಂದ್ರನಿಗೂ ಶ್ರೀರಾಮಕೃಷ್ಣ ನೀನ ಪೆರಂಡ್ ಅಂತ ಕರಿತಾರೆ, ಫ್ರೆಂಡ್ ಅಂತ. ಇನ್ನು ಭಾಳ ವಿಶೇಷ ಆತ್ಮೀಯರು ಅವರಿಬ್ಬರು. ಇವನು ನರೇಂದ್ರ ಅವನ ಮೇಲೆ ಭಾಳ ಸ್ಪೆಷಲ್ ಅಫೆಕ್ಷನ್ ಇಟ್ಕೊಂಡ ಹಾಜರ. ಮಹಾಶೇರಿ ಅವನ ಬಗ್ಗೆ ಹೇಳ್ಬೇಡಿ, ಅವ್ನು ಭಾಳ ಓದ್ಕೊಂಡಿದ್ದಾನೆ ಅಂತ. ಹಾಜಾನು ನರೇಂದ್ರ ಬಗ್ಗೆ ಪರಮಹಂಸನ ಹೇಳ್ತಾರೆ, ಮಹಾಶೇರೆ ನರೇಂದ್ರ ಭಾಳ ಅದ್ಭುತ ಅಂತ. ಅವರಿಬ್ಬರು ಭಾಳ ಆಯಿತು. ಅದಕ್ಕೆ ಶ್ರೀರಾಮಕೃಷ್ಣ ನರೇಂದ್ರನ ಕೇಳ್ತಾರೆ, ನಿನ್ನ ಫ್ರೆಂಡಲ್ಲಿ ಕೂತಿದ್ದಾನೆ ಅಂತ. ಈ ಹಾಜರ ಒಂದ್ಸಲ ಅವರ ತಾಯಿ ಅನಾರೋಗ್ಯದಿಂದ ಮಲಗಿಬಿಟ್ಟಿರ್ತಾರೆ ಹಳ್ಳಿನಲ್ಲಿ. ಶ್ರೀರಾಮಕೃಷ್ಣ ಇವನನ್ನು ಕರೆದು ತುಂಬ ಸಲ ಹೇಳ್ತಾರೆ, ಪ್ರತಾಪ್ ಚಂದ್ರ ಹಾಜಂಗೆ ಅಮ್ಮನಿಗೆ ಸೇವೆ ಮಾಡಬೇಕು, ನೀನು ಸನ್ಯಾಸ ಸ್ವೀಕಾರ ಮಾಡಿದ್ರೆ ಮಾತ್ರ ಎಕ್ಸೆಪ್ಷನ್, ಓನ್ಲಿ ವರ್ಣಾಶ್ರಮದ 4ನೇ ಆಶ್ರಮದಲ್ಲಿ ಮಾತ್ರ ಮಾತಾಪಿತೃಗಳಿಗೆ ಸೇವೆ ಮಾಡಿದ್ರೆ ಅದೊಂದೇ ಎಕ್ಸೆಪ್ಷನ್, ದೇರ್ ಇಸ್ ನೋ ಎಕ್ಸೆಪ್ಷನ್. ಬ್ರಹ್ಮಚರ್ಯ ಗೃಹಸ್ಥ ಇದರಲ್ಲಿ ಯಾರು ತಂದೆ ತಾಯಿ ಸೇವೆ ಮಾಡಲ್ವೋ ಅವನು ದೊಡ್ಡ ಪಾಪ ಕಟ್ಕೊಳ್ತಾನೆ. ಇದು ನಮ್ಮ ಶಾಸ್ತ್ರ ಸಾರಿ ಹೇಳ್ತದೆ, ಮಾಡಲೇಬೇಕು. ಆದ್ದರಿಂದ ಇಲ್ಲಿ ಶ್ರೀರಾಮಕೃಷ್ಣರು ವ್ಯಾಕುಲರಾಗಿ ಭಾಳ ಕಷ್ಟಪಟ್ಟು ಇವನು ಹಾಜರ ಅವ್ರ ತಂದೆ ತಾಯಿನ ನೋಡ್ಕೊಳ್ತಾ ಇಲ್ವಲ್ಲ ಅಂತ ದುಃಖದಿಂದ ಹಾಜರಾಗಿ ಹೇಳ್ತಾರೆ, ಹೋಗಿ ಮನೆಗೆ ಹೋಗಿ ಅಮ್ಮನ ನೋಡ್ಕೊಂಬ, ಸೇವೆ ಮಾಡು, ಅವಳು ಅನಾರೋಗ್ಯದಿಂದ ಮಲಗಿದ್ದಾಳೆ. ಈ ಮಹಾಶಯ ಇವನು ಭಾಳ ವೇದಾಂತಿ, ಒಂದು ಸ್ವಲ್ಪ ಅಂದರೆ ಇದು ಬರೀ ಗೊಡ್ಡು ವೇದಾಂತಿ. ಆದ್ದರಿಂದ ಒಂದಷ್ಟು ದಿವಸ ಆದಮೇಲೆ ಅವನು ಹೊರಟು ಹೋದ ಅಲ್ಲಿಂದ, ದಕ್ಷಿಣೇಶ್ವರದಲ್ಲಿ ಕಾಣ್ತಾ ಇಲ್ಲ.
ಒಂದಷ್ಟು ದಿವಸ ಆದ್ಮೇಲೆ ಶ್ರೀರಾಮಕೃಷ್ಣರಿಗೆ ಅದು ಯಾರು ಸುದ್ದಿ ಕೊಟ್ಟರು, ಮಹಾಶಯರೇ ಅವನು ಬಿಹಾರ್ನಲ್ಲಿ ವೈದ್ಯನಾಥ್ ಅಂತ ಕ್ಷೇತ್ರ ಇದೆ, ಶ್ರೀರಾಮಕೃಷ್ಣ ಹೋಗಿದ್ರಲ್ಲಿ, ದಿಯೋಗರ್ ಪಕ್ಕದಲ್ಲಿದೆ. ವೈದ್ಯನಾಥಕ್ಕೆ ಹೋಗಿ ಕೂತ್ಬಿಟ್ಟಿದ್ದಾನೆ, ತನ್ನ ಊರಿಗೆ ಹೋಗಿಲ್ಲ ಬೆಂಗಾಲ್ನಲ್ಲಿ. ಆವಾಗ ಶ್ರೀರಾಮಕೃಷ್ಣ ಹೇಳಿದ, ಮಹಾಶಯರೇ ಅವನು ದಿಯೋಗರ್ಗೆ ಹೋಗ್ಬಿಡಿ, ವೈದ್ಯನಾಥಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ, ಅವ್ರ ತಾಯಿ ಸೇವೆಗೆ ಹೋಗಿಲ್ಲ. ಅವಾಗ ಶ್ರೀರಾಮಕೃಷ್ಣರು ತುಂಬ ದುಃಖಪಟ್ಟು ಕಾಳಿ ಮುಂದೆ, ಕಾಳಿ ಹತ್ರ ಮಾತಾಡ್ತಾ ಇದ್ದಾರೆ. ಜೊತೆಗೆ ಇವರೆಲ್ಲ ಇದ್ದಾರೆ ಹುಡುಗರು. ನಾನು ಒಂದು ಸೇರು ಹಾಲಿಗೆ 1/4 ಸೇರಷ್ಟು ನೀರು ಹಾಕಿದರೆ ಒಪ್ಕೋಬೋದು. ಆದರೆ ಓ ತಾಯಿ, ನೀನೇನು ಮಾಡ್ತಾ ಇದೆಯಾ ಗೊತ್ತಾ, ಈಗ 4 ಸೇರು ನೀರಿಗೆ 1 ಸೇರು ಹಾಲು ಬೆರೆಸ್ತಾ ಇದ್ದಿ. ಅಂಥ ವ್ಯಕ್ತಿಗಳನ್ನು ಇಲ್ಲಿಗೆ ಕಳಿಸ್ಕೊಡ್ತಾ ಇದ್ದಿ. ನಾನು ಕಣ್ಣೆಲ್ಲ ನೀರು ಮಾಡಿಕೊಂಡು ಈಗ ಏನು ಮಾಡಬೇಕು, ಹಾಲಲ್ಲಿ ನೀರನ್ನು ತೆಗಿಬೇಕಂದ್ರೆ ಹಾಲನ್ನು ಕುದಿಸ್ಬೇಕು. ಎಲ್ಲಿವರೆಗೂ ಕುದಿಸ್ಬೇಕು, ಹಾಲು ಒಂದೇ ಉಳಿಬೇಕು, ನೀರು ಆವಿಯಾಗಿ ಹೋಗಬೇಕು. ಅದರಿಂದ ಕುದಿಸ್ಬೇಕು, ಏನು ಮಾಡಬೇಕು ಅಂದರೆ ಕಟ್ಟಿಗೆ ಹಾಕಿ ಕುದಿಸ್ಬೇಕು. ಅದರಿಂದ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನನ್ನ ಕಣ್ಣಲ್ಲಿ 24 ಗಂಟೆ ನೀರು ತುಂಬಿಕೊಂಡು ಕಟ್ಟಿಗೆ ತುಂಬಿ 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 ಈ ನೀರನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ. 4 ಸೇರು ನೀರು 1 ಸೇರು ಹಾಲು, ಇಂಥ ವ್ಯಕ್ತಿಗಳ ನನ್ನ ಬಳಿಗೆ ಕರೆಸಬೇಡ. ಶ್ರೀರಾಮಕೃಷ್ಣರು ಇವು ಯಾರಿಗೆ, ಕಾಳಿಗೆ ಬೈತಾ ಇದ್ದಾರೆ. ಅಂದರೆ ಪ್ರತಾಪ್ ಚಂದ್ರ ಹಾಜರ ಇದ್ದಾನಲ್ಲ, ಅವನು 4 ಸೇರು ನೀರಿಗೆ 1 ಸೇರು ಹಾಲು. ಅದರಿಂದ ಇವನನ್ನು ಉದ್ಧಾರಕ್ಕಾಗಿ ನಾನು ಕಾತರನಾಗಿ ಇವನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವನು ಏನು ಸರಿ ಹೋಗ್ತಾ ಇಲ್ಲ, ಇಂಥವ್ರನ್ನ ಯಾಕೆ ಕಳಿಸ್ತೀನಿ ನನ್ನ ಹತ್ರ? ನಾನೇನೋ ದಿವ್ಯ ಭಾವದಲ್ಲಿ ಇದ್ದೇನೆ ಸರಿ, ಆದರೆ ಇಂಥವ್ರು ನನ್ನ ಬಳಿಗೆ ಕರೆಸಬೇಡ, ನಾನು ಗುರಿಗಿರಿ ಮಾಡಲಿಕ್ಕೆ ಸಿದ್ಧನಿಲ್ಲ. ಇವ್ರನ್ನೆಲ್ಲ ನೋಡಿಕೊಂಡು ತೂಗಾಕೊಂಡು ಎಷ್ಟು ಮಾಡೋದು, ಮಾಡಿದ್ದೀನಿ, ಬೆಂಕಿ ಹಾಕ್ತಾನೆ ಇದ್ದೀನಿ, ನೀರು ಹೋಗ್ತಾನೆ ಇಲ್ಲ ಇದು. ಅದಕ್ಕೆ ಶ್ರೀರಾಮಕೃಷ್ಣರು ತಾವಾಗೆ ಈ ಭಾವದಲ್ಲಿ ಸಹಜವಾಗಿ ನೆಲೆಸಿದ್ದಾರೆ ಅಂತಂದರೆ, ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ಹೋದಾಗ ನೋಡೋಣ, ಇದಕ್ಕೆ ಇನ್ನೂ ಒಂದಷ್ಟು ಸಾಧ್ಯ ಆದರೆ ಲಿಂಕ್ ಕೊಡ್ಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ನರೇಂದ್ರ ಬರಬೇಕಲ್ಲ, ಈಗ ಸ್ವಲ್ಪ ಕರ್ಕೊಂಬರ್ಬೇಕಲ್ಲ ಆಮೇಲೆ. ಆವಾಗ ಇದನ್ನೆಲ್ಲ ಒಂದು ಸ್ವಲ್ಪ ಸಾಧ್ಯ ಆದರೆ ಕೊನೆಯಲ್ಲಿ ಒಂದು ಜೋಡಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಹಾಗಾಗಿ ಶ್ರೀರಾಮಕೃಷ್ಣ ಈಗ ಸಹಜವಾಗಿ ಒಂದು ಕಾರಣ ಆಗಿಬಿಟ್ಟಿದೆ. ಇಟ್ ಈಸ್ ಕ್ವೈಟ್ ತಾನಾಗಿಯೇ ಈ 12 ವರ್ಷ ಸಾಧನೆ ಸಿದ್ಧಿ ಎಲ್ಲ ಆದಮೇಲೆ ಇದೊಂದು ದಿವ್ಯ ಭಾವದಲ್ಲಿ ನೆಲೆಸಿ ಭಾವಮುಖದ ಅವಸ್ಥೆಯಲ್ಲಿ ನಿಂತು ತಾನಾಗಿ ಇದೊಂದು ಶರೀರ ರೂಪದ ಒಂದು ಬ್ರಹ್ಮಕ್ಕೆ ವ್ಯಕ್ತ ಆಗಲಿಕ್ಕೆ ಈ ಜಗತ್ತಿನಲ್ಲಿ ಒಂದು ಕಾರಣ ಆಗಿದೆ, ಅದು ದಿವ್ಯ ಭಾವ. ಅದಕ್ಕೆ ಹೇಳಿದ್ನಲ್ಲ, ಭಾವಮುಖಕ್ಕೂ ದಿವ್ಯ ಭಾವಕ್ಕೂ ಏನು ವ್ಯತ್ಯಾಸ ಅಂತ ನೆನ್ನೆ ಹೇಳಿದೆ, ಅದನ್ನು ಹೇಳ್ಬಿಟ್ಟು ಮತ್ತೆ ಮುಂದಕ್ಕೆ ಹೋಗ್ಬಿಡ್ತೇನೆ. ಭಾವಮುಖ ಇಟ್ಸ್ ಎ ಸ್ಟೇಟ್ ಅಂದ್ರೆ ಏನು, ಈಶ್ವರತ್ವದಲ್ಲಿ ನಿಲ್ಲುವುದು ಭಾವಮುಖ. ಈಶ್ವರತ್ವನೇನು, ದ ಕಾಸ್ಮಿಕ್ ಐನೆಸ್. ಇಡೀ ಜಗತ್ತು ಎಲ್ಲಿ ಆವಿರ್ಭಾವ ಆಗಕ್ಕಿಂತ ಮುಂಚೆ ಪರಬ್ರಹ್ಮಕ್ಕೆ ನಾನು ಎಂಬ ಸಂಕಲ್ಪ ಉಂಟಾಗ್ತದೋ ಅದು ಅವಸ್ಥೆ. ದಿವ್ಯ ಭಾವ ಅಂದ್ರೇನು, ಆ ಅವಸ್ಥೆಯಲ್ಲಿ ಜಗತ್ನೊಂದಿಗೆ ಒಂದು ನಾಮರೂಪ ಇಟ್ಕೊಂಡು ಲೀಲೆಯನ್ನು ಆಡಲಿಕ್ಕೆ ಒಂದು ಭಾವದ ಆಧಾರ ಬೇಕು. ಆ ಆಧಾರ ದಿವ್ಯ ಭಾವ. ಏನು ದಿವ್ಯ ಭಾವ ಅಂದರೆ, ಇಡೀ ಸಂಪೂರ್ಣವಾಗಿ ಜಗತ್ತಿನಲ್ಲಿ ಎಲ್ಲೆಲ್ಲಿ ಸಾಧಕರಿದ್ದಾರೋ ಅವರೆಲ್ಲರಿಗೂ ಇವನು ಗುರುವಾಗಿ ನಿಲ್ತಾನೆ. ಇದು ದಿವ್ಯ ಭಾವ. ಗುರು ಅಂದ್ರೇನು, 100ಕ್ಕೆ 100ರಷ್ಟು ಗುರು. ಈ ಹಿಂದ್ಗಡೆ ಗುರುಭಾವ ಇತ್ತಲ್ಲ, ಅಲ್ಲಿ ತೋತಾಪುರಿ ತನ್ನ ಗುರುಗಳಿಗೆ ತಾನು ಗುರುವಾಗಿದ್ದ. ಆ ಗುರು ಅಲ್ಲಲ್ಲಿ ಪ್ರತ್ಯೇಕವಾದ ಸಣ್ಣ ಸಣ್ಣ ಘಟನೆಗಳಿತ್ತು. ಬಾಲ್ಯದಲ್ಲಿ ಸ್ವಲ್ಪ, ಯೌವನದಲ್ಲಿ ಸ್ವಲ್ಪ, ಆಮೇಲೆ ತಾನು ಸಾಧಕನಾಗಿ ಸ್ವಲ್ಪ. ಸಿದ್ಧನಾದ ಮೇಲೆ ಇವನೇನ್ ಮಾಡ್ದ, ಗುರುವಿನ ಕಲ್ಮಿನೇಷನ್, ಗುರುಭಾವ ಸಂಪೂರ್ಣವಾಗಿ ದಿವ್ಯ ಭಾವದಲ್ಲಿ ಹೋಗಿ ನಿಲ್ತು. ದಟ್ ಈಸ್ ದ ಕಲ್ಮಿನೇಷನ್, ದ ಕಂಡೆನ್ಸೇಷನ್ ಅಥವಾ ಘನ, ಗುರುತ್ವದ ಘನತ್ವ ಯಾವುದೋ ಅದು ದಿವ್ಯ ಭಾವ. ಅಲ್ಲಿ ಅವನು ನಿಂತಾಗ ಯಾರ್ಯಾರು ಸಾಧಕರಿದ್ದಾರೋ, ಯಾವುದೇ ಮತ ಆಗಿರ್ಬೋದು, ಯಾವುದೇ ದೇಶ ಆಗಿರ್ಬೋದು, ಎಲ್ಲರಿಗೂ ಇವನು ಅವರವರ ಕ್ಷೇತ್ರದಲ್ಲಿ ಹೋಗಿ ಅವರವರಿಗೆ ತಾನು ಮಾರ್ಗದರ್ಶನಕ್ಕಾಗಿ ನಿಲ್ತಾನೆ. ಅದು ದಿವ್ಯ ಭಾವ. ಈ ಭಾವಮುಖ ನಿಂತಾಗ ಪ್ರಕೃತಿಯ ಎಲ್ಲ ರಹಸ್ಯ ಅರ್ಥ ಆಗ್ಬಿಡುತ್ತೆ. ಅದಕ್ಕೆ ಆ ರಹಸ್ಯವನ್ನು ಅರ್ತು ಮಾರ್ಗದರ್ಶನ ಮಾಡಬೇಕಂದ್ರೆ ಒಂದು ಭಾವದ ಆಧಾರ ಬೇಕು ಈ ಶರೀರಕ್ಕೆ. ಆ ಭಾವ ದಿವ್ಯ ಭಾವ. ಏನು ಭಾವ? ಗುರುಭಾವದ ಅಂತಿಮ ಘಟ್ಟ ಏನೋ ಅದು ದಿವ್ಯ ಭಾವ. ಆದ್ದರಿಂದ ಆ ದಿವ್ಯ ಭಾವದಲ್ಲಿ ಈ ಶ್ರೀರಾಮಕೃಷ್ಣರು ಯಾವ ರೀತಿ ತನ್ನ ಶಿಷ್ಯರಿಗೆ ಮಂತ್ರ ದೀಕ್ಷೆಯನ್ನು ಕೊಡ್ತಾನೆ, ಅದು ಶಾರದಾಂಜಿನೇ ಬರ್ದಿಯಾರ. ನಾನು ಹೊಸದಾಗಿ ಅದು ಬೇರೆ ಏನು ಹೇಳ್ತಾ ಇಲ್ಲ, ಶಾರದಾಂಜಿನ ಬಂದಿರ್ತಾರೆ. ಅದಕ್ಕೆ ತಂತ್ರದಲ್ಲಿ 4-5 ತಂತ್ರಗಳಿದೆ, ಮುಖ್ಯವಾದ ಗ್ರಂಥಗಳು. ಎಲ್ಲ ಗ್ರಂಥಗಳಲ್ಲೂ ಇದನ್ನು ಹೇಳ್ತಾರೆ. ಶಾಂಭವಿ ದೀಕ್ಷೆ ಅಂತ ಕರೀತಾರೆ, ಬಹುಶಃ ನೀವು ಕೇಳಿರ್ತೀರಿ ಶಾಂಭವಿ ದೀಕ್ಷೆ ಅಂತ. ಈ ಯಾರು ದಿವ್ಯ ಭಾವದಲ್ಲಿ ನೆಲೆಸಿರ್ತಾರೋ ಅವರು ಶಾಂಭವಿ ದೀಕ್ಷೆಯನ್ನು ಕೊಡಲಿಕ್ಕೆ ಸಿದ್ಧರಾಗಿರ್ತಾರೆ.
ಇದರಲ್ಲಿ ಆ್ಯಕ್ಚುಲಿ ಇದು ತಂತ್ರ ಕೂಡ ಸ್ವಲ್ಪ ಹಿಂದೂ ಕುಳಿಯುತ್ತೆ. ಶ್ರೀರಾಮಕೃಷ್ಣ ಜಾಂಬವಿ ದೀಕ್ಷೆ ಇದೆಯಲ್ಲ, ಇಟ್ ಹಸ್ ಟ್ರಾನ್ಸೆಂಡೆಡ್ ದ ತಂತ್ರದಲ್ಲಿ ಎಷ್ಟು ಹೇಳಿದ್ಯೋ ಅದಕ್ಕಿಂತ 2 ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಪರಮಹಂಸರು. ಇದು ಭಾವಮುಖನೂ ಅಷ್ಟೇ, ಎಲ್ಲಿ ಹಿಂದೆ ಕೇಳಿಲ್ಲ, ಅದು ಪರಮಹಂಸ ಅವತಾರದಲ್ಲೇ ನಮಗೆ ಅರ್ಥ ಆಗೋದಿತ್ತು. ಅಂದರೆ ಇಲ್ಲಿ ಶಾಂಭವಿ ದೀಕ್ಷೆ ಶ್ರೀರಾಮಕೃಷ್ಣ ಹ್ಯಾಕೆ ಕೊಡ್ತಾರೆ ಅಂತಂದರೆ, ಇಲ್ಲಿ ಯಾವ ಶಾಸ್ತ್ರವನ್ನೂ ತರಲಿಕ್ಕಾಗೋದಿಲ್ಲ. ಅವನು ಯಾವ ಅವಸ್ಥೆಯಲ್ಲಿ ಇರ್ತಾನೆ ಅಂತಂದರೆ, ಪರಮಹಂಸ ಈ ದಿವ್ಯ ಭಾವದಲ್ಲಿ ಅವನು ದೀಕ್ಷೆ ಶಿಷ್ಯರಿಗೆ ಕೊಡಬೇಕು ಅಂದರೆ, ಬಹುಶಃ ಒಳ್ಳೆ ಕರ್ಣ ಎದುರುಗಡೆ ಕಂಡ್ರೆ, ವಂಡರ್ಫುಲ್ ರಿಸೆಪ್ಟಿವ್ ಎದುರುಗಡೆ ಕಂಡ್ರೆ, ಇವನು ಸ್ವಲ್ಪ ಇಚ್ಛೆ ಆದರೆ ಸಾಕಂತೆ ಅವನಿಗೆ ಸಾಕ್ಷಾತ್ಕಾರ ಆಗಲಿ ಅಂತ. ಅವ್ನಿಗೆ ಸಾಕ್ಷಾತ್ಕಾರ ಆಗ್ಬಿಡುತ್ತೆ. ಒಂದ ನೋಟದಿಂದ, ಇಲ್ಲ ಸ್ಪರ್ಶದಿಂದ, ಇಲ್ಲ ಆತ ಬಂದು ನಮಸ್ಕಾರ ಮಾಡಿದರೆ 7 ಹೊತ್ತಿಗೆ ಅವನು ಸಾಕ್ಷಾತ್ಕಾರ ಆಗಿಬಿಟ್ಟಿರುತ್ತೆ. ಇದು ದಿವ್ಯ ಭಾವದ ಮಟ್ಟ. ಕೇವಲ ಸ್ಪರ್ಶ, ನೋಟ, ಪ್ರಣಾಮ ಅಥವಾ ಇವನಿಗೆ ಇಚ್ಛೆ ಉಂಟಾಗ್ಬಿಟ್ರೆ ಸಾಕು, ಆ ವ್ಯಕ್ತಿಗೆ ಸಮಾಧಿ ಉಂಟಾಗ್ತದಂತೆ. ಇದು ಶ್ರೀರಾಮಕೃಷ್ಣ ಇಡೀ ಲೀಲಾ ಪ್ರಸಂಗ ಸಾಕಷ್ಟು ಘಟನೆಗಳಿದೆ. ಅದ್ಭುತಾನಂದರಿಗೆ ಕೂತಿದ್ರು ಇದರಲ್ಲಿ ಮಸ್ಕಿಟೋ ಕರ್ಟನ್ನಲ್ಲಿ, ಶ್ರೀರಾಮಕೃಷ್ಣ ಜಾಗೋಮಾ ಕುಲ ಕುಂಡಲಿನಿ ಅಂತ ಹಾಡು ಹೇಳ್ಕೊಂಡು ಸುತ್ತಿರಿದ್ರು. ಅವನು ಆಲೆ ಕುಂಡಲಿನಿ ಜಾಗೃತಿ ಆಗುತ್ತೆ. ಇವ್ರು ಹಾಡಿದ್ದಷ್ಟೇ. ಆ ಥರ ತುಂಬ ಘಟನೆಗಳು. ನರೇಂದ್ರನಿಗೂ ಅಷ್ಟೇ 2 ಸಲ ಮುಟ್ಟಿದ್ರು, ಏನು ಮಾಡ್ತಾ ಇದ್ದೀರಿ ಕೇಳ್ದ. ಹಾಗಾಗಿ ಪರಮಹಂಸರು ಈ ದಿವ್ಯ ಭಾವದಲ್ಲಿ ನೆಲೆಸಿದಂತಹ ಈ ಅವಸ್ಥೆ ಹೇಗಿರುತ್ತೆ ಅಂದರೆ, ಕೇವಲ ಅವನು ಆಮೇಲೆ ಇದಕ್ಕೆ ಇನ್ನೊಂದು, ಯಾವ ಶಾಸ್ತ್ರದ ನಿಯಮ ಕೂಡ ಇಲ್ಲಿ ವರ್ಕ್ ಆಗೋದಿಲ್ಲ ಅಂತೆ. ನಥಿಂಗ್ ವರ್ಕ್ಸ್. ಆಮೇಲೆ ಸಮಯ ಅಸಮಯ ಅದು ಇಲ್ಲ. ಇದು ಮುಹೂರ್ತ ಅಮೂರ್ತ ಇದು ಇಲ್ಲ. ಒಳ್ಳೆ ರಾಹುಕಾಲ ಯಮಗಂಡ ಕಾಲ ಅದು ಯಾವುದೂ ಅನ್ವಯ ಆಗಲ್ಲ. ಅವನಿಗೆ ಇಚ್ಛೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಅವನು ಪೂರ್ವಿ ಭಾವಿಯಾಗಿ ತಯಾರಾಗಿ ಇವನಿಗೆ ಮಂತ್ರದೀಕ್ಷೆ ಕೊಡಬೇಕು ಅಂತ ಸಿದ್ಧತೆ ಇರೋದಿಲ್ಲವಂತೆ. ಕೂತಿರ್ತಾನಂತೆ, ಎದುರುಗಡೆ ಬಂದ, ಉತ್ತಮನಾಕೊಂಡ, ಅಲ್ಲೇ ಅವನಿಗೆ ಸಾಕ್ಷಾತ್ಕಾರ ಕೊಟ್ಟೇ ಬಿಟ್ಟ. Neither the disciple has prepared himself to come and take Diksha, nor the Guru is prepared. Both meet and the compassion arises. ಇದು ಇಂಗ್ಲಿಷ್ನಲ್ಲಿ ಬರೆಯುವಂಥ ಶಾರದಾಂಜಿ. The compassion arises within and he initiates him to God realization. ಅಥವಾ ಸ್ವಲ್ಪ ಅವನಿಗೇನಾದ್ರು ಇನ್ನೂ ಸ್ವಲ್ಪ ಅಷ್ಟು ಸಮಾಧಿಗೆ ಹೋಗೋಕ್ಕೆ ಮನಸ್ಸು ಸಿದ್ಧ ಆಗಿಲ್ಲ ಅಂದರೆ ಏನು ಮಾಡ್ತಾನಂತೆ, ಕುಂಡಲಿಯನ್ನು ಆ ಕ್ಷಣದಲ್ಲಿ ಜಾಗೃತ ಮಾಡಿ ಈ ಜನ್ಮ ಮುಗಿಯೋದಲ್ಲಿಗೆ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗೋಗಿ ವ್ಯವಸ್ಥೆ ಮಾಡ್ತಾನಂತೆ. ಇದು ದಿವ್ಯ ಭಾವದ ಅವಸ್ಥೆ. ಪರಮಹಂಸ ಇದ್ದಾರೆ ಈಗ ಕೊಡಲಿಕ್ಕೆ, ನಾವು ಕೇಳಕ್ಕೆ ಸಿದ್ಧರಿರ್ಬೇಕಷ್ಟೆ. ಆಮೇಲೆ 2ನೇ ಹಂತ, ಇದು ಶಾಂಭವಿ ದೀಕ್ಷೆ ಮೊದಲನೇದು. 2ನೇ ಹಂತ ಈಗ ಇನ್ನೊಂದು ಹೇಳಬೇಕಿಲ್ಲಿ, ಏನು ಅಂದರೆ, ಈಗ ಮೂರ್ತ ಅಮೂರ್ತ, ಆಮೇಲೆ ಸಮಯ ಅಸಮಯ, ಯಮಗಂಡ ಕಾಲ ರಾಹುಕಾಲ ಇದೆಲ್ಲ ಅನ್ವಯ ಆಗಲ್ಲ ಅಂತ ಹೇಳಿದೆ. ಯಾರಿಗೆ? ದಿವ್ಯ ಭಾವದ ಅವಸ್ಥೆಗೆ. ಆದರೆ ಇದೇ ಪರಮಹಂಸ ಸಾಧಕನಾದಾಗ ಏನು ಮಾಡ್ದ, ಅಲ್ಲಿ ಹಲ್ಲಿ ಕೂಗಿದ್ರು ಕಿಚುಗುಟ್ಲಿದ್ರು ಇದಕ್ಕೂ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಯಾಕಂದರೆ ಅದು ಒಂದು ವ್ಯಕ್ತತೆ ಅಲ್ಲ, ಅದು ನಾವು ಅದಕ್ಕೂ ಮನಸ್ಸಲ್ಲಿದ್ದಾಗ ಅದನ್ನು ಒಪ್ಕೋಬೇಕಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ತಂತ್ರ ಸಾಧನೆ ಮಾಡಿದಾಗ, ತಂತ್ರ ಸಾಧನೆ ಎಲ್ಲ ನಿಯಮವನ್ನು ಅನುಸರಿಸಿ ಅವರು ಕೆಂಪು ಬಟ್ಟೆ, ತಂತ್ರ ಸಾಧನೆ ಮಾಡಬೇಕು, ಅದೊಂದು ಕ್ರಮ ಇದೆ. ಕೆಂಪು ಬಟ್ಟೆ ಹಾಕಬೇಕು. ಕೆಂಪು ಬಟ್ಟೆ ಹಾಕೊಂಡಿದ್ರು. ಇಸ್ಲಾಂ ಸಾಧನೆ ಮಾಡ್ಬೇಕಾದ್ರೆ ಟೋಪಿ ಗೀಪಿ ಹಾಕ್ಕೊಂಡು 5 ಸಲ ನಮಾಜ್ ಮಾಡಿ ಕಾಳಿ ಮಂದಿರಕ್ಕೂ ಹೋಗಲಿಲ್ಲ. ಅತ್ಲಿಗೆ ಕಾಳಿ ಮರ್ತೇ ಹೋದರು 3 ದಿವಸ. ಅವ್ರಿಗೆ ಯಾವುದ್ರಲ್ಲಿ ಇಳಿತಾರೋ ಅದ್ರಲ್ಲಿ 100ಕ್ಕೆ 100 ಮಾಡ್ತಾರೆ. ಇದನ್ನೆಲ್ಲ ದಾಟಿದ ಮೇಲೆ ಎಲ್ಲಕ್ಕೂ ಅತೀತರು, ಯಾವುದೂ ಅವ್ರಿಗೆ ಸೀಮಿತ ಆಗೋದಿಲ್ಲ. ಅದಕ್ಕೆ ನಾವೇನು ಅರ್ಥ ಮಾಡ್ಕೋಬೇಕು, ಸಾಧಕನಾಗದಾಗ ಈ ಬಾಧಕಗಳನ್ನು ಇಟ್ಕೊಂಡು ಕರ್ಮವನ್ನು ಮಾಡಬೇಕು. ತಾನಾಗೆ ಬಿದ್ದಾಗ ಅದಕ್ಕೆ ಮತ್ತೆ ಅದರ ಅವಶ್ಯಕತೆ ಇಲ್ಲ. ನಾವಾಗೆ ಬೀಳ್ಸ್ಕೊಳಕ್ಕಾಗೋದಿಲ್ಲ. ಯಾವುದು ಭಯ ಇತ್ತೋ ಮಾಡಿಬಿಟ್ಟು ಮುಗಿಸ್ಬಿಡಿ ಎತ್ಲಾಗೆ. ಭಯ ಇಲ್ಲದೆ ಪರವಾಗಿಲ್ಲ. ನಿಮಗೆ ರಾಮಕೃಷ್ಣ ಮೇಲೆ ಭಾರ ಹಾಕಿ ಹೋಗ್ತಾರೆ, ಬಂದಿದ್ದೆಲ್ಲ ಸರಿ, ನಾವು ಯಾವುದನ್ನು ನೋಡಲ್ಲ ಅಂದರೆ ನಿಮ್ಗೆ ಆ ಶ್ರದ್ಧೆ ಇದೆ, ಮುಂದುವರಿರಿ. ಭಯ ಆಯಿತು ಅದನ್ನೆಲ್ಲ ಅನ್ವರ್ಸ್ಕೊಂಡು ದಾಟಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಇದೆಲ್ಲ ಹೇಳಿದಾಗ ಶಾಸ್ತ್ರ ಮುಹೂರ್ತ ಆದಾಗ ನಾವು ಕೆಲವರೆಲ್ಲ ಅದು ಮೊಂಡವಾದ ಮಾಡ್ತಾರೆ. ಏನು ಮುಹೂರ್ತ ಅದೆಲ್ಲ ಯಮಗಾಲ ರಾಹುಕಾಲೆಲ್ಲ ಏನು ಯಾರೋ ಏನೋ ಮಾಡಿದ್ರು ಅಂತ. ಯಾರೋ ಸುಮ್ಮನೆ ಯಾವುದೂ ಮಾಡಲ್ಲ, ಎಲ್ಲದಕ್ಕೂ ಒಂದು ಅರ್ಥ ಇರ್ತದೆ. ಅದರಿಂದ ಅದನ್ನು ಹೇಳ್ಕೊಂಡು ಯಾವುದನ್ನು ನಿಯಮ ಮಾಡೋದಿಲ್ಲ. ಗೊತ್ತಿದ್ದು ಇಲ್ಲ, ಜ್ಞಾನದಿಂದ ಮಾಡ್ತಿಲ್ಲ. ನೀವು ಅಜ್ಞಾನದಿಂದ ಹೀಗೆ ಹೇಳ್ತಿದ್ದೀರಿ. ಒಂದಾದರ ಸಕಾರವಾಗಿಯೂ ಕೂಡ ನಿಮಗೆ ಅನುಭೂತಿ ಇಲ್ಲ, ನಕಾರಾತ್ಮಕವಾಗಿಯೂ ಕೂಡ ನಿಮಗೆ ಅನುಭೂತಿ ಇಲ್ಲ, ಅಥವಾ ಮಾಡಿ ಅನುಭೂತಿಯನ್ನು ಪಡೆದದ್ದೂ ಇಲ್ಲ, ಮಾತು ಆಡದ್ದಷ್ಟೇ. ಅದರಿಂದ ಅನುಸರಿಸಬೇಕಾದ್ರೆ ಎಲ್ಲದರಲ್ಲೂ ಶ್ರದ್ಧೆಗಿಟ್ಟು ಮುಂದುವರಿಬೇಕು. ಬಿದ್ದೋದ್ಮೇಲೆ ಎಲ್ಲಕ್ಕೂ ನಮಸ್ಕಾರ ಹಾಕಿದ್ರೆ ಆಯಿತು. ಶ್ರೀರಾಮಕೃಷ್ಣ ಅದಕ್ಕೆ ಇಲ್ಲಿ ಶಾರದಾಂಜಿ ಈ ಅವಸ್ಥೆಯನ್ನು ಬರೆದ ಮೇಲೆ ಅವ್ರು ಕೇಳ್ತಾರೆ, ತಂತ್ರದಲ್ಲಿ ವರ್ಣನೆ ಆದಮೇಲೆ ಶಾಂಭವಿ ದೀಕ್ಷೆ ದಿವ್ಯ ಭಾವಕ್ಕೆ ಸಂಬಂಧಪಟ್ಟಂತೆ
ಬೇರೆ ಅವತಾರಗಳಲ್ಲೋ ಅಥವಾ ಬೇರೆ ಕಡೆ ಎಲ್ಲೋ ಆಗಿದೆ, ಶಾಸ್ತ್ರದಲ್ಲಿ ಬರೆದಿದೆ ಅಂದರೆ ಎಲ್ಲೋ ಒಂದು ಕಡೆ ಆಗಿದೆ ಅಂತ. ಆಗಿಲ್ಲದೆ ಅಂದರೆ ಶಾಸ್ತ್ರದಲ್ಲಿ ಯಾಕೆ ಬರೀತಾರೆ ಅದನ್ನು? ಅದಕ್ಕೆ ಶಾರದಾಂಜಿ ಮಹಾರಾಜ್ ಬರೀತಾರೆ, ಶಾಂಭವಿ ದೀಕ್ಷೆಯ ಬಗ್ಗೆ ಶಾಸ್ತ್ರದಲ್ಲಿ ವರ್ಣಿತವಾದರೂ ಕೂಡ ಇದುವರೆಗೂ ಈ ರೂಪದಲ್ಲಿ, ಇಷ್ಟು ಪೂರ್ಣ ರೂಪದಲ್ಲಿ ಎಲ್ಲೂ ಕಂಡಿರಲಿಲ್ಲ, ಇಲ್ಲೊಂದೇ ಕಾಣ್ತಾ ಇರೋದು ನಾವು. ಆದ್ದರಿಂದ ನಾವು ನಿಮಗೆಲ್ಲ ಓದುಗರೇ, ಶಾರದಾಂಜಿ ಓದುಗರೇ, ಇಷ್ಟೆಲ್ಲ ಹೇಳಿದ್ದೀವಿ, ಸ್ವಲ್ಪ ಆಲೋಚನೆ ಮಾಡಿ ನೀವೇ ನಿರ್ಧಾರ ಮಾಡಿ, ಇವನು ಎಂಥವನು ನೀವು ನಿರ್ಧಾರ ಮಾಡ್ಕೊಳ್ಳಿ. ನಾವು ಹೇಳೋಷ್ಟು ಹೇಳಿ ಆಯಿತು, ಇನ್ನು ಮುಂದೆ ನಮ್ಗೆ ಹೇಳೋಕ್ಕೆ ಏನು ಪದ ಇಲ್ಲ, ಮುಂದಿದ್ದನ್ನು ನೀವೇ ನಿರ್ಧಾರ ಮಾಡ್ಕೊಳ್ಳಿ ಅಂತ. ಶ್ರೀರಾಮಕೃಷ್ಣರು ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಕಾಶಿಪುರ್ ಗಾರ್ಡನ್ ಹೌಸಲ್ಲಿ ಇದ್ದಾಗ ಕಡೆದಾಗಿ ಎಲ್ಲ ಇದು ಪಕ್ಕದಲ್ಲಿ ಮಾಸ್ಟರ್ ಮಾಷಯ, ಇವರು ಬೇರೆ ರಾಖಾಲ, ಇವರು ಯೋಗಿನಿ, ಇವರೆಲ್ಲ ಕೂತಿರ್ತಾರೆ. ಶ್ರೀರಾಮಕೃಷ್ಣ ಅವ್ರಿಗೆಲ್ಲ ಹೇಳ್ತಾ ಇದ್ದಾರೆ, ಈಗ ಕಾಳಿ ತೋರಿಸ್ಕೊಡ್ತಾ ಇದ್ದಾಳೆ, ನಾನು ಇನ್ಮೇಲೆ ಯಾರನ್ನು ಮುಟ್ಟಬೇಕಾಗಿಲ್ಲ, ನಾನು ನಿಮಗೆಲ್ಲ ಹೇಳ್ತೇನೆ. ಎಲ್ಲರೂ ಗೃಹಿ ಭಕ್ತರು ಎಲ್ಲ ಇದ್ದಾರೆ, ಸನ್ಯಾಸಿ ಶಿಷ್ಯರು, ಭಾವಿ ಸನ್ಯಾಸಿಗಳು, ಯಾರು ಇನ್ನು ಸನ್ಯಾಸ ತೊಗೊಂಡಿಲ್ವಲ್ಲ, ಭಾವಿ ಸನ್ಯಾಸಿಗಳು. ನಿಮಗೆಲ್ಲ ಹೇಳ್ತೇನೆ ನಾನು, ನೀವು ಹೋಗಿ ಯಾರನ್ನಾದರೂ ಮುಟ್ಟಿ ಅವ್ರಿಗೆ ಉನ್ನತಿ ಉಂಟಾಗ್ತದೆ. ನಾನಿನ್ಯಾರನ್ನು ಮುಟ್ಟಬೇಕಾಗಿಲ್ಲ, ನಂದಾಯ್ತು, ಮುಗಿದೋಯ್ತು ನಂದೀಗ. ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನೀವು ಯಾರನ್ನು ಬೇಕಾದ್ರೂ ಹೋಗಿ ಮುಟ್ಟಿ ಅವ್ರಿಗೆ ಉನ್ನತಿ ಉಂಟಾಗ್ತದೆ, ನಾನು ನಿಮ್ಗೆ ಶಕ್ತಿಯನ್ನು ಕೊಟ್ಟಿದ್ದೇನೆ, ಹೋಗಿ. ಆಮೇಲೆ ಈಗೇನಾದರೂ ಇಲ್ಲಿ ಈ ತಾಯಿ ಕಾಳಿ ಈ ರೋಗವನ್ನು ಗುಣಪಡಿಸ್ಬಿಟ್ರೆ, ಕ್ಯಾನ್ಸರ್ ರೋಗ, ಈ ರೋಗವನ್ನು ಗುಣಪಡಿಸ್ಬಿಟ್ರೆ, ಈ ಶರೀರದ ಆಯುಸ್ಸು ಇನ್ನು ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಎಷ್ಟು ಜನ ಬರ್ತಾರೆ ಇಲ್ಲಿ ಅಂತಂದರೆ, ನೀವು ಅವ್ರನ್ನೆಲ್ಲ ಹೊರಗೆ ಓಡಿಸಿ ಬಾಗಿಲು ಹಾಕಿದ್ರೆ ಎಷ್ಟು ಮೈಕೆ ನೋವು ಬರ್ತಂದರೆ, ಎವ್ರಿಬಡಿ ಹ್ಯಾಸ್ ಟು ಟೇಕ್ ಪೈನ್ ಕಿಲ್ಲರ್. ಶ್ರೀರಾಮಕೃಷ್ಣ ಉಪಯೋಗಿಸೋ ಪದ ಆಯ್ತು, ನಾನೇ ಉಪಯೋಗಿಸಿದ್ದಲ್ಲ. ನೀವು ಪ್ರತಿಯೊಬ್ಬರೂ ಕೂಡ ಮಾತ್ರೆಗಳನ್ನು ತಿನ್ನಬೇಕು, ಮೈಕೆ ನೋವು ಬಂದೇನೋ ಜನಗಳನ್ನು ಹೊರಗೆ ಓಡಿಸ್ಲಿಕ್ಕೆ. ಅಷ್ಟು ಜನ ಬಂದ್ಬಿಡ್ತಾರೆ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ಶರೀರನ ಉಳಿಸ್ಕೊಳ್ಳೋದಿಲ್ಲ, ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ, ನೀವು ಹೋಗಿ ಯಾರನ್ನ ಬೇಕಾದ್ರೆ ಮುಟ್ಟಿ ಅವ್ರಿಗೆಲ್ಲ ಮುಕ್ತಿ ಸಿಗ್ತದೆ. ಇದು ದಿವ್ಯ ಭಾವದ ಅವಸ್ಥೆ. ಇದು ಅದಕ್ಕೆ ಇಟ್ಸ್ ಎ ಗ್ರೇಟ್ ಅಕ್ಯುಮುಲೇಷನ್ ಆಫ್ ಸ್ಪಿರಿಚುವಲ್ ಪವರ್. ಪ್ರಾರ್ಥನೆ ಮಾಡಿಪ್ಪ, ಶ್ರೀರಾಮಕೃಷ್ಣರು ಏನು ಬೇಕಾದ್ರೆ ಕೊಡ್ತಾರೆ. ಪ್ರಾಮಾಣಿಕತೆ ಮಾತ್ರ ಇರಬೇಕು ನಮ್ಮ ಕಡೆಯಿಂದ, ದಟ್ ಈಸ್ ಶ್ಯೂರ್. ಸ್ವಲ್ಪ ಕಾಯಬೇಕು, ಪ್ರಾಮಾಣಿಕತೆ ಇರಬೇಕು, ಪ್ರಾರ್ಥನೆ ಮಾಡಬೇಕು. ರಾಮಕೃಷ್ಣರು ಇವತ್ತು ಘನವಾದ ಒಂದು ವಸ್ತು ನಿಂತಿದೆ. ಅದು ಈಗ ಸ್ವಲ್ಪ ಏನೇನು ಪಾಯಿಂಟ್ ಏನು, ಈ ಶಾರದಾಂಜಿ ಎಷ್ಟು ಚೆನ್ನಾಗಿ ಬರೀತಾರೆ ಗೊತ್ತಾ? ಒಂದೆರಡು ಸುಮ್ಮನೆ ಜಸ್ಟ್ ಗೋ ಫಾರ್ವರ್ಡ್, ಬಟ್ ಗೊತ್ತಿರಲಿ ಅಂತ. ಶಾರದಾಂಜಿ ಮಹಾರಾಜ್ ದಿವ್ಯ ಭಾವ ಪ್ರಾರಂಭ ಮಾಡಿದ ತಕ್ಷಣ, ದಿವ್ಯ ಭಾವೇ ಅವರು ನರೇಂದ್ರನಾಥ್ ಪ್ರಾರಂಭ ಮಾಡಿದಾಗ ಅವ್ರು ಹೇಳ್ತಾರೆ, ಶ್ರೀರಾಮಕೃಷ್ಣ ಪರಮಹಂಸರ ಸಾಧನೆ ಅಂತಿಮವಾದದ್ದು ಯಾವಾಗ? ಅಂತಿಮವಾದದ್ದು ಪರಮಹಂಸರು ಶ್ರೀಮಾತೆ ಶಾರದಾದೇವಿಯವರಿಗೆ ಷೋಡಶಿ ಪೂಜೆಯನ್ನು ಮಾಡಿದಾಗ ಅಂತಿಮ ಆಯ್ತದೆ. ಅಲ್ಲಿಗೆ ಅವರ ಕೊನೆ ಘಟ್ಟ ಮುಗೀತು. ಅಲ್ಲಿಂದ ಅವರಿಗೆ ದಿವ್ಯ ಭಾವ ಪ್ರಾರಂಭ ಆಯ್ತಂತೆ. ಅದಕ್ಕೆ ಇವರೇ ಒಂದು ಪ್ರಶ್ನೆಯಿಂದ ಮಾಡ್ತಾರೆ. ಸುಮಾರು ಆಗ ಪರಮಹಂಸರಿಗೆ 39 ವಯಸ್ಸು. ಈ 1873 ಇಸ್ವಿ ಲೆಕ್ಕದಲ್ಲಿ ಹೇಳಿದ್ರೆ, ವಯಸ್ಸು ಲೆಕ್ಕದಲ್ಲಿ ಪರಮಹಂಸರಿಗೆ 39 ವಯಸ್ಸು. ಅದಕ್ಕೆ ಶಾರದಾಂಜಿ ಕೇಳ್ತಾರೆ, ಹಾಗಾದರೆ ಈಗ ದಿವ್ಯಭಾವ ಪ್ರಾರಂಭ ಆದಮೇಲೆ ಅಷ್ಟು ವರ್ಷ ದಿವ್ಯಭಾವ ಪ್ರಾರಂಭ ಆಗೋವರೆಗೂ ಅವರು ಸಾಧಕರಾಗಿಯೇ ಇದ್ರ? ಒಮ್ಮೆಗೆ ದಿವ್ಯಭಾವ ಬಂತ? ಯಾಕಂದರೆ ಮೊದಲು 12 ವರ್ಷ ಸಾಧನೆಯನ್ನು ಮಾಡಿದ್ರು. ಸಾಧನೆ 12 ವರ್ಷ ಮುಗಿದ ನಂತರ ಸುಮಾರು 6 ವರ್ಷ ಪರಮಹಂಸರಿಗೆ ಬೇಕಾಯ್ತಂತೆ ತಾವು ಯಾರು ಅಂತ ಅರಿಲಿಕ್ಕೆ. ಸಿದ್ಧಿ ಉಂಟಾಗಿದೆ, ಭಾವಮುಖದ ಅವಸ್ಥೆಗೆ ಬಂದಾಗಿದೆ. ಆದರೆ ತನ್ನನ್ನು ತಾನು ಅರಿಬೇಕಾಗಿದೆ. ಈಗ ಯಾವ ರೀತಿ ಅರಿಯೋದು? ಅದಕ್ಕಾಗಿ ಅವರು ತೀರ್ಥಯಾತ್ರೆ ಮಾಡ್ತಾರೆ ಮಥುರನೊಂದಿಗೆ ತೀರ್ಥ ಮಾಡಿದಾಗ, ತೀರ್ಥಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ವ್ಯಕ್ತತೆ, ಭಾರತೀಯ ಅಧೋಗತಿ, ಪಾಶ್ಚಾತ್ಯರ ಆಳ್ವಿಕೆ ಮತ್ತು ತಮ್ಮಲ್ಲಿ ಶೇಖರಣೆ ಆಗ್ತಾ ಇದ್ದಂಥ ಆಧ್ಯಾತ್ಮಿಕ ಶಕ್ತಿ ಮತ್ತು ಇವರಿಗೆ ತಿದ್ದಬೇಕಾದ ಮಾರ್ಗ ಮತ್ತು ದ ಕಂಡೀಷನ್ ಆಫ್ ದ ಮಾಸಸ್. ಇದು ಬರೀತಾರೆ ಶಾರದಾಂಜಿ ಒಂದೊಂದೇ ಒಳ್ಳೆ ಟೆಕ್ಸ್ಟ್ ಬುಕ್ ನಾನು ಹೇಳಿದ್ನಲ್ಲ. ಇಷ್ಟನ್ನು ಅರಿಲಿಕ್ಕೆ ಪರಮಹಂಸರಿಗೆ 6 ವರ್ಷ ಬೇಕಂತೆ. ಯಾಕಂದರೆ ಇವರೆಲ್ಲ ಬೃಂದಾವನಕ್ಕೆ ಹೋದರು, ಕಾಶಿಗೆ ಹೋದರು, ಅಲ್ಲಿ ಸ್ವರ್ಣಮಯ ಕಾಶಿ ಎಲ್ಲ ಕಾಣ್ರು ಅವ್ರಿಗೆ. ಆದರೆ ಜನಗಳು ಹೇಗಿದ್ರು? ಮೂರ್ಖರಾಗಿದ್ದರು. ಹೆಚ್ಚಿನ ಜನ, ಎಲ್ಲರೂ ಅಂತ ಹೇಳೋಕ್ಕಾಗೋದಿಲ್ಲ, ಹೆಚ್ಚಿನ ಜನ ತೀರ್ಥಕ್ಷೇತ್ರ, ಇದಕ್ಕೆ ಕ್ಷೇತ್ರವಾಸಿ ಮಹಾಪಾಪಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಕ್ಷೇತ್ರವಾಸಿ ಮಹಾಪಾಪಿ ಅಂತ. ಯಾಕಂದ್ರೆ ತೀರ್ಥಕ್ಷೇತ್ರದಲ್ಲಿದ್ದು ಅದನ್ನ ನಾವು ಮನಸ್ಸಿಗೆ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಅಲ್ಲಿ ಮಾಡುವ ಪಾಪ ಅದಕ್ಕೆ ಇಂಟು 100 ಆಗಿಬಿಡ್ತದೆ.
ಬೇರೆ ಕ್ಷೇತ್ರದಲ್ಲಿ ಮಾಡಿದ್ರೆ ನಡೆಯುತ್ತೆ, ತೀರ್ಥಕ್ಷೇತ್ರದಲ್ಲಿ ಮಾಡಿದ್ರೆ ಆ ಪುಣ್ಯಕ್ಷೇತ್ರದಲ್ಲಿ ಮಾಡಿದಂಥ ಪಾಪ ಇದು ತೊಳೆಯೋಕ್ಕಾಗೋದಿಲ್ಲ. ಅದಕ್ಕೆ ಕ್ಷೇತ್ರವಾಸಿ ಮಹಾಪಾಪಿ ಅಂತ ಕನ್ನಡದಲ್ಲಿ. ಪರಮಹಂಸರಿಗೆ ಇದು ಅರ್ಥ ಆಗ್ತದೆ. ಈ ವೃಂದಾವನದಲ್ಲಿ ಹೋದಾಗ ಬಾಬಾಜಿಗಳೆಲ್ಲ ಯಾವ ರೀತಿ ಜೀವನ ನಡೆಸ್ತಾ ಇದ್ದಾರೆ, ಯಾವ ರೀತಿ ಇರಬೇಕಿತ್ತು, ಸನ್ಯಾಸಿಗಳು ಯಾವ ರೀತಿ ಇರಬೇಕಿತ್ತು, ಎಲ್ಲ ಅಧೋಗತಿಗೆ ಹೋಗಿದ್ದಾರೆ, ಎಲ್ಲ ಅರ್ಥ ಆಗ್ತದಂತೆ. ಅದು 6 ವರ್ಷ 12 ವರ್ಷ ಸಾಧನೆ, 6 ವರ್ಷದ ಕಂಡೀಷನ್ ಆಫ್ ದ ಮಾಸಸ್ಸು, ಕೊನೆಗೆ ತನ್ನ ಧರ್ಮ ಸಂಸ್ಥಾಪನೆಗೆ ಬೇಕಾದ ಎಲ್ಲ ಸಿದ್ಧತೆ ಉಂಟಾಯಿತು. ಕೊನೆಗೆ ಹೋಗಿ ಅವ್ನು ನಿಂತ್ಕೊಂಡ್ಬಿಡ್ತಾನೆ ದಿವ್ಯ ಭಾವದಲ್ಲಿ. ಯಾಕಂದರೆ ಈಗ ನಾನು ಮಾಡಬೇಕಾಗಿದೆ ಕರ್ಮ. ನಾನು ಅಂತಂದರೆ ಶ್ರೀರಾಮಕೃಷ್ಣ ರೂಪಿಯ ನಾಮ ಮತ್ತು ರೂಪದ ಪರಬ್ರಹ್ಮದ ಲೀಲೆ ಆಗಬೇಕು. ಇದು ಶಾರದಾಂಜಿ ಇದನ್ನೆಲ್ಲ ಭಾಳ ಅದ್ಭುತವಾಗಿ ವರ್ಣನೆಯನ್ನು ಮಾಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇದು ಯಾರಿಗೂ ಅರಿಲಿಕ್ಕೆ ಸಾಧ್ಯ ಇಲ್ಲ. ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಭಕ್ತಿ ಇಲ್ಲ ಅಂದರೆ ಈ ಪರಮಹಂಸರ ಈ ದಿವ್ಯ ಲೀಲೆಯನ್ನು ಅರಿಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಲ್ಪ ಓಡ್ತಾ ಇದ್ದೇನೆ. ಈಗ ಪರಮಹಂಸರು ಕಾಯ್ತಾ ಇದ್ದಾರೆ, ಈಗ ಬರಬೇಕು. ಪ್ರಾರ್ಥನೆ ಮಾಡಿದ್ರು, ಓ ಎಲ್ಲಿದ್ದೀರಿ, ಓ ನನ್ನ ದಿವ್ಯ ಮಕ್ಕಳೇ ಎಲ್ಲಿದ್ದೀರಿ. ಮೊದಲನೇದಾಗಿ ಬಂದದ್ದು ಬ್ರಾಹ್ಮ ಸಮಾಜದವರು. ಪರಮಹಂಸರ ಸಂಪರ್ಕಕ್ಕೆ ಬ್ರಾಹ್ಮ ಸಮಾಜದವರು ಪ್ರವೇಶವನ್ನು ಮಾಡಿದ್ರು. ಆಮೇಲೆ ಇನ್ನೂ ಒಂದಷ್ಟು 7 ಪಾಯಿಂಟ್ ಡೀಟೇಲ್ಸ್, ಬಹುಶಃ ಆ 7 ಪಾಯಿಂಟ್ ಅಂತ ತೊಗೊಂಡು ಮತ್ತೆ ಇನ್ನೊಂದಷ್ಟು ಮಾಡ್ಬೋದು, ನಾನು ಸ್ಕಿಪ್ ಮಾಡ್ತೇನೆ. ಪರಮಹಂಸರ ದಿವ್ಯ ಲೀಲೆ ಆದಂಥ ಮುಖ್ಯ ಘಟನೆಗಳನ್ನು ವರ್ಣನೆ ಮಾಡಿದ್ದಾರೆ. ಅದು ನಾನೀಗ ತಗೊಳ್ಳಲ್ಲ, ಸಮಯ ಇಲ್ಲ. ಶ್ರೀರಾಮಕೃಷ್ಣರಿಗೆ ಮೊದಲನೇದಾಗಿ ಈ ದಿವ್ಯ ಲೀಲೆಯಲ್ಲಿ ಬಂದಾಗ ಬ್ರಾಹ್ಮ ಸಮಾಜದವರು ಪ್ರವೇಶ ಮಾಡಿದ್ರು. ಕೇಶವನನ್ನು ಮುಂದೆ ಇಟ್ಕೊಂಡು ಪರಮಹಂಸರ ಸಂಪರ್ಕಕ್ಕೆ ಬಂದರು. ಸಂಪರ್ಕಕ್ಕೆ ಕೇಶವ ಬಂದ ಮೇಲೆ ಅವನಿಗೆ ಬಹಳ ಅದ್ಭುತ ಅಂತ ಅನಿಸ್ತು. ಮುಖ್ಯವಾದ ಘಟನೆಗಳು ಮಾತ್ರ ಹೇಳ್ತಾ ಹೋಗ್ತೇನೆ. ಬಹಳ ಅದ್ಭುತ ಅನಿಸ್ತು ಪರಮಹಂಸರ ವಾಣಿ. ಅವನೇನು ಮಾಡ್ದ, ತನ್ನ ಇಂಡಿಯನ್ ಪತ್ರಿಕೆ ಇದರಲ್ಲೆಲ್ಲ ಶ್ರೀರಾಮಕೃಷ್ಣರ ಬಗ್ಗೆ ಲೇಖನಗಳನ್ನು ಬರೆದ, ಸಣ್ಣ ಪುಟ್ಟ ಅವರ ಜೀವನದ ಘಟನೆಗಳು, ಸಣ್ಣ ಪುಟ್ಟ ಲೇಖನಗಳನ್ನು ಬರಿತಾ ಬಂದ ಪತ್ರಿಕೆಗಳಲ್ಲಿ. ಇದನ್ನು ಕಂಡು ಸಾಕಷ್ಟು ಜನ ಆಕರ್ಷಿತರಾಗಿ ಪರಮಹಂಸ ಯಾರು ತಿಳಿಬೇಕು ಅವರ ಸಂಪರ್ಕಕ್ಕೆ ಬಂದರು. ಇದಾದ ಮೇಲೆ ಎಷ್ಟು ಮಟ್ಟಿಗೆ ಕೇಶವನಿಗೂ ಪರಮಹಂಸರಿಗೂ ಸಂಪರ್ಕ ಬಂತು ಅಂತಂದರೆ, ಕೇಶವ ಬ್ರಾಹ್ಮ ಸಮಾಜದಲ್ಲಿ, ಈಗಲೂ ಕೂಡ ಬ್ರಾಹ್ಮ ಸಮಾಜ ಇದೆ. ನೀವು ಕಲ್ಕಟ್ಟಾಗೆ ಹೋದರೆ ಇನ್ನೂ ಆ ಹಾಲೆಲ್ಲ ಹಾಗಾಗಿ ಉಳ್ಕೊಂಡಿದೆ, ಸಾಧಾರಣ ಬ್ರಾಹ್ಮ ಸಮಾಜ. ಅವನೇನಾದರೂ ಒಂದು ಈ ವೇದಿಕೆ ಮೇಲೆ ಕೂತ್ಕೊಂಡು ಉಪನ್ಯಾಸವನ್ನು ಮಾಡ್ತಾ ಇದ್ದಾಗ ಪರಮಹಂಸರಿಗೆ ಏನು ಅನಿಸ್ತಿತ್ತು, ದಕ್ಷಿಣೇಶ್ವರಲ್ಲಿ ಒಮ್ಮೆ ಕೇಶವನ್ನ ನೋಡಬೇಕಲ್ಲ. ಸೀದಾ ಕಲ್ಕಟ್ಟ ಸಾರೋಟ್ ಗಾಡಿನೋ ಯಾರನ್ನೋ ಹಿಡ್ಕೊಂಡು ಬಂದ್ಬಿಡ್ತಾ ಇದ್ರು ಕಲ್ಕಟ್ಟ ನಗರಕ್ಕೆ. ಅವ್ರಿಗೆ ಯಾರು ಸಾಧಾರಣ ಬ್ರಾಹ್ಮ ಸಮಾಜದಲ್ಲಿ ಉಪನ್ಯಾಸ ಕೊಡ್ತಾ ಇದ್ದಾನೆ. ಶ್ರೀರಾಮಕೃಷ್ಣ ಪರಮಹಂಸರಿಗೆ ಅವ್ರದೇ ಭಾವದಲ್ಲೋ ಸಮಾಧಿಯಲ್ಲೋ ಇರ್ತಾರೆ, ಅವ್ರಿಗೆ ಪ್ರವೇಶ ಮಾಡಿಬಿಡ್ತಾರೆ ಕೋಣೆಯನ್ನು. ಅವಾಗ ಕೇಶವ ಏನು ಮಾಡ್ತಾ ಇದ್ದ, ಶ್ರೀರಾಮಕೃಷ್ಣರು ಬಂದರು ಅಂತ ಹೇಳಿ ಇದನ್ನು ಮೇಲಿಂದ ಕೆಳಗಿಳಿದು ಬಂದು ಪರಮಹಂಸರ ಪಕ್ಕ ಕೂತ್ಕೊಂಡು, ಮಹಾಶಯರೇ ನೀವೇನಾರು ಹೇಳಿ. ಈ ಮಟ್ಟದ ಶ್ರದ್ಧೆಯನ್ನು ಕೇಶವ ಪರಮಹಂಸರ ಮೇಲೆ ಇಟ್ಕೊಂಡಿದ್ದ. ಅದಕ್ಕೆ ಶ್ರೀರಾಮಕೃಷ್ಣರು ತುಂಬ ಅವರೊಂದಿಗೆ ನಿಕಟವಾಗಿ ಮಾತುಕತೆ ಆಡಿ ಅವರೆಲ್ಲ ಬ್ರಾಹ್ಮ ಭಕ್ತರಿಗೆ ಏನು, ಬ್ರಾಹ್ಮ ಸಮಾಜ ವ್ಯಕ್ತಿಗಳಿಗೆ ಏನು ಅನಿಸ್ತಿತ್ತು ಗೊತ್ತೇನು, ಶಾರದಾಂಜಿ ಭಾಳ ಒಂದು ಮುಖ್ಯವಾದ ಒಂದು ಮಾತನ್ನು ಹೇಳ್ತಾರೆ. ಇವನು ಕೂಡ ಬ್ರಾಹ್ಮ ಸಮಾಜದ ಅನುಯಾಯಿ. ಯಾರು? ಶ್ರೀರಾಮಕೃಷ್ಣ ಪರಮಹಂಸರು. ಅವ್ರಿಗೆಲ್ಲ ಏನು ಅನಿಸ್ತಿತ್ತಂತಂದರೆ, ಶ್ರೀರಾಮಕೃಷ್ಣ ಪರಮಹಂಸರು ಕೂಡ ನಮ್ಮ ಮತವನ್ನು ಒಪ್ಪಿದ್ದಾರೆ, ಹಾಗಾಗಿ ಕೇಶವ ಇವ್ರ ಜೊತೆ ತುಂಬ ನಿಕಟ ಇಟ್ಕೊಂಡಿದ್ದಾಗ ಪರಮಹಂಸರು ಕೂಡ ಬ್ರಾಹ್ಮ ಸಮಾಜದ ಅನುಯಾಯಿ. ಅದಕ್ಕೆ ಶಾರದಾಂಜಿ ಏನು ಹೇಳ್ತಾರೆ ಗೊತ್ತಾ, ಇವರು ಭಾವಮುಖದ ಅವಸ್ಥೆಯಲ್ಲಿದ್ದಾಗ ಎಲ್ಲ ಅವಸ್ಥೆ ಇವರು ಆದಾಗ ಆ ರೀತಿಗೆ ಬೇಕಾದ್ರೆ ಹೇಳ್ಬೋದು ಇವನು ಬ್ರಾಹ್ಮಿ ಅಂತ. ಆದರೆ ಅವರು ಬ್ರಾಹ್ಮಿನೇ ಅಲ್ಲ, ಅದಕ್ಕೆ ಅತೀತರು. ಆದರೆ ಇವರನ್ನ ಕರ್ಕೊಂಡು ಹೋಗ್ಬೇಕಾಗಿದೆಯಲ್ಲ. ಶ್ರೀರಾಮಕೃಷ್ಣ ಎಷ್ಟು ಸ್ವಾರಸ್ಯ ಗೊತ್ತೇ, ನಿಮ್ಗೆ ನೆನಪಿರಬೇಕು, ಅವರು ಬಾಲ್ಯದಲ್ಲಿದ್ದಾಗ ಅವ್ರು ಯಾರು ರಘುನಾಮನ ಪೂಜೆಯನ್ನು ಮಾಡ್ತಾ ಇದ್ದಿದ್ದು ಶಿಲಾ ರೂಪದಲ್ಲಿ. ಅವರು ವೈಷ್ಣವ ರೀತಿಯ ಸಂಪ್ರದಾಯ. ಆದರೆ ಅವರು ಮಂತ್ರ ದೀಕ್ಷೆ ಪಡೆದದ್ದು ಶಾಕ್ತ ಮಂತ್ರದಲ್ಲಿ. ಈಗ ನಿಮಗೇನು ಗೊತ್ತಾಗೋದಿಲ್ಲ, ವೆಸ್ಟ್ ಬೆಂಗಾಲ್ನಲ್ಲಿ ಶಾಕ್ತರಿಗೂ ವೈಷ್ಣವರಿಗೂ ಭಾಳ ಗಲಾಟೆ. ಅದೃಷ್ಟವಶಾತ್ ನಮ್ಮ ರಕ್ತಪಾತ ಆಗಿಲ್ಲ ಧರ್ಮದಲ್ಲಿ, ಬೇರೆ ಅನ್ಯ ಧರ್ಮದಲ್ಲಿ ರಕ್ತಪಾತ ಇದೆ. ಹಿಂದೂ ಧರ್ಮದಲ್ಲಿ ಒಂದು ಅದೃಷ್ಟ ಏನು ಅಂತಂದರೆ, ನಾವು ಜಗಳ ಆಡಿ ಸಾಹಿತ್ಯಗಳನ್ನ ರಚನೆ ಮಾಡ್ತೀವಿ ಒಬ್ರನ್ನೊಬ್ರು ಬೈಕೊಂಡು, ಆದರೆ ಯಾವತ್ತೂ ನಾವು ಈ ಮಟ್ಟಕ್ಕೆ ಇಳಿಯೋದಿಲ್ಲ, ಕೊಲ್ಲೋದು ರಕ್ತಪಾತ ಮಾಡೋಕ್ಕೆ ಹೋಗಿಲ್ಲ ಅದೃಷ್ಟವಶಾತ್. ಸಾಕಷ್ಟು ವಿಚಾರಗಳಿದೆ ವೈಷ್ಣವರು ಶಾಕ್ತರಲ್ಲ. ಅದಕ್ಕೆ ಪರಮಹಂಸರು ಡಿಡ್ ಎ ರೆವಲ್ಯೂಷನ್. ಗದಾಯ ಆದಾಗಲೇ ಏನು ಶಾಕ್ತಮಂತ ದೀಕ್ಷಿತನಾದ ವೈಷ್ಣವ ಸಂಪ್ರದಾಯದಲ್ಲಿ ಬಂದರೂ ಕೂಡ ಆಮೇಲೆ ತನ್ನ ಮನೆಯವರಿಗೆಲ್ಲರಿಗೂ ಶಾಕ್ತಮಂತ ದೀಕ್ಷೆಯನ್ನು ಕೊಡಿಸ್ತಾರೆ ಪರಮಹಂಸರು. ಇವರು ಮೊದಲು ತೊಗೊಂಡು ರಾಮ್ಕುಮಾರ್ ಆಮೇಲೆ ತೊಗೊಂಡ, ಅಂದರೆ ಆ ಮಂತ್ರವನ್ನು ಕಾಳಿ ಪೂಜೆ ಮಾಡಬೇಕಾದ, ಆಮೇಲೆ ಎಲ್ಲರಿಗೂ ಶಾಕ್ತಮಂತ ದೀಕ್ಷೆಯನ್ನು ಕೊಡ್ತಾರೆ. ಆಗಲೇ ಅವನು ಕ್ಯಾಥೋಲಿಕ್ ಆಗಿಬಿಟ್ಟಿದ್ರು ಪರಮಹಂಸರು. ಈಗ ಭಾವಮುಖದಲ್ಲಿ ಇದ್ಮೇಲೆ ಇದೆಲ್ಲವೂ ಸಹಜ. ಬ್ರಾಹ್ಮ ಸಮಾಜ ಇದೆಲ್ಲ ಭಾವಗಳು ಪರಮಹಂಸಕ್ಕೆ ಅರ್ಥ ಆಗಿತ್ತು. ಅದರಿಂದ ಬ್ರಾಹ್ಮ ಭಕ್ತರು ಪರಮಹಂಸರ ಯಾಕೆ ಬರ್ತಿದ್ರು, ಶಾರದಾಂಜಿ ಬರಿತಾರೆ ಇವನೂ ಕೂಡ ಒಬ್ಬ ಬ್ರಾಹ್ಮ ಭಕ್ತ ಅಂತ. ಇವನು ಕಾಳಿ ಭಕ್ತ ಅಂತ ಬಂದದ್ದಲ್ಲ ಅವರು.
ಇವನು ಬ್ರಾಹ್ಮ ಸಮಾಜದ ಎಲ್ಲ ಸಿದ್ಧಾಂತವನ್ನು ಒಪ್ತಾನೆ, ನಮ್ಮವನು ಅಂತ ಅವ್ರು ಬಂದದ್ದು. ಅದಕ್ಕೆ ಶ್ರೀರಾಮಕೃಷ್ಣರು ಬಹಳ ಚೆನ್ನಾಗಿ ಹೇಳ್ತಾರೆ, ಇವರು ಗೊತ್ತು, ಇವರು ಪಾಶ್ಚಾತ್ಯರಿಂದ ಈಗ ಆಗ ಇನ್ನು ಕಲ್ಕಟ್ಟ ವಾಸ್ ದ ಕ್ಯಾಪಿಟಲ್ ಆಫ್ ಬ್ರಿಟಿಷ್ ಕ್ಯಾಪಿಟಲ್, ಸಂಪೂರ್ಣವಾಗಿ ಆ ನೀರನ್ನು ಕುಡಿದಿದ್ದಾರೆ ಇವರು. ಈಗ ನನ್ನ ಎಲ್ಲ ಮಾತನ್ನು ಒಪ್ಪೋದಿಲ್ಲ ಇವರು. ಅದಕ್ಕೆ ತಮ್ಮ ಅನುಭವಗಳನ್ನೆಲ್ಲ ಹೇಳಿ ಬ್ರಾಹ್ಮ ಸಮಾಜ ಮುಖ್ಯವಾಗಿ ಕೇಶವನಿಗೆ ಹೇಳ್ತಾರೆ, ನೋಡಪ್ಪ, ನಾನು ಹೇಳೋದೆಲ್ಲ ಹೇಳಾಯಿತು, ನೀನು ತಲೆ ಮತ್ತು ಬಾಲವನ್ನು ಕತ್ತರಿಸಿ ಮುಖ್ಯವಾದ ಭಾಗ ಎಷ್ಟು ಬೇಕೋ ಅಷ್ಟು ನೀನು ಅರ್ಥ ಮಾಡ್ಕೊ. ನಾನು ಹೇಳೋದೆಲ್ಲ ಹೇಳಾಯಿತು, ನನ್ನ ಅನುಭವಗಳನ್ನೆಲ್ಲ ಹೇಳಿಬಿಟ್ಟಿದ್ದೇನೆ. ಈಗ ನೀನೇನು ಮಾಡಬೇಕು, ತಲೆ ಮತ್ತು ಬಾಲವನ್ನು ಕತ್ತರಿಸಿ ಮುಖ್ಯವಾದ ಅಂಶ ನಿನ್ಗೆ ಎಷ್ಟು ಬೇಕೋ ಅಷ್ಟು ಅರ್ಥ ಮಾಡ್ಕೊ. ಒಂದು ದಿವಸ ಪರಮಹಂಸರು ಇವರು ಹೇಗೆ ಉಪನ್ಯಾಸ ಮಾಡ್ತಾರೆ, ಹೇಗೆ ಪ್ರಾರ್ಥನೆ ಮಾಡ್ತಾರೆ ಕುತೂಹಲ ಬಂತಲ್ಲ, ಹೋದ್ರು ಬ್ರಾಹ್ಮ ಸಮಾಜಕ್ಕೆ. ಹೋದಾಗ ಪರಮಹಂಸರು ಕೂತ್ಕೊಂಡಿದ್ದಾರೆ, ಇವನು ಕೇಶವ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾನೆ. ಹಾಡಿ ಆಯಿತು, ಎಲ್ಲ ಆಯ್ತು, ಈಗ ಎಲ್ಲರೂ ಕಣ್ಣು ಮುಚ್ಕೊಂಡ್ರು. ಈಗೆಲ್ಲರೂ ಒಂದು ಸ್ವಲ್ಪ ಕೆಲವು ಕಾಲ ಧ್ಯಾನ ಮಾಡಿ. ಪರಮಹಂಸರು ನಗು ಬಂತಂತೆ, ನಗ್ತಾ ಇದ್ದಾರೆ ಅವರು. ಇವ್ರು ಧ್ಯಾನ ಕೂತಿದ್ದಾರೆ, ಅವ್ರು ನಗ್ತಾ ಇದ್ದಾರೆ. ಆಮೇಲೆ ಕೇಶವನಿಗೆ ಹೇಳ್ತಾರೆ, ಕೇಶವ, ನಿನ್ನ ಧ್ಯಾನ ಹೇಗಿದೆ ಗೊತ್ತೇನು? ಹೇಗಿದೆ ಮಹಾಶಯರೇ, ದಕ್ಷಿಣೇಶ್ವರಲ್ಲಿ ನಾನು ಕೂತಾಗ ಪಂಚವಟಿಗೆ ಒಂದು ಹಿಂಡ್ ಕೋತಿ ಬರ್ತಾ ಇತ್ತು. ಆ ಕೋತಿಗಳೆಲ್ಲ ಬಂದು ಪಂಚವಟಿ ಸುಮ್ಮನೆ ಮೌನವಾಗಿ ಕೂತಿತ್ತಂತೆ. ಭಾವಿಸ್ಬೇಕು, ಏನೋ ಈ ಮಂಗ ಚೇಷ್ಟೆ ಕಪಿ ಚೇಷ್ಟೆ ಮಾಡಿದ್ರೆ ಸುಮ್ಮನೆ ಕೂತಿದೆಯಲ್ಲ ಅಂತ. ಯಾಕೆ ಕೂತಿದೆ, ಯಾವ್ಯಾವ ತೋಟದಲ್ಲಿ ಎಷ್ಟೆಷ್ಟು ಹಣ್ಣಿದೆ, ಯಾವ ರೀತಿ ಕಳ್ತನ ಮಾಡಬೇಕು ಅಂತ ಧ್ಯಾನ ಮಾಡ್ತಾ ಇದೆ. ಆದ್ದರಿಂದ ನೀನೆಲ್ಲ ಬ್ರಾಹ್ಮ ಸಮಾಜದವ್ರು ಧ್ಯಾನಕ್ಕೆ ಕೂತಿದಾರಲ್ಲ, ಆ ಕಪಿ ಥರ ನೆನಪಾಗ್ತದೆ, ಅದಕ್ಕೆ ನಗು ಬರ್ತಾ ಇದೆ ಅಂತ. ಅಂದರೆ ಪರಮಹಂಸ ಏನು ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ, ಒಂದು ಆಧ್ಯಾತ್ಮಿಕ ಜೀವನ ಅಂದರೆ ಒಂದು ನಿಯಮದಲ್ಲಿ ಕೂತ್ಕೊಂಡು ಎಲ್ಲರಿಗೂ 10 ನಿಮಿಷ ಧ್ಯಾನ ಮಾಡಿ ಅಲ್ಲಪ್ಪ, ಹಾಗೆ ಧ್ಯಾನ ಮಾಡೋದು. ಆದ್ದರಿಂದ ಪರಮಹಂಸ ಹೇಳ್ತಾ ಇದ್ದಾರೆ, ಇದು ಕೇಶವನಿಗೆ ಇದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಪರಮಹಂಸ. ಈ ರೀತಿ ಧ್ಯಾನ ಮಾಡೋಕ್ಕೆ ಆಗೋಕ್ಕೆ ಸಾಧ್ಯವಿಲ್ಲ. ನಿಮ್ಮ ಧ್ಯಾನ ಅದಕ್ಕೆ ಹೋಲಿಸು. ಒಂದ್ಸಲ ಅಂತೂ ನರೇಂದ್ರ ಬರ್ತಾನೆ ದಕ್ಷಿಣೇಶ್ವರದಲ್ಲಿ. ನರೇಂದ್ರ ಬಂದು ಶ್ರೀರಾಮಕೃಷ್ಣ ಹೇಳ್ತಾ, ಅವನು ಬ್ರಾಹ್ಮ ಸಮಾಜಕ್ಕೆ ಅವನು ಎಷ್ಟು ಕಠ ಅಂತಂದ್ರೆ, ಈ ಪರಮಹಂಸರ ಸಂಪರ್ಕಕ್ಕೆ ಬರೋಕ್ಕಿಂತ ಮುನ್ನ ನರೇಂದ್ರ ಹೋಗಿದ್ದು ಬ್ರಾಹ್ಮ ಸಮಾಜಕ್ಕೆ. ಅವನು ಅದೇ ಮನಸ್ಸಿನ ಸ್ಥಿತಿ ಏನಾದ್ರು ಒಪ್ಕೊಂಡ್ಬಿಟ್ರೆ, ನಾನು ಇದನ್ನು ಮಾಡ್ತೇನೆ ನಾಳೆಯಿಂದ ಅಂದರೆ 100ಕ್ಕೆ 100 ಮಾಡುವಂಥ ನರೇಂದ್ರ. ಸತ್ಯವಾಕ್ಯ ಪರಿಪಾಲನೆ ಅವನಲ್ಲಿತ್ತು. ಹಾಗಾಗಿ ಬ್ರಾಹ್ಮ ಸಮಾಜದ ನಿಯಮ ಏನು, ಪ್ರಾರ್ಥನೆಯನ್ನು ನೀವು ಪ್ರತಿ ದಿವಸ ಹೋಗಬೇಕು, ಬೆಳಗ್ಗೆ ಸಂಜೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಆದರೂ ಧ್ಯಾನ ಮಾಡಬೇಕು, 2 ಹೊತ್ತು ಧ್ಯಾನ ಮಾಡಬೇಕು. ಅವ್ರ ನಿಯಮ ಅದು, ಅಬ್ಜೆಕ್ಟಿವ್. ನರೇಂದ್ರ ಅದನ್ನು ಪರಿಪಾಲಿಸ್ತಾ ಇದ್ದ. ಅವನು ಧ್ಯಾನ ಸಿದ್ಧ, ಆದರೂ ಬ್ರಾಹ್ಮ ಸಮಾಜಕ್ಕೆ ಹೋದ್ಮೇಲೆ ಆ ರೀತಿಯಾಗಿ ಮಾಡ್ತಾ ಇದ್ದ. ಬಂದು ಪರಮಹಂಸರು ಎಲ್ಲ ಒಂದು ಹಾಡು ಹೇಳು ಅಂತ, ಅವನು ಬ್ರಾಹ್ಮ ಸಮಾಜದ ತಂಬೂರಿ ತೊಗೊಂಡು ಹಾಡು ಹೇಳ್ತಾ ಇದ್ದೀನಿ. ಓ ಮನಸ್ಸೇ, ನಿರಂತರವಾಗಿ ಪರಮಾತ್ಮನ ಧ್ಯಾನ ಮಾಡು ಅಂತ ಹಾಡ್ತಾ ಇದ್ದ. ಶ್ರೀರಾಮಕೃಷ್ಣರಿಗೆ ಅದು ಯಾಕೆ ಗೊತ್ತಿತ್ತು ಹೇಳ್ತಾರೆ, ಹೀಗೆ ಹೇಳ್ಬೇಡ ನೀನು ಅಂತ. ಯಾಕೆ ಅಂತ ಕೇಳ್ದ. 2 ಹೊತ್ತು ಮಾತ್ರ ಧ್ಯಾನ ಮಾಡ್ತೀನಿ ಅಂತ ಹೇಳಪ್ಪ. ಯಾಕಂದ್ರೆ ಬ್ರಾಹ್ಮ ಸಮಾಜಕ್ಕೆ ಹೋಗಿ ಶಪಥ ಮಾಡಿದ್ದಂತಾನೆ 2 ಹೊತ್ತು ಧ್ಯಾನ ಮಾಡೋದು ಅಂತ. ಪರಮಹಂಸ ಗೊತ್ತಿತ್ತು ಇವನು ಹೋಗಿ 2 ಹೊತ್ತು ಧ್ಯಾನ ಮಾಡ್ತಾನೆ ಅಂತ ಬ್ರಾಹ್ಮ ಸಮಾಜ. ಅದಕ್ಕೆ ಪರಮಹಂಸ ಹೇಳ್ತಾ, ಹಾಗೆಲ್ಲ ಹೇಳ್ಬೇಡ ನೀನು ಏನು ಮಾಡ್ತೀಯ ಅದನ್ನು ಹೇಳು, ನೀ ಏನು ಮಾಡ್ತೀಯ, 2 ಹೊತ್ತು ತಾನೇ ಮಾಡೋದು. ಶ್ರೀರಾಮಕೃಷ್ಣ ಇದನ್ನು ವರ್ಣನೆ ಮಾಡಿ ಮೆಲ್ಲಿಗೆ ದಿವ್ಯಭಾವದ ವಿಶೇಷತೆಯನ್ನು ವರ್ಣನೆಯನ್ನು ಮಾಡ್ತಾರಪ್ಪ ನಮ್ಮ ಶಾರದಾಂಜಿ. ನರೇಂದ್ರನಿಗೆ ಮುಖಭಂಗ ಆಗುತ್ತಂತೆ, ತಲೆ ತೆಗೆಸ್ಬಿಡ್ತಾನೆ ನರೇಂದ್ರ. ತುಂಬ ಬೇಸರ ಆಗ್ಬಿಡ್ತಾರೆ. ಶ್ರೀರಾಮಕೃಷ್ಣ ಹೇಗೆ ಲೇವಡಿ ಮಾಡಿ ನಕ್ಬಿಡ್ತಾರೆ, ಜೋರಾಗಿ ಇದ್ದವರೆಲ್ಲ ನಕ್ಬಿಡ್ತಾರೆ 2 ಹೊತ್ತು ಧ್ಯಾನ ಮಾಡು ಅಂತ ಹೇಳಿದ ತಕ್ಷಣ. ಆದರೆ ಪರಮಹಂಸ ಏನು ಹೇಳ್ತಾ ಇದ್ದಾರೆ, ಈ ಒಂದು ಸಂಪರ್ಕದಿಂದ ಪರಮಹಂಸರ ಸಂಪರ್ಕಕ್ಕೆ ಬಂದಾಗ ಈ ಕೇಶವಾದಿಗಳು ಅವರ ಒಂದು ಧ್ಯೇಯ ಏನಿತ್ತು, ಹಿಂದೂ ಧರ್ಮದ ಮತದ ಪ್ರಕಾರ ಮೂರ್ತಿ ಪೂಜೆ ಮಾಡುವುದು ತಪ್ಪು. ಪರಮಹಂಸರ ಸಂಪರ್ಕಕ್ಕೆ ಬಂದ ನಂತರ ಕೆಲವು ವರ್ಷ ಆದಮೇಲೆ ಅವ್ರು ಏನು ಮಾಡಿದ್ರು, ಭಗವಂತನ ತಾಯಿ ಅಂತ ಕರೆಯಬಹುದು ಅಂತ ಒಪ್ಪಿಕೊಂಡ್ರು. ದಟ್ ಈಸ್ ಕಾಲ್ಡ್ ನ್ಯೂ ಡಿಸ್ಪೆನ್ಸೇಷನ್, ನವವಿಧಾನ್ ಬ್ರಾಹ್ಮ ಸಮಾಜ್. ಇದು ಯಾರ ಸಂಪರ್ಕದಿಂದ ಆಗಿದ್ದು, ದಿವ್ಯಭಾವದಲ್ಲಿ ನೆಲೆಸಿದಂಥ ಪರಮಹಂಸರು ಕೇಶವನ ಮತ್ತು ಬ್ರಾಹ್ಮದ ಮೇಲೆ ಉಂಟಾದ ಇದರಲ್ಲಿ ನೀವು ನಿಧಾನಕ್ಕೆ ಓದಿ. ಶಿವನಾಥ್ ಶಾಸ್ತ್ರಿ, ವಿಜಯಕೃಷ್ಣ ಗೋಸ್ವಾಮಿ, ಮಂಜುಮ್ದಾರ್, ಇವ್ರ ಮೇಲೆ ಪ್ರತ್ಯೇಕವಾಗಿ ಶಾರದಾಂಜಿಗಳು ಪ್ರತ್ಯೇಕವಾಗಿ ಜೀವನ ಹೇಗೆ ಬದಲಾಯಿಸ್ತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಾತ್ರ ನಾನು ಒಂದೊಂದು ಕೇಶವನ್ನು ಮಾತ್ರ ಮೂಲ ಮಾತ್ರ ಹೇಳ್ತಾ ಇದ್ದೇನೆ. ಅದಕ್ಕೆ ಕೊನೆಗೆ ಯಾವ ಸ್ಥಾನಕ್ಕೆ ಹೋಗಿ ನಿಂತರು ಇವರೆಲ್ಲ ಅಂತಂದರೆ, ಕೊನೆಗೆ ತಾಯಿ ರೂಪದಲ್ಲಿ ಭಗವಂತನನ್ನು ಪೂಜಿಸಬಹುದು. ಮೂರ್ತಿ ಪೂಜೆ ಒಪ್ಪಲಿಲ್ಲ ಪರಮಹಂಸರ ಸಂಪರ್ಕ. ಇವರೇನು ಮಾಡಲಿ ಅಂತ ಹೇಳ್ತಾ ಇಲ್ಲ, ಮೆಲ್ಲಿಗೆ ಸಂಪರ್ಕದಿಂದ. ಅದಕ್ಕೆ ಹೇಳ್ತಾರೆ, ಅಲ್ಲಿ ಸಾಕಷ್ಟು ಹರಿಸಭೆಗಳು ನಡೆಯುತ್ತೆ ಕಲ್ಕಟಾ ನಗರದಲ್ಲಿ. ಬ್ರಾಹ್ಮ ಸಮಾಜದ ಸಾಕಷ್ಟು ಶಾಖೆಗಳು ನಡೆಯುತ್ತೆ ಇಡೀ ಕಲ್ಕಟಾ ನಗರದಲ್ಲಿ. ಅಲ್ಲಿ ಇಲ್ಲಿ ಶಾಸ್ತ್ರ ಪರಿಚಯ, ಶಾಸ್ತ್ರ ಚರ್ಚೆ ನಡೆಯಕ್ಕೆ ಪ್ರಾರಂಭ ಆಗುತ್ತೆ. ಆವಾಗ ದಕ್ಷಿಣೇಶ್ವರಲ್ಲಿ ಪರಮಹಂಸರು ಕೇಳ್ತಾರೆ, ಇಷ್ಟೊಂದು ಶಾಸ್ತ್ರ ಚರ್ಚೆ, ಹರಿಸಭೆ, ಬ್ರಾಹ್ಮಸಭಾ ಇಡೀ ಕಲ್ಕಟಾ ನಗರದಲ್ಲಿ ನಡೀತಿದೆಯಲ್ಲ, ಯಾಕೆ? ಇಲ್ಲಿ ದಿವ್ಯ ಭಾವದ ಉದ್ದೀಪನ ಪ್ರೇರಣೆ ಮೇಲೆ ಅದೆಲ್ಲ ನಡೀತಿರೋದು.
ಪರಮಹಂಸ ಹೇಳ್ತಾರೆ ಇದನ್ನ ದಕ್ಷಿಣೇಶ್ವರಲ್ಲಿ ಕೂತ್ಕೊಂಡು. ಅದಕ್ಕೆ ಪರಮಹಂಸ ಕೇಳ್ತಾರೆ, ಈ ಯಂಗ್ ಬೆಂಗಾಲ್ ಅಂದರೆ ಯುವಕರು ಮತ್ತು ಆಗಿಲ್ಲಿದ್ದಕ್ಕಂಥ ಬ್ರಾಹ್ಮ ಸಮಾಜದ ಎಲ್ಲ ಸಣ್ಣ ವಯಸ್ಸಿನವರು ಮತ್ತು ಪ್ರಭಾವವನ್ನು ಒಳಗಾದವರು ಬ್ರಾಹ್ಮ ಸಮಾಜ ಕೇಶವನ ಮಾತುಗಳಿಗೆ, ಇವರಿಗೆಲ್ಲ ಭಕ್ತಿಯಿಂದ ಏನು ಅಂತ ಗೊತ್ತಿತ್ತಾ? ಕೇಶವನ ಸಂಪರ್ಕಕ್ಕೆ ನಾವು ಮೊದಲನೇ ಬಾರಿ ಕೇಶವ ಚಂದ್ರಸೇನ ನೋಡಲಿಕ್ಕೆ ಹೋದಾಗ ಫಸ್ಟ್ ಟೈಮ್, ಅವಾಗ ಏನು ಮಾಡಿದ್ರು ಪರಮಹಂಸರು, ತಲೆಯನ್ನು ಬಗ್ಗಿಸಿ ಕೇಶವನ ಚೇರ್ ಮೇಲೆ ಕಾಲು ಹಾಕೊಂಡು ಕೂತಿರ್ತಾನೆ ಕೇಶವ. ಪರಮಹಂಸರು ಕೋಣೆಯನ್ನು ಪ್ರವೇಶ ಮಾಡಿದ್ರು, ಕೇಶವ ಚೇರ್ ಮೇಲೆ ಕೂತಿದ್ದಾನೆ. ಪರಮಹಂಸರು ಒಳಗಡೆ ಬಂದರು, ಯಾರೋ ಹೇಳಿದ್ರು ಕೇಶವನ ನೋಡಬೇಕು ಅಂತ. ಒಳಗೆ ಹೋದ್ಮೇಲೆ ಪರಮಹಂಸರು ತಲೆ ಬಗ್ಗಿಸಿ ನಮಸ್ಕಾರ ಮಾಡ್ತಾರೆ. ಅವನ ಮುಖ ನೋಡಿ ಸುಮ್ಮನೆ ಹಾಂ ಅಂದಂತೆ. ಪರಮಹಂಸರು ಏನು ಮಾಡಿದ್ರು, ಇನ್ನೂ ಬಗ್ಗೆ ನಮಸ್ಕಾರ ಮಾಡಿದಂತೆ. ಅವಾಗ ಒಂದು ಸ್ವಲ್ಪ ತಲೆ ಬಗ್ಸಿದ್ನಂತೆ. ಪರಮಹಂಸರು ತಲೆಯನ್ನು ನೆಲಕ್ಕೆ ಮುಟ್ಟಿ ನಮಸ್ಕಾರ ಮಾಡಿದಂತೆ. ಆಮೇಲೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಇವ್ರಿಗೆಲ್ಲ ನಮಸ್ಕಾರ ಮಾಡೋಕ್ಕಾದ್ರೂ ಗೊತ್ತಿತ್ತ? ಈ ಕಲ್ಕಟಾ ನಗರದವ್ರಿಗೆ ನಮಸ್ಕಾರ ಮಾಡೋಕ್ಕಾದ್ರೂ ಗೊತ್ತಿತ್ತ? ನಾನು ನಮಸ್ಕಾರ ಮಾಡೋದು ಹೇಳ್ಕೊಡ್ಬೇಕಾಯ್ತು. ಕೊನೆಗೆ ಕೇಶವ ತಲೆ ಬಗ್ಸಿ ನಮಸ್ಕಾರ ಮಾಡೋದು ಕಲ್ತ. ಯಾಕೆ? ಪಾಶ್ಚಾತ್ಯರಿಂದ ಪ್ರಭಾವಿತನಾಗಿದ್ದಾನೆ. ಎಸ್ ಡ್ರಂಕ್ ವಿತ್ ವೈನ್ ಆಫ್ ವೆಸ್ಟರ್ನ್ ಎಜುಕೇಷನ್ ಅಂತ ಬರೀತಾರೆ ಶಾರದಾಂಜಿ. ನಮ್ಮ ಸಂಸ್ಕೃತಿಯ ಎಳೆ ಕಾಲೂ ಇಲ್ಲ. ಪರಮಹಂಸರು ಅದಕ್ಕೆ ಹೇಳ್ತದೆ, ಹಿ ಕುಡ್ ಅಂಡರ್ಸ್ಟ್ಯಾಂಡ್ ದ ಕಂಡೀಷನ್ ಆಫ್ ದ ಮಾಸಸ್. ಅದಕ್ಕೆ ಇವರು ಇವಾಗ ಈ ಭಾವದಲ್ಲಿ ಹೋಗಿ ಅವರಿಗೆಲ್ಲ ಪ್ರೇರಣೆಯನ್ನು ಕೊಟ್ಟು ಮಾರ್ಗದರ್ಶಕರಾಗಿದ್ದಾರೆ. ಅದು ಹೇಳಿದ್ನಲ್ಲ ನಿನ್ನೆ ಶಶಧರ ತರ್ಕ ಚೂಡಾಮಣಿ, ಆತನು ಕೂಡ ಹೇಳಿದ್ರು ಎಷ್ಟು ಮಟ್ಟಿಗೆ ಶಾರದಾಂಜಿ ಕೂಡ ಇಷ್ಟೆಲ್ಲ ಕೇಳಿದೀನಿಲ್ಲ, ಒಮ್ಮೆ ಆದರೂ ಅವ್ನ ಮುಖ ನೋಡಬೇಕು ಅಂತ ಹೇಳಿ ಭಾಳ ಕಷ್ಟಪಟ್ಟು ಹಾಲು ಒಳಗಡೆ ಹೋಗಿ ಅವ್ನು ಶಶಧರ ಚೂಡಾಮಣಿ ತರ್ಕ ಚೂಡಾಮಣಿ ಹೇಗಿದ್ದಾನೆ ಅಂತ ಅವ್ನು ನೋಡ್ಕೊಂಡು ಬರ್ತಾರೆ. ಇವನು ಇಷ್ಟೆಲ್ಲ ಮಾತಾಡ್ತಾ ಇದ್ದಾನಲ್ಲ. ಆಮೇಲೆ ಪರಮಹಂಸರು ಒಮ್ಮೆ ನರೇಂದ್ರನ ಕರ್ಕೊಂಡು ಹೋಗಿ ಅವ್ರ ಮಾತು ಭೇಟಿ ಆದಮೇಲೆ ಅವನಿಗೆ ಅನ್ಸುತ್ತಂತೆ ಪರಮಹಂಸರನ್ನ ಹೋಗಿ ದಕ್ಷಿಣೇಶ್ವರಲ್ಲಿ ಭೇಟಿ ಮಾಡಬೇಕು. ದಕ್ಷಿಣೇಶ್ವರಲ್ಲಿ ಭೇಟಿ ಮಾಡಬೇಕು ಅಂತ ಅವ್ರಿಗೆ ಇಚ್ಛೆ ಉಂಟಾಯಿತು. ಯಾರಿಗೆ? ಶಶಿಧರನ್ಗೆ. ಹೇಳಿ ಕಳಿಸ್ತಾನೆ, ಪರಮಹಂಸರನ್ನ ನೋಡಲಿಕ್ಕೆ ದಕ್ಷಿಣೇಶ್ವರಕ್ಕೆ ಬರ್ತೇನೆ. ಪರಮಹಂಸ ಕಥೆ ಏನಾಯ್ತು, ಈಗ ಇವರು ಇಲ್ಲಿ ಇದ್ದಾರಲ್ಲ ಅವ್ರು ಹೇಳ್ತಾರೆ, ಇವು ರಾಮಕೃಷ್ಣ ಈ ಪಂಡಿತರೆಲ್ಲ ಬಂದರೆ ಈ ಕಲ್ಕಟಾ ನಗರದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಆಗಿ ಬರೀ ಬೆಂಗಾಲ್, ವೆಸ್ಟ್ ಬೆಂಗಾಲ್ ಇರಲ್ಲ, ಬೆಂಗಾಲ್ 1904 ಕರ್ಜನ್ ಡಿವೈಡ್ ಮಾಡಿದ್ದು. ಲಾರ್ಡ್ ಅಲ್ಲ ಅವನು, ನಮಗೆ ಕರ್ಜನ್ ಅಷ್ಟೇ. ಟೆಕ್ಸ್ಟ್ ಬುಕ್ಕಲ್ಲಿ ಲಾರ್ಡ್ ಅಂತ ಬರೀತಾರೆ. ಅವನು ಈ ಪರಮಹಂಸರನ್ನ ನೋಡಬೇಕು ಅಂತ ಬೆಂಗಾಲ್ನಲ್ಲಿ ಎಲ್ಲ ಹೆಸರುವಾಸಿ. ಪರಮಹಂಸ ದಕ್ಷಿಣೇಶ್ವರದಲ್ಲಿ ಕೂತಿದ್ದಾರೆ. ಅವಾಗ ಯಾರೋ ಬಂದು ಹೇಳ್ತಾರೆ, ಮಹಾಶಯರೇ ನಾಳೆ 9 ಗಂಟೆಗೆ ಬೆಳಿಗ್ಗೆ ಯಾವುದೋ ಒಂದು ಸಮಯ ಅಂತ ಇಟ್ಕೊಳ್ಳಿ, ಬರ್ತಾರೆ ಶಶಧರ ನಿಮ್ಮ ನೋಡ್ಬೇಕಂತೆ ಅಂತ. ಪರಮಹಂಸರಿಗೆ ಎಲ್ಲ ಭಕ್ತರಿಗೂ ನರೇಂದ್ರನಿಗೂ ಎಲ್ಲ ಹೇಳ್ತಾರೆ, ದಯವಿಟ್ಟು ನಾನು ಸುತ್ತು ನೀವೆಲ್ಲ ಕೂತಿರ್ತೀರಾ? ಯಾಕೆ ಮಹಾಶಯರೇ? ಇಲ್ಲ, ಅವನು ಭಾಳ ಪಂಡಿತ ಅಂತ ಕೇಳಿದ್ದೇನೆ, ನನಗೆ ಶರೀರದ ಮೇಲೆ ಬಟ್ಟೆ ನಿಲ್ಲೋದಿಲ್ಲ. ಅವನು ಆ ಪಂಡಿತ ಅಷ್ಟೊಂದು ಓದ್ದವನು, ನಾನು ಏನೇನೋ ಮಾತಾಡ್ಬಿಟ್ರೆ ಅಭಾಸ ಆಗಿಬಿಡುತ್ತೆ, ಧೈರ್ಯಕ್ಕಾಗಿ ನಿನ್ನೊಂದಿಗೆ ಇರಬೇಕು. ಪರಮಹಂಸ ಇನ್ನೂ ಒಂದು ಮಾತು ಮುಂದೆ ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತೇನೋ, ಅವ್ನು ಬರೋವರೆಗೂ ತುಂಬ ಸಲ ಸರ್ವೆ ತಪ್ಪಿಗೆ ಹೋಗಿ ಬಂದ್ರಂತೆ. ಪರಮಹಂಸ ಹೇಳಿದ್ದು ನಾನು ಏನು ಹೇಳ್ತಾ ಅದಕ್ಕೆ ಹೇಳಿಲ್ಲ, ಅಷ್ಟು ಅವ್ರಿಗೆ ಈಗ ಎಷ್ಟೋ ಜನ ನಾನು ಟೆನ್ಷನ್ ಮಾಡ್ಕೊಂಡಿದ್ದು ನೋಡಿದ್ದೇನೆ. ಡಯಾಬಿಟಿಸ್ ಇದ್ರೆ ಹಾಗಾಗತ್ತೆ. ಒಂದು ನಾನ್ ಡಯಾಬಿಟಿಕ್ ಪೇಷಂಟ್ಸ್ಗೆ ಟೆನ್ಷನ್ಗೆ ಆಗ್ತದೆ. ಹಾಗಾಗಿ ಪರಮಹಂಸರಿಗೆ ಅಷ್ಟು ಇದಾಗ್ಬಿಟ್ಟಿದೆ. ಶಶಧರ ಬಂದರೆ ನಾನು ಏನು ಮಾತಾಡೋದು, ನಾನೊಬ್ಬ ಏನು ಓದಿಲ್ಲ, ನಿರಕ್ಷರ ಕುಕ್ಷಿ, ನಾನು ಏನು ಮಾಡಲಿ ಅಂತ ಹೋಗಿ ಬಂದು ಇವ್ರಿಗೆಲ್ಲ ಹೇಳ್ತಾರೆ, ಯಾರೂ ಎಲ್ಲೂ ಹೋಗೋಗಿಲ್ಲ, ಅವ್ನು ಬಂದಾಗ ನೀವೆಲ್ಲ ನನ್ನೊಂದಿಗೆ ಇರಬೇಕು. ಆಮೇಲೆ ಹೇಳ್ತಾರೆ, ಒಮ್ಮೆ ಶಶಧರ ಒಳಗಡೆ ಬಂದಾಗ ಒಳಗಡೆ ಭಯ ಹೋಗಿಲ್ವಂತ, ಇನ್ನೂ ತುಂಬ ಭಯ ಆಯ್ತಂತ ಒಳಗಡೆ. ಅವನು ಮಾತು ಶುರು ಆಗ್ತಾ ಇದ್ದಂಗೆ ಇವ್ರು ನೋಡಿ ಹೇಳೋದು, ಕಾಳಿ ಅವನು ಒಳಗಡೆ ಏನಿದೆ ಅಂತ ತೋರಿಸ್ಬಿಟ್ರು. ಆಮೇಲೆ ಶುರು ಆಯ್ತಪ್ಪ ಇವ್ರಿಗೆ, ಕೆಳಗಡೆಯಿಂದ ಒಂದು ಶಕ್ತಿ ಮೇಲ್ಗಡೆ ಹೋಗ್ಲಿಕ್ಕೆ ಶುರುವಾಯಿತು. ನಾನು ಏನು ಮಾತಾಡೋದೋ ಗೊತ್ತಿಲ್ಲ, ನಾನು ಮಾತು ನಿಲ್ಸಿದ ಮೇಲೆ ನೋಡಿದೆ ಶಶಧರ ಸಂಪೂರ್ಣವಾಗಿ ಕಣ್ಣಲ್ಲಿ ನೀರು ಹಾಕೊಂಡು ಇವ್ರ ಪಾದ ಹಿಡ್ಕೊಂಡ್ಬಿಟ್ಟಿದ್ದಾನೆ. ನನಗೆ ಅವಾಗ ಗೊತ್ತಾಯಿತು, ಬರೀ ಶಾಸ್ತ್ರ ಓದೋ ಇದ್ರೆ ಏನು ಉಪಯೋಗ ಇಲ್ಲ, ಜ್ಞಾನ ವೈರಾಗ್ಯ ಇಲ್ಲದೆ ಯಾರಿಗೂ ಅನುಭೂತಿ ಉಂಟಾಗೋದಿಲ್ಲ. ಅದರಿಂದ ಹೇಳಿದೆ, ಶಶಿಧರ ನಿನಗೆ ಕಾಳಿ ಆದೇಶ ಸಿಕ್ಕಿದ್ಯೋನೋ, ಹೀಗೆಲ್ಲ ಪ್ರವಚನ ಮಾಡ್ಕೊಂಡು ಸುತ್ತ ಹೊಡಿತಿದ್ಯಲ್ಲ, ಕಾಳಿ ಆದೇಶ ಸಿಕ್ಕಿದ್ಯಾ? ಅವನು ಹೇಳಿದೆ, ಮಹಾಶಯರು ಸಿಕ್ಕಿಲ್ಲ. ಹಾಗಾದ್ರೆ ಏನು ಸಿಕ್ಕೋಲ್ಲ ನಿನಗೆ. ಅವನೇನು ಮಾಡ್ತಾನೆ ಗೊತ್ತಾ, ಅಷ್ಟು ಹೆಸರುವಾಸಿಯಾಗಿತ್ತು, ಸೀದಾ ಎಲ್ಲವನ್ನ ಬಿಟ್ಟು ಕಾಮಾಖ್ಯೆಗೆ ಹೋಗಿ ಸಾಧನೆಗಳು ಇಳಿದ್ಬಿಡ್ತಾನೆ. ಶ್ರೀರಾಮಕೃಷ್ಣ ಏನು ಮಾಡಿದ್ರು, ಈಗ ದಿವ್ಯ ಭಾವದಲ್ಲಿತ್ತು, ಶಶಿಧರ ಹಿಂಗೇನು ಬೇಕು ಅಂತ ಅರ್ಥ ಆಯಿತು. ಇವ್ರು ಹೋಗಿ ಅವನಿಗೆ ಭೇಟಿ ಮಾಡಿ ಮೊದಲು ಪರಿಚಯ ಮಾಡಿಕೊಟ್ರು, ಇಲ್ಲಿ ಬಾ ನೀನು ಅಂತ. ಅವನು ಬಂದ್ಮೇಲೆ ಏನು ಹೇಳಿದ್ರು, ಜ್ಞಾನ ವೈರಾಗ್ಯ ಇಲ್ಲದೆ, ತಾಯಿ ಆದೇಶ ಇಲ್ಲದೆ ಮುಕ್ತಿ ಸಿಕ್ಕೋದಿಲ್ಲ, ಬರೀ ಮಾತಾಡಿ ಏನೂ ಉಪಯೋಗ ಆಗೋದಿಲ್ಲ. ಅದನ್ನು ಅರ್ಥ ಅಂತ ಶಶಿಧರ ಏನು ಮಾಡ್ದ, ಸಾಕ್ಷಾತ್ಕಾರವೇ ಜೀವನದ ಉದ್ದೇಶ. ಅಲ್ಲಿವರೆಗೂ ಬರೀ ಶಾಸ್ತ್ರ ಓದಿದ್ದ.
ಪರಮಹಂಸ ಹೇಳಿದ ಮೇಲೆ ಕಾಮಾಖ್ಯ ಗೌಹಾಟಿಗೆ ಹೋಗಿ ಸಾಧನೆಗಿಳಿದ. ಪರಮಹಂಸರು ಅದಕ್ಕೆ ಅಲ್ಲಿಂದ ಮುಂದೆ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಶಾರದಾಂಜಿ ಇನ್ನು ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು 2 ಪ್ರಶ್ನೆ ಹಾಕ್ತಾರೆ ಓದುಗರಿಗೆ. 2 ಪ್ರಶ್ನೆ. ಏನು ಪ್ರಶ್ನೆ? ಶ್ರೀರಾಮಕೃಷ್ಣರು ಬ್ರಾಹ್ಮಣರೊಂದಿಗೆ ಸಂಪರ್ಕದಿಂದ ಇವರೇನಾದ್ರು ಪಾಠವನ್ನು ಕಲಿತರೆ ಬಹುಶಃ ಹೆಚ್ಚಿನ ಜನ ಭಾವಿಸ್ಬೋದು, ಭಾವಮುಖದಲ್ಲಿದ್ದಂಥ ಈ ಮನಸ್ಸಿಗೆ ಯಾವ ಪಾಠ ಕಲಿಯುವುದು? ಪಾಠ ಕಲಿಯೋ ಏನು ಅವಶ್ಯಕತೆ ಇಲ್ಲ, ನೆಸೆಸಿಟಿ ಇಲ್ಲ. ಆದರೆ ಶಾರದಾಂಜಿ ಬರೀತಾರೆ, ಹಾಗೆ ಭಾವಿಸ್ಬೇಡಿ, ಶ್ರೀರಾಮಕೃಷ್ಣರು ಅವರ ಸಂಪರ್ಕಕ್ಕೆ ಬಂದ ಮೇಲೆ ಪಾಠವನ್ನು ಕಲ್ತರು. ಏನು ಪಾಠವನ್ನು ಕಲ್ತರು? ಈ ರೀತಿ ಆಧುನಿಕ ಯುಗದಲ್ಲಿ ಬಂದಂಥ ಈ ವಿದ್ಯಾಭ್ಯಾಸವನ್ನು ಪಡೆದಂಥ ಇಂಥ ವ್ಯಕ್ತಿಗಳು ನಮ್ಮ ಋಷಿವಾಣಿಗಳನ್ನು 100ಕ್ಕೆ 100 ತಿಳಿಯಲಾರರು. ದೇ ಕೆ ನಾಟ್ ಅಂಡರ್ಸ್ಟ್ಯಾಂಡ್. ಇವರಿಂದ ನಮ್ಮ ವೇದದಲ್ಲಿ ಏನು ಹೇಳಿದ ಋಷಿಗಳ ಅನುಭೂತಿ ವಾಕ್ಯ ಇವರ ಬುದ್ಧಿ ಮಟ್ಟಕ್ಕೆ ಆಗೋದಿಲ್ಲ. ಇಟ್ ಈಸ್ ಲಿಮಿಟೆಡ್. ಇವರಿಗೆ ಭಾವ ಏನೋ ಒಳ್ಳೆಯದಾಗಬೇಕು, ಒಂದು ಉತ್ತಮವಾದ ಒಂದು ಜೀವನ ನಡೆಸಬೇಕು ಅಂತ ಉದ್ದೇಶ ಇದೆ. ವೈರಾಗ್ಯದಿಂದ ಒಡಗೂಡದೆ ಇದ್ದದರಿಂದ ಇವರಿಗೆ ಫಲಪ್ರಾಪ್ತಿ ಉಂಟಾಗುವುದಿಲ್ಲ. ಇದು ಬ್ರಾಹ್ಮದೊಂದಿಗೆ ಸಂಪರ್ಕ ಇದ್ದಾಗ ಪರಮಹಂಸ ಗೊತ್ತಾಯ್ತು. ಅದಕ್ಕೆ ಕೇಶವನಿಗೆ ಹೇಳ್ತಾರೆ, ಹೆಚ್ಚೊತ್ತು ಅಂತಃಪುರದಲ್ಲಿ ಕಳಿಬೇಡ, ಅವನು ಅನಾರೋಗ್ಯದಿಂದ ಮಲಗಿರ್ತಾನಲ್ಲ, ನೀನು ಹೀಗಿದ್ರೆ ಶರೀರ ಉಳಿಯೋದಿಲ್ಲ ಅಂತ ಪರಮಹಂಸ ವಾರ್ನ್ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ವೈರಾಗ್ಯ ಇಲ್ಲ ಅಂತಂದ್ರೆ ಈ ಜೀವನಕ್ಕೆ ಪ್ರವೇಶ ಮಾಡಬೇಡ. ಇದು ಒಂದು ಕಲಿತಾರೆ. ಎರಡನೇದು, ಈ ರೀತಿ ಶಿಕ್ಷಣ ಪಡೆದಂಥ ಎಲ್ಲ ನಗರದ ನಾಗರಿಕರಿಗೆ ಕಲ್ಕಟಾ ನಾಗರಿಕರಿಗೆ ಋಷಿಗಳ ವಾಣಿ ಅರ್ಥ ಆಗೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪರಮಹಂಸರು ಏನು ಉದಾಹರಣೆ ಕೊಡ್ತಾರೆ? ಗಿಣಿಗೆ ಕತ್ತಿನ ಸುತ್ತ ಬಣ್ಣ ಬಂದ ಮೇಲೆ ಗೋವಿಂದ ಅಂತ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಚಿಕ್ಕದಿದ್ದಾಗಲೇ ಗೋವಿಂದನ ಹೆಸರು ಹೇಳಿದ್ರೆ ಹೇಳ್ತದಂತೆ. ಅದಕ್ಕೆ ಮೈ ಪುಕ್ಕದ ಬಣ್ಣ ಬಂದ ಮೇಲೆ ಗೋವಿಂದ ಅಂತ ಹೇಳ್ಕೊಟ್ರೆ ಅದು ರಾಮನೂ ಹೇಳಲ್ಲ, ಗೋವಿಂದನೂ ಹೇಳಲ್ಲ. ಇವರೆಲ್ಲ ಪುಕ್ಕ ಬಂದ ಮೇಲೆ ನನ್ನ ಹತ್ರ ಬಂದಿದ್ದು. ಅದಕ್ಕೆ ಏನು ಹೇಳ್ತಾರೆ? ಓ ತಾಯಿ, ಶುದ್ಧವಾದ ವ್ಯಕ್ತಿಗಳ ಮಾತ್ರ ಕಳಿಸು, ಇವರು ಬೇಡ ಅಂತ ಹೇಳ್ತಾರೆ. ಅದಾದಮೇಲೆ ರಾಮಚಂದ್ರ ದತ್ತ, ಮನಮೋಹನ್ ಮಿತ್ರ ಬರೋದು ಮೊದಲು ಗೃಹಿ ಭಕ್ತರು. ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಬರೀತಾರೆ ನಮ್ಮ ಶಾರದಾಂಜಿ. ಬಹುಶಃ ಹೇಗೆ ಬರೆದ್ರೂ ಗೊತ್ತು, ಎಲ್ಲ ಜೀವನ ಆಗೋಗಿದೆ. ಆಮೇಲೆ ನಿಂತು ಇದು ಒಂದೊಂದೇ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಮೊದಲು ರಾಮಚಂದ್ರ ದತ್ತ ಬರ್ತಾನೆ, ಆಮೇಲೆ ಮನಮೋಹನ್ನೇ ಬರ್ತಾರೆ. ಇವರು ತ್ಯಾಗ ಜೀವನ ನಡೆಸಬೇಕು, ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದವರು. ಇವರ ನಂತರ ಮೊದಲು ಬರೋದು ರಾಖಾಲ, 2ನೇ ಸ್ಥಾನದಲ್ಲಿ ಬರೋದು ನರೇಂದ್ರನಾಥ. ಅದರಲ್ಲಿ ಈ ಒಂದು ಏನು ಸಂಪೂರ್ಣವಾಗಿ ಇಷ್ಟು ಜನ ಶಿಷ್ಯರಲ್ಲಿ ಪರಮಹಂಸರ ದಿವ್ಯ ಭಾವವನ್ನು ಅರ್ಥ ಮಾಡಿಕೊಂಡಿದ್ದು ನರೇಂದ್ರನಾಥ ಪ್ರಮುಖ ಮುಕುಟಪ್ರಾಯ. ಎಲ್ಲರೂ ಮಾಡ್ಕೊಳ್ಳಿಲ್ವಾ? ಅವ್ರವ್ರ ಮಟ್ಟಕ್ಕೆ ಮಾಡಿಕೊಂಡ್ರು. ಆದರೆ ಈ ಸೂರ್ಯಕ್ಕೆ ಕನ್ನಡಿ ಹೇಗೆ ಪ್ರತಿಬಿಂಬವನ್ನು ಸಂಪೂರ್ಣವಾಗಿ ಕೊಡ್ಲಿಕ್ಕೆ ಸಾಧ್ಯವೋ, ಪರಮಹಂಸರಲ್ಲಿದ್ದಂತಹ ದಿವ್ಯ ಭಾವದ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದ್ದು ನರೇಂದ್ರನಾಥನಿಗೆ. ಅದಕ್ಕೆ 6 ಚಾಪ್ಟರ್ ಪರಮಹಂಸರ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದವರು ದಿವ್ಯ ಭಾವ ಬಿಟ್ಬಿಟ್ಟು ಇಡೀ ನರೇಂದ್ರನ ಜೀವನದ ವರ್ಣನೆ ಪ್ರಾರಂಭ ಮಾಡಿ ಶಾರದಾಂಜಿ. ಯಾಕೆ? ಇವನ್ನ ಅರ್ಥ ಮಾಡ್ಕೊಂಡು ಹಿಂಗೆ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಅದರಿಂದ ನಾವು ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ನರೇಂದ್ರನ ಜೀವನವನ್ನು ಅರ್ಥ ಮಾಡ್ಕೊಳ್ಳಿ ಓ ಓದುಗರೇ ಅಂತೇಳಿ ದಿವ್ಯ ಭಾವದಲ್ಲಿ ನರೇಂದ್ರನಾಥನಿಗೆ ಸಂಪೂರ್ಣ ಪ್ರಾಧಾನ್ಯತೆ. ಪರಮಹಂಸರು ನಿಂತೋಯ್ತು ಇಲ್ಲಿಗ, ಇನ್ನು ಸಂಪೂರ್ಣವಾಗಿ ನರೇಂದ್ರನಾಥ ಬರ್ತಾನೆ. ನರೇಂದ್ರ ಪರಮಹಂಸರ ಸಂಪರ್ಕಕ್ಕೆ ಬಂದಾಗ ಕೆಲವು ವಿಶ್ಲೇಷಣೆಗೆ ಮಾತ್ರ ಈಗ ಒಂದು 1/4 ಗಂಟೆ. ಏನು ಅಂತಂದರೆ, ನರೇಂದ್ರನಾಥ ಒಳಗಡೆ ಬಂದಾಗ ಅವನು ಏನು ಭಾವದಲ್ಲಿ ಇಟ್ಕೊಂಡು ಬಂದ ನೋಡಿ. ಅವನ ಏನು ಭಾವನೆ? ಯಾವತ್ತೂ ಕೂಡ ಶರೀರ ಮನಸ್ಸು ಅಂದರೆ ಏನಪ್ಪ? ಲಿಮಿಟೇಷನ್, ಒಂದು ಬಂಧನ. ಅದು ಈ ಶರೀರ ಒಂದು ಬಂಧನ. ನಮಗೆ ಎಷ್ಟೋ ಸಲ ಅನಿಸುತ್ತಲ್ಲ, ಅಯ್ಯೋ ಯಾವಾಗ ಬಿಡೋದು ಅಂತ. ಬಿಡೋಕ್ಕಾಗಲ್ಲ, ಪ್ರಾರಬ್ಧ ಖಾಲಿ ಆಗ್ಬೇಕಲ್ಲ. ಕೆಲವರಿಗೆ ದುಃಖದಿಂದ ಅನಿಸುತ್ತೆ, ಸಂಸಾರದ ದುಃಖದಿಂದ, ವೈರಾಗ್ಯದಿಂದ ಅನಿಸ್ಬೇಕು, ಅವಾಗ ಬಿಟ್ಟೋಗುತ್ತೆ. ಇಲ್ಲಿ ಇದೊಂದು ಲಿಮಿಟೇಷನ್, ಶರೀರ ಮತ್ತು ಮನಸ್ಸು ಬಹಳ ಲಿಮಿಟೇಷನ್ ಇದು. ಅದರಿಂದ ನರೇಂದ್ರನಾಥ ಅನಿಸ್ತಾನೆ, ಈ ಲಿಮಿಟೆಡ್ ಟೂಲ್ ಅಥವಾ ಕಾರಣವನ್ನು ಉಪಯೋಗಿಸ್ಕೊಂಡು ಯಾರು ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಈಗ ಈ ಎಂಡಲ್ಲಿ ಎಂಡಲ್ಲಿ ಏನೋ ಪರಮಹಂಸರು ಗುರುತ್ವದ ಪೂರ್ಣ ರೂಪವನ್ನು ಪ್ರಕಟಿಸಿ ನಿಂತಿದ್ದಾರೆ. ಇಲ್ಲೊಬ್ಬ ಶಿಷ್ಯ ಬರ್ತಾ ಇದ್ದಾನೆ, ಗುರುತ್ವನ್ನೇ ಒಪ್ಕೊಳ್ತಾ ಇಲ್ಲ. ಅವನೇನು ಹೇಳ್ತಾ ಇದ್ದಾನೆ? ಒಂದು ಶರೀರ ಮನಸ್ಸು ಧರಿಸಿದ್ದ ಸಾಕ್ಷಾತ್ ರಾಮಚಂದ್ರ ಬಂದರೂ ಕೂಡ ಅದು ನ್ಯೂನತೆಯಿಂದ ಒಳಗೊಂಡಿತ್ತು. ಯಾಕೆ? ಶರೀರವನ್ನು ಹೊತ್ತ ಮೇಲೆ ಎಲ್ಲರೂ ಅದಕ್ಕೆ ಬದ್ಧಿತರಾಗಿರ್ತಾರೆ.
ಗುರು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಎಷ್ಟೇ ಅವನು ಒಂದು 2-3 ವರ್ಷ ಪರಮಹಂಸರ ಸಂಪರ್ಕಕ್ಕೆ ಬಂದ ಮೇಲೂ ಕೂಡ ಅವನು ಹೇಳ್ತಾ ಅವನು ಗುರು ಅಂತ ಒಪ್ಕೊಳ್ಳಿಲ್ಲ. ಮಹಾಶಯರೇ, ನಿಮ್ಮಲ್ಲಿ ಅದ್ಭುತವಾದ ಜ್ಞಾನ ಇದೆ, ವೈರಾಗ್ಯ ಇದೆ, ಪವಿತ್ರತೆ ಇದೆ, ನಿಸ್ವಾರ್ಥತೆ ಇದೆ, ನೆನೇನು ಹೇಳಿದೆ, ಆದರೆ ನಿಮ್ಮನ್ನು ನಾನು ಗುರು ಅಂತ ಒಪ್ಕೊಳ್ಳೋದಿಲ್ಲ. ಯಾಕೆ? ಶರೀರ ಒಂದು ಸೊತ್ತಿದಿರಲಿ ಮಹಾಶಯರೇ, ನಂತರ ನೀವು ನನಗೂ ಕಷ್ಟ ಆಗ್ತದೆ ಶರೀರ ಹೊತ್ತು, ನಮಗೂ ಗೊತ್ತು ನಿಮಗೂ ಆಗ್ತಿರುತ್ತೆ ಅಂತ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪವಿತ್ರತೆ ಬೆಟ್ಕೊಂಡಿದ್ರೆ ಸಂತೋಷ. ನಿಮ್ಮಲ್ಲಿ ಅದ್ಭುತವಾದ, ನನ್ನಲ್ಲಿ ಇಲ್ಲದ ಎಷ್ಟೋ ಅದ್ಭುತತೆ ನಿಮ್ಮಲ್ಲಿದೆ, ಆದರೆ ನೀವು ಗುರು ಅಂತ ಒಪ್ಕೊಳಕ್ಕಾಗಲ್ಲ. ಹೇಗ್ರಿ ನ್ಯೂನತೆ ಇಟ್ಕೊಂಡು ಅವನು ಹೇಗೆ ಇನ್ನೊಬ್ಬನ ಮಾರ್ಗದರ್ಶನ ಕೊಡೋಕೆ ಆಗೋದಿಲ್ಲ. ಈ ಧೋರಣೆಯಲ್ಲಿ ನರೇಂದ್ರನಾಥ ಇರ್ತಾನೆ ಪರಮಹಂಸರು. ನೋಡಿ, ಇವರು ದಿವ್ಯ ಭಾವದಲ್ಲಿ ಕಾಯ್ತಾ ಇದ್ದಾರೆ. ಅವನು ಯಾವಾಗ ಬರ್ತಾನೆ ಅಂತ ಕಾದ್ರು. ಓ ನಾರಾಯಣ, ಇಷ್ಟು ವರ್ಷ ತಡ ಮಾಡಿ ಬಂದಿಲ್ಲ ಅಂತ. ಬಂದ ಮೇಲೆ ಏನು ಹೇಳ್ದ, ನೀವು ಹೇಗ್ರಿ ಗುರು ಆಗ್ಲಿಕ್ಕೆ ಸಾಧ್ಯ? ಆವಾಗ ಪರಮಹಂಸರು ಏನು ಮಾಡಿದ್ರು, ಏನು ಮಾತಾಡಲಿಲ್ಲ. ಪರಮಹಂಸರು ಮಾತು ಗೊತ್ತಿಲ್ಲ, ಅವರು ಮಾತಾಡೋದಿಲ್ಲ. ಅವ್ರು ಏನು ಮಾಡಿದ್ರು, 2 ಸಂದರ್ಭದಲ್ಲಿ ನರೇಂದ್ರನ ಮೊದಲನೇ ಸಲ ಮುಟ್ಟಿದಾಗ ಎಲ್ಲ ಜಗತ್ತೆಲ್ಲ ಎಲ್ಲೋ ಶೂನ್ಯಕ್ಕೆ ಐಕ್ಯ ಅಂತ ಮಹಾಶಯರು ಏನು ಮಾಡ್ತಾ ಇದ್ರಿ ಅಂತ ಕೂತ್ಕೊಂತಾನೆ. 2ನೇ ಸಲ ಅವ್ನಿಗೆ ಎಚ್ಚರವಾಗಿರಬೇಕು ಅಂತ ಇದ್ದಾಗಲೂ ಪರಮಹಂಸರು ಮುಟ್ಟಿದಾಗ ಅವ್ನಿಗೆ ಏನಾಗುತ್ತೋ ಗೊತ್ತಿಲ್ಲ. ಹೊರಗಡೆ ಬಂದಾಗ ಪರಮಹಂಸರು, ನಾನು ಏನೇನು ಕಾಳಿ ತೋರಿಸಿದ್ರು ಅದೆಲ್ಲ ಸತ್ಯ, ಇವನಿಗೆ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ. ಇದು 2 ಸಂದರ್ಭ. ದಿಸ್ ಇಸ್ ದ ಮೋಸ್ಟ್ ಸ್ಟ್ರೈಕಿಂಗ್, ಒನ್ ಆಫ್ ದ ಮೈನ್ ಇನ್ಸಿಡೆಂಟ್ ಇನ್ ಸ್ವಾಮಿ ವಿವೇಕಾನಂದಸ್ ಲೈಫ್, ವಿಚ್ ವಾಸ್ ದ ಟರ್ನಿಂಗ್ ಪಾಯಿಂಟ್. ಯಾಕೆಂದರೆ ಅಲ್ಲಿವರೆಗೂ ಅವನೇನು ಭಾವಿಸಿದ್ದ, ಈ ಜಗತ್ತಿನಲ್ಲಿ ಏನೇನು ವಸ್ತು ಇದೆಯೋ ಅದೆಲ್ಲವನ್ನೂ ಕೂಡ ಬುದ್ಧಿಯಿಂದ ಅಳೆಯಬಹುದು ಅಂತ ಭಾವಿಸಿದ್ದ. ಯಾವುದು ಬುದ್ಧಿ ತನ್ನ ಬುದ್ಧಿಗೆ ಅಳತೆಗೆ ಗೋಚರ ಆಗಲ್ವೋ ಆ ವಸ್ತುವೇ ಇಲ್ಲ ಅಥವಾ ಅದು ಸರಿ ಇಲ್ಲ ಅಂತ ಇವನು ಭಾವಿಸಿದ್ದ. ಪರಮಹಂಸರು ಮುಟ್ಟಿದ್ದಕ್ಕೆ ಯಾವ ಬುದ್ಧಿ ಹೇಳ್ತೀರಿ? ಈಗ ಅವ್ರು ಮುಟ್ಟಿದ್ರು, ಏನು ಆಲೋಚನೆ ಇಲ್ಲದೆ ಇವನ ಮನಸ್ಸಿನ ಬುದ್ಧಿ ಇವನ ಸೀಮಿತತೆಗೆ ಸಿಗ್ತಾ ಇಲ್ಲ, ಅವನ ವಶಕ್ಕೆ ಹೋಗ್ತಾ ಇದೆ. 2ನೇ ಸಲ ಎಚ್ಚರವಾಗಿದ್ದ, ಏನು 24 ಗಂಟೆ ಪ್ರತಿ ಕ್ಷಣವೂ ಎಚ್ಚರವಾಗಿ ಇವ್ರ ಹತ್ರ ಇರಬೇಕು ಅಂತ ಮುಟ್ಕೊಳ್ಳದೆ ದೂರ ಓಡಾಡ್ತಾ ಇದ್ದ. ಇವನು ಗೊತ್ತಾಗದಿದ್ದಂಗೆ ಮುಟ್ಟಿದ್ರು, ಅವನು ಬಾಹ್ಯ ಜ್ಞಾನ ಶೂನ್ಯನಾಗಿಬಿಟ್ಟ. ಆವಾಗ ಅರ್ಥ ಆಯ್ತು ಅವನಿಗೆ, ಬುದ್ಧಿಗೆ ಅತೀತವಾದದ್ದು ಇನ್ನೊಂದಿದೆ. ಅದಕ್ಕೆ ಹೇಳುದು, ದಿಸ್ ವಾಸ್ ದ ಫಸ್ಟ್ ಇಂಪಾರ್ಟೆಂಟ್ ಲೆಸನ್ ದಟ್ ನರೇಂದ್ರನಾಥ್ ಲರ್ನ್ ಫ್ರಮ್ ಶ್ರೀರಾಮಕೃಷ್ಣ ಪರಮಹಂಸ. ಇದು ಎಷ್ಟು ಆಲೋಚನೆ ನೋಡಿ. ನಾವು ಅದಕ್ಕೆ ಹೇಳಿದ್ನಲ್ಲ, ನಾವು ಆಬ್ಜೆಕ್ಟಿವ್ ಫಿಸಿಕಲ್ ಸೈನ್ಸ್, ಅದು ಆಬ್ಜೆಕ್ಟಿವ್ ರಿಯಾಲಿಟಿನ ವಸ್ತು ಹೇಗೆ ಎದುರುಗಡೆ ಕಾಣುತ್ತೋ ಅಷ್ಟು ಮಾತ್ರ ನಮ್ಮ ಜ್ಞಾನ. ಪರಮಹಂಸರದು ಕಾರಣ ಸಮೇತ ಕಾರ್ಯದೊಂದು ಒಡಗೂಡಿದ ಎಲ್ಲವನ್ನೂ ಕಾಣ್ತಾರೆ. ನಮಗೆ ಒಂದು ದಿಂಬನ್ನು ನೋಡಿದ್ರೆ ಹತ್ತಿ ಕಾಣೋದಿಲ್ಲ, ಪರಮಹಂಸರಿಗೆ ಹತ್ತಿಯೊಂದಿಗೆ ದಿಂಬು ಕಾಣ್ತದೆ, ನಮಗೆ ಹತ್ತಿ ಮೇಲೆ ಹಾಕಿದಂಥ ಹೊದಿಕೆ ಮಾತ್ರ ಕಾಣ್ತದೆ. ಅದರಿಂದ ರಿಯಾಲಿಟಿ ಈಸ್ ಆಲ್ವೇಸ್ ಒನ್ ಸೈಡೆಡ್ ಫಾರ್ ಅಸ್. ಪರಮಹಂಸಗೆ ಆ ಕಡೆಯೂ ಕಾಣ್ತಿರೋದ್ರಿಂದ ನರೇಂದ್ರನಾಥ ಮೂತಿದ ಮೇಲೆ ಅವನ ಮನಸ್ಸು ಬುದ್ಧಿ ಎಲ್ಲ ಚೂರಾಗಿ ಹೋಯಿತು. ಆವಾಗ ನರೇಂದ್ರನಾಥನಿಗೆ ಒಂದು ಬಹಳ ಒಳಗಡೆ ಭಯಂಕರ ಹೋರಾಟ ಪ್ರಾರಂಭ ಆಯಿತು. ಅವನು ಅಲ್ಲಿವರೆಗೂ ಯಾವುದನ್ನು ಬುದ್ಧಿಯನ್ನು ನೆಚ್ಚಿ ಅಷ್ಟು ವರ್ಷ 20-21 ವರ್ಷ ತನ್ನ ಬುದ್ಧಿಯನ್ನು ನೆಚ್ಚಿ ಜೀವನ ನಡೆಸಿದ್ನಲ್ಲ, ಇಟ್ ವಾಸ್ ಎ ವೆರಿ ಸ್ಟ್ರಾಂಗ್ ಮೈಂಡ್. ನಮ್ಮದು ಹಿಪ್ನಾಟಿಸ್ಗೆ ಒಳಗಾಗುವಂಥ ಸರಳವಾದ ಬಹಳ ನ್ಯೂನತೆಗೊಂಡು ಒಳಗೂಡಿದಂಥ ಮನಸ್ಸಿದು. ಅವನದು ಯಾರ ಬಾಹ್ಯ ಶಕ್ತಿಗೆ ಇವನ ಬುದ್ಧಿಯನ್ನು ಹಿಡಲಿಕ್ಕೆ ಸಾಧ್ಯ ಇಲ್ಲದಂಥ ಅದ್ಭುತವಾದ ಬುದ್ಧಿಶಕ್ತಿಯನ್ನು ಹಿಡಿದಂಥ ಬುದ್ಧಿ ಅದು. ಈ ಅದ್ಭುತ ಶಕ್ತಿಯನ್ನಿಟ್ಟಂಥ ಪವರ್ಫುಲ್ ಮೈಂಡ್ ಇದನ್ನು ಕತ್ತರಿಸಿದ ಮೇಲೆ ಅವನಿಗೆ ಅನಿಸ್ತು, ಹಿ ಕುಡ್ ನಾಟ್ ರೀಪ್ಲೇಸ್ ಶ್ರೀರಾಮಕೃಷ್ಣಸ್ ಐಡಿಯಲ್. ಯಾಕೆ ಇಷ್ಟು ವರ್ಷ ಒಂದೊಂದು, ಯಾವಾಗಲೂ ಪವರ್ಫುಲ್ ಮೈಂಡ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಟು ಟೇಕ್ ಇನ್ ಟು ಐಡಿಯಲ್. ಒಂದು ಆದರ್ಶವನ್ನು ಹೇಳ್ಕೋಬೇಕಾದ್ರೆ ಬುದ್ಧಿ ತುಂಬ ಶಕ್ತಿ ಇತ್ತು ಅಂದರೆ ಅದಕ್ಕೆ ಅಷ್ಟೇ ಪವರ್ಫುಲ್ ಇನ್ನೊಂದು ಬರಬೇಕು. ಏನು ಬಾಡಿ ಟ್ರೈ ಟು ಸ್ಟೇಸ್ ಇನ್ ಐದರ್ ದ ಸ್ಟೇಟ್ ಆಫ್ ಮೋಷನ್ ಆರ್ ಇನ್ ಇನರ್ಷಿಯಾ ಅಂಟಿಲ್ ಆಕ್ಟೆಡ್ ಬೈ ಎಕ್ಸ್ಟರ್ನಲ್ ಫೋರ್ಸ್, ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್. ಇಲ್ಲ, ಅದಕ್ಕೆ ಇವನಿಗೇನಾಯ್ತು, ಇವನ ಮನಸ್ಸಿನಲ್ಲಿ ಆಗಲೇ ಪವರ್ಫುಲ್ ಬುದ್ಧಿ ನಿಂತುಬಿಟ್ಟಿದೆ. ಇವನ್ ಬುದ್ಧಿ ಪರಮಹಂಸರು ಹೊಡೆತ ಕೊಟ್ಟ ಮೇಲೆ ತಡ್ಕೊಳಕ್ಕಾಗ್ತಾ ಇಲ್ಲ, ಅವನಿಗೆ ಒಪ್ಕೊಳಕ್ಕಾಗಲ್ಲ ಅಂತ ಹೇಳಕ್ಕಾಗ್ತಾ ಇಲ್ಲ, ಅನುಭೂತಿ ಆಗ್ತಾ ಇದೆ. ತನ್ನ ಮನಸ್ಸಿನ ಬುದ್ಧಿ ಶಕ್ತಿ ಬಿಡ್ತಾ ಇಲ್ಲ. ಇಷ್ಟು ವರ್ಷ ಇತ್ತು. ಆಮೇಲೆ ಅವನೇನು ಹೇಳ್ತಾನೆ ಗೊತ್ತೇನು, ಪರಮಹಂಸರು ಒಂದು ದಿವಸ ಇವನಿಗೊಂದು ಅನುಭೂತಿ ಆಗುತ್ತೆ. ಶಾರದಾಂಜಿ ಇವರು ಕಾರ್ನಲ್ ಸ್ಟ್ರೀಟ್ಗೆಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ರಾತ್ರಿ ಭಾಳ ಹೊತ್ತಾಯಿತು. ಇವನು ಭಾವಕನಾಗಿ ಘೋರ ನಿತ್ಯಾನಂದನ ಹಾಡು ಶುರು ಮಾಡ್ತಾನೆ. ಭಾಳ ಚೆನ್ನಾಗಿ, ಬೆಂಗಾಲಿನಲ್ಲಿ ತುಂಬ ಚೆನ್ನಾಗಿದೆ ಇದು. ಘೋರನ ಹಾಡುಗಳನ್ನು ಶುರು ಮಾಡ್ತಾನೆ. ಘೋರ ಅಂತಂದರೆ ನಿತ್ಯಾನಂದ, ಚೈತನ್ಯ ಮಹಾಪ್ರಭು. ನಿತ್ಯಾನಂದ ಹಾಡನ್ನು ಹೇಳಿ ನಡ್ಕೊಂಡು ಬಂದು ಒಂದು ಕಡೆ ಇವನು ಭಾವಕನಾಗಿ ಕೂತಿದ್ದಾನೆ, ನರೇಂದ್ರನಾಥ ಭಾವಕನಾಗಿ ಕೂತಿದ್ದಾನೆ. ಶಾರದಾಂಜಿಗೆ ತುಂಬ ಇನ್ಸ್ಪೈರ್ ಆಗುತ್ತೆ. ಅವಾಗ ಶಾರದಾಂಜಿ ಇವನು ಭಾವವನ್ನು ಕಂಡು ಶಾರದಾಂಜಿಗೆ ಏನು ಅನ್ಸುತ್ತೆ ಗೊತ್ತಾ,
ಜಗತ್ತು ಮಿಥ್ಯೆ ಅಂತ ಅನುಭೂತಿ ಆಗುತ್ತೆ ಶಾರದಾಂಬೆಗೆ, ನರೇಂದ್ರನಾಥನ ಭಾವವನ್ನು ಕಂಡು. ಅದಕ್ಕೆ ಹೇಳ್ತಾರೆ, ಈ ಘೋರ ಏನನ್ನು ಬೇಕಾದ್ರೂ ಮಾಡಬಲ್ಲ. ನರೇಂದ್ರನಾಥ ಹೇಳ್ತಾ ಇದ್ದಾನೆ, ಈ ಘೋರ ಏನು ಬೇಕಾದ್ರೂ ಮಾಡಬಲ್ಲ. ಅದಕ್ಕೆ ಶಾರದಾಂಬೆ ಕೇಳ್ತಾರೆ, ಯಾರು ಈ ಘೋರ? ಅದೇ ಆ ದಕ್ಷಿಣೇಶ್ವರದ ಹುಚ್ಚ ಶ್ರೀರಾಮಕೃಷ್ಣ. ಏನು ಮಾಡ್ದ? ನಾನು ನಿನ್ನೆ ರಾತ್ರಿ ಮಲಗಿದ್ದೆ, ಕೋಣೆ ಬಾಗಿಲು ಮುಚ್ಚಲ್ಪಟ್ಟಿತ್ತು, ಹಾಸಿಗೆಯ ಮೇಲೆ ಮಲಗಿದ್ದೆ, ದಕ್ಷಿಣೇಶ್ವರದಿಂದ ಸೆಳೆತ ಪ್ರಾರಂಭ ಆಯಿತು. ಆ ಸೆಳೆತ ಇದರೊಳಗಿದ್ದದ್ದನ್ನು ಕರೆದುಕೊಂಡು ಹೋಯಿತು. ಈ ಶರೀರ ಇಲ್ಲೇ ಮಲಗಿತ್ತು, ಒಳಗಡೆ ಇದ್ದದ್ದನ್ನು ಎಳೆದುಕೊಂಡು ಹೋದ. ಇಡೀ ರಾತ್ರಿ ಉಪದೇಶವನ್ನು ಕೊಟ್ಟ. ಪುನಃ ಬೆಳಗ್ಗೆ ನನ್ನ ಕೋಣೆಯಲ್ಲಿ ಮಲಗಿದ್ದೆ ನಾನು. ಈ ಘೋರ ಏನನ್ನು ಬೇಕಾದ್ರೂ ಮಾಡಬಲ್ಲ. ಹೇಳ್ತಾನೆ ನರೇಂದ್ರನಾಥ. ಆ ಹಾಡನ್ನು ಹೇಳ್ತಾನೆ ಅವನಿಂದ. ಶ್ರೀರಾಮಕೃಷ್ಣರು ಹೇಗೆ ನೋಡಿ, ಈ ನರೇಂದ್ರನಾಥ ಗುರುವೇ ಬೇಡ ಅಂತಂತ. ಇವನು ಯಾವ ಭಾವಮುಖದ ಅವಸ್ಥೆ. ಅದಕ್ಕೆ ದಯವಿಟ್ಟು ಭಾವಮುಖವನ್ನು ಸರಿಯಾಗಿ ನಾನು ಎಷ್ಟೋ ವರ್ಷ ನನಗೆ ಆ್ಯಕ್ಚುಲಿ ನಾನು ತುಂಬ ಉಪನ್ಯಾಸಗಳನ್ನೆಲ್ಲ ಕೇಳಿದ್ದೇನೆ. ಅಂದರೆ ಒಂದು ತಿಳ್ಕೋಬೇಕು ಎಂಬ ಹಂಬಲದಿಂದ ಪರಮಹಂಸರ ಜೀವನವನ್ನು ನಮ್ಮ ನ್ಯೂನತೆ ಅಂತ ಇಟ್ಕೊಳ್ಳಿ, ಸರಿಯಾಗಿ ನನಗೆ ಸಿಕ್ಕಲಿಲ್ಲ. ಆಮೇಲೆ ಅನಿಸ್ತು ಇದು ಯಾರೂ ಹೇಳಲಿಲ್ಲ ಅಂತ ನನಗೆ ಅರ್ಥ ಆಯಿತು. ಹೆಚ್ಚಿಗೆಯಲ್ಲಿ ಉಪನ್ಯಾಸದಲ್ಲಿ ಯಾರೂ ಹೇಳಿಲ್ಲ, ಅವರವರು ಅಧ್ಯಯನ ಮಾಡ್ಕೊಂಡಿದ್ದಾರೆ. ಆಮೇಲೆ ಐ ಅಂಡರ್ಸ್ಟುಡ್ ಈ ಸಚ್ ಎ ವಂಡರ್ಫುಲ್ ಸ್ಟೇಟ್ ಆ್ಯಂಡ್ ದಿವ್ಯ ಭಾವ ಇಸ್ ವಂಡರ್ಫುಲ್ ಕಂಡೀಷನ್. ನೋ ಬಡಿ ಹ್ಯಾಸ್ ಟ್ರೈ ಟು ಎಕ್ಸ್ಪ್ಲೈನ್. ಗ್ರೇಟ್ ಮಾಸ್ಟರ್ನೇ ಯಾರೂ ಉಪನ್ಯಾಸಕ್ಕೆ ಇಟ್ಕೊಂಡಿಲ್ಲ. ಎಲ್ಲರೂ ಕೇಳಿದ ಕನ್ನಡ ಪುಸ್ತಕ ಓದಿ ಅಂತಾರೆ. ಅದು ಸತ್ಯ, ಓದಬೇಕು, ಮುಂದಕ್ಕೆ ಹೋಗ್ಬೇಕಲ್ಲ ಅಲ್ಲಿಂದ ಎಲ್ಲೋ. ಈ ಘಟನೆ ಹೇಳಿದ ಮೇಲೆ ಶ್ರೀರಾಮಕೃಷ್ಣ ಅದಕ್ಕೆ ನರೇಂದ್ರನಾಥ್, ಅದಕ್ಕೆ ಈ ನರೇಂದ್ರ ಯಾವ ರೀತಿ ಪರಮಹಂಸರು ದಕ್ಷಿಣೇಶ್ವರಲ್ಲಿದ್ದಾಗ ಅವತ್ತು ಪರಮಹಂಸರು ಹುಟ್ಟಿದ ಹಬ್ಬ, ಎಲ್ಲರೂ ಬಂದಿದ್ದಾರೆ, ಕೀರ್ತನೆಯನ್ನು ಮಾಡಿದ್ದಾರೆ. ನಾರ್ತ್ ಈಸ್ಟರ್ನ್ ವರಾಂಡ, ಆ ಕಡೆ ದಹಾಬಾದ್ ಕಡೆ ಇರ್ತಕ್ಕಂಥ ಆ ವರಾಂಡದಲ್ಲಿ ಪರಮಹಂಸರಿಗಾಗಿ ಕೀರ್ತನೆ ವ್ಯವಸ್ಥೆ ಆಗಿದೆ. ಕೀರ್ತನೆ ನಡೀತಾ ಇದೆ. ಪರಮಹಂಸರು ಬಂದರು, ಎಲ್ಲರೂ ಹೊಸ ಬಟ್ಟೆ ಗಂಧ ಚಂದನ ಎಲ್ಲ ಇಟ್ಟರು, ಶ್ರೀರಾಮಕೃಷ್ಣಗೆ ಮಾಲೆ ಹಾಕಿದ್ರು, ಅವರು ಭಾವದಲ್ಲಿದ್ದಾರೆ, ಎಲ್ಲ ಹಾಡ್ತಾ ಇದ್ದಾರೆ, ಎಲ್ಲ ಅವರು ಕೀರ್ತನೆ ನಡೀತಾ ಇದೆ. ಶ್ರೀರಾಮಕೃಷ್ಣಗೆ ಭಾವ ಬರ್ತಾ ಇಲ್ಲ. ಶಾರದಾಂಜಿ ರಾಖಾಲೆಲ್ಲ ನೋಡ್ತಾರೆ, ಯಾಕೆ ಪರಮಹಂಸರು ನರೇಂದ್ರ ಬರಲಿಲ್ಲ. ಅದೆಲ್ಲ ಇನ್ನೂ ತುಂಬ ಚೆನ್ನಾಗಿದೆ, ಬೇರೆ ಬೇರೆ ಘಟನೆಗಳೆಲ್ಲ ಇದೆ, ಅಷ್ಟಕ್ಕೆ ಹೋಗಲ್ಲ, ನಾನು ಹೇಳಿದ ಸಮಯ ಇಲ್ಲ. ಅದಕ್ಕೆ ಇವರಿಗೆ ಎಲ್ಲಿ ನರೇಂದ್ರ ಮಧ್ಯಾಹ್ನ ಬರ್ತಾನಂತೆ 12 ಗಂಟೆಗೆ, ಅಲ್ಲಿವರೆಗೂ ಪರಮಹಂಸಗೆ ಕೀರ್ತನೆ ರುಚಿ ಹತ್ತಾ ಇಲ್ಲ. ಅವ್ರಿಗೆ ಸ್ವಲ್ಪ ಭಾವ ಬರ್ತಾ ಇದೆ, ಕೀರ್ತನೆ ಕೇಳಿ, ಭಗವನ್ ನಾಮ ಸಂಕೀರ್ತನೆ ಅಲ್ವಾ, ಅದು ರುಚಿ ಬರ್ತಾ ಇಲ್ಲ, ಭಾವ ಉದ್ದೀಪನೆ ಆಗ್ತಾ ಇಲ್ಲ. ನರೇಂದ್ರ ಬಂದ ಮೇಲೆ ಸಂಪೂರ್ಣವಾಗಿ ಏನು ಆನಂದ ಆಗೋಯ್ತು ಅಂದರೆ ಅವ್ನು ಬಂದು ಕೂತ ತಕ್ಷಣ ಅವ್ನು ಹೆಗಲಿ ಮೇಲೆ ಹೋಗಿ ಕೂತ್ಕೊಂಡು ಭಾವ ಸಮಾಧಿ ಹೊಟ್ಟೋಗ್ತಾರೆ. ನರೇಂದ್ರ ಬಂದ. ಆಮೇಲೆ ಶಾರದಾಂಜಿ ಬರ್ತಾರೆ, ಕೀರ್ತನೆ ಸಪ್ಪೆಯಾಗಿ ಹೋಯ್ತಂತೆ. ಇಡೀ ದಿವಸ ಅವ್ರು ಕಳೆದದ್ದು ನರೇಂದ್ರೊಂದಿಗೆ ಮಾತಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಮಾಡ್ತಾ ಇಲ್ಲ ಅವರು. ಯಾಕೆ ಕೀರ್ತನೆ ನೀವು ಮಾಡ್ಕೊಳ್ಳಿ. ನನಗೆ ಇವನು ಬಂದ, ಯಾರು ನಮ್ಮ ನರೇಂದ್ರನಾಥ. ಅದಕ್ಕೆ ನೋಡಿ, ಈಗ ಎರಡನೇ ಆಬ್ಜೆಕ್ಟಿವ್, ಸೆಕೆಂಡ್ ಫೇಸ್ ಕೊಡ್ತೀನಿ ಈಗ ನಿಮಗೆ. ಇವನು ನಿನ್ನೆ 2 ದಿವಸ ಹಿಂದೆ ನಾನು ಅದು ಲಿಂಕ್ ಮಾಡಿ ಕನೆಕ್ಟ್ ಮಾಡದೇ ಇದ್ರೆ ನಮಗೆ ಸಿಕ್ಕೋದಿಲ್ಲ ಎಷ್ಟೋ ಲಿಂಕು. ನರೇಂದ್ರನಾಥ ಏನು ಹೇಳಿದ್ದ, ಶ್ರೀರಾಮಕೃಷ್ಣ ನೀವು ಪಕ್ಷಪಾತಿ, ಹೌದು ತಾನೆ? ಈಗ ಅದಕ್ಕೆ ಲಿಂಕ್ ಕೊಡ್ತೀನಿ. ಈಗ ನರೇಂದ್ರನಾಥನ ಜೀವನ ಕೊಟ್ಬಿಟ್ಟು ಎಲ್ಲಿಗೆ ಅವನು ಯಾವಾಗ ಒಪ್ಕೊಂಡ ಅಂತ ಹೇಳಕ್ಕೆ, ಎಲ್ಲರಿಗೂ ಸಮಾನವಾದ ಪ್ರೇಮವನ್ನು ನೀವು ಹರಿಸ್ಬೇಕು ಅಂತ ಕೇಳ್ಕೊಂಡ. ಶ್ರೀರಾಮಕೃಷ್ಣ ಅದು ಆಗೋದಿಲ್ಲ, ಕಾಳಿ ಹೇಳ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಆಗೋದಿಲ್ಲ ಅಂತ. ನೀವು ಪಕ್ಷಪಾತಿ, ಪರಮಾತ್ಮ ಪಕ್ಷಪಾತಿ ಅಂತ ಹೇಳಿದೆ. ಇವ್ರ ವಾದ ಮಾಡೋಕ್ಕಾಗಲ್ಲ, ಸುಮ್ಮನಾಗ್ಬಿಟ್ಟ. ಮುಂದೆ ಒಪ್ಕೊಂಡ. ಯಾವ ರೀತಿ ಒಪ್ಕೊಂಡ? ಇದಕ್ಕೆ ವೆಸ್ಟರ್ನ್ ಆಡಿಯನ್ಸ್ ಭಾಳ ಚೆನ್ನಾಗಿ ವಿಶ್ಲೇಷಣೆ, ನಮ್ಮ ಇಂಡಿಯನ್ ಆಡಿಯನ್ಸ್ ಎಲ್ಲ ಶ್ರದ್ಧೆಯಿಂದ ನಮಸ್ಕಾರ ಮಾಡಿ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಶಾರದಾಂಜಿ ಅದೃಷ್ಟವಶಾತ್ ನಮ್ಮ ಗ್ರೇಟ್ ಮಾಸ್ಟರ್ ಕೊಟ್ಟರು. ಇಲ್ಲಿ ವೆನ್ ಹಿ ವಾಸ್ ಮೂವಿಂಗ್ ಇನ್ ಅಮೆರಿಕಾ, ಸಿಸ್ಟರ್ ಗಾರ್ಗಿ ಮುಖ್ಯವಾಗಿ, ಈಕೆ ಸ್ವಾಮಿ ವಿವೇಕಾನಂದರ ಜೀವನದ ಚಿತ್ರಣವನ್ನು ಕೊಡಬೇಕಾದ್ರೆ ಸಂಬಂಧಗಳ ಹ್ಯೂಮನ್ ರಿಲೇಷನ್ಶಿಪ್ ವಿತ್ ಸ್ವಾಮಿ ವಿವೇಕಾನಂದ ಬಗ್ಗೆ ಮಾತಾಡ್ತಾ ಬರಿತಾಳಕ್ಕೆ. ಮಿಸ್ಟರ್ ಅಂಡ್ ಮಿಸಸ್ ಹೇಲ್ ದಂಪತಿಗಳು ಅಂತ ಕನ್ನಡದಲ್ಲಿ. ಹೇಲ್ ದಂಪತಿಗಳು ನರೇಂದ್ರನ ಅಥವಾ ವಿವೇಕಾನಂದನ ಯಾವ ರೀತಿ ಕಂಡರು? ಇವನು ಅದ್ಭುತ ಮಗನಾಗಿದ್ದ ಅವರಿಗೆ. ಹೇಲ್ ದಂಪತಿಗಳಿಗೆ ಅದ್ಭುತ ಮಗನಾಗಿದ್ದ. ಅದೇ ಆ ಹೇಲ್ ಮಕ್ಕಳಿದ್ರಲ್ಲ, ಸಿಸ್ಟರ್ಸ್, ಅವ್ರಿಗೆ ಇವನು ದೊಡ್ಡ ಅಣ್ಣನಾಗಿದ್ದ. ಅದೇ ಥರ ಪತ್ರಗಳು ಲೆಟರ್ಸ್ ಆಫ್ ಸ್ವಾಮಿ ವಿವೇಕಾನಂದ ಓದಿ ತುಂಬ ಆತ್ಮೀಯವಾಗಿ ಪತ್ರ ಬರ್ತಾರೆ. ಈ ಸ್ವಾಮಿ ವಿವೇಕಾನಂದ ಪ್ರಾಕ್ಟಿಕಲಿ ದೇರ್ ಬ್ರದರ್. ಅವ್ನು ಯಾವತ್ತೂ ಸ್ವಾಮಿ ಅಂತ ವ್ಯವಹಾರ ಮಾಡಲಿಲ್ಲ, ಅಣ್ಣನಾಗಿ ವ್ಯವಹಾರ ನಡೆಸ್ತಾರೆ. ಅವ್ರ ದಂಪತಿಗಳಿಗೆ ಪುತ್ರನಾಗಿದ್ದ. ಆಮೇಲೆ ಸಾರಾ ಓಲೆಬುಲ್ಲನ್ನು ಸ್ವಾಮಿ ವಿವೇಕಾನಂದರು ತನ್ನ ತಾಯಿ ಅಂತ ಭಾವಿಸಿದ್ರು.
ಮೋರ್ ದೆನ್ ಮೈ ಬರ್ತ್, ನನ್ನ ಜನ್ಮ ಕೊಟ್ಟಂಥ ತಾಯಿಗಿಂತ ಈಕೆ ಭಾಳ ಎತ್ತರದಲ್ಲಿ ಇಟ್ಟಿರ್ತಾನೆ. ಭುವನೇಶ್ವರ್ ದೇವಕ್ಕೆ ಶ್ರದ್ಧೆ ಇತ್ತು, ಆದರೆ ಅಮೆರಿಕಲ್ಲಿ ಹೇಳ್ತಾರೆ ಯು ಆರ್ ಮೋರ್ ದೆನ್ ಮೈ ಮದರ್. ಆ ರೀತಿ ಪತ್ರ ಬರೀತಾರೆ ಸಾರಾ ಓಲೇಬುಲ್ಗೆ. ಸಾರಾ ಓಲೇಬುಲ್ ಜೊತೆ ತುಂಬ ಜಗಳ ಮಾಡ್ತಾರೆ ವಿವೇಕಾನಂದರು. ಪರಮಹಂಸರು ಬರ್ತಾರೆ, ದಿವ್ಯಭಾವದಲ್ಲಿ ನಿಲ್ಲಿಸ್ಬಿಡ್ತಾರಲ್ಲ ಅದಕ್ಕೆ. ಸಾರಾ ಓಲೇಬುಲ್ಲು ಜೊತೆಗೆ ಸಾಕಷ್ಟು ಖಾರವಾಗಿ ಪತ್ರ ಬರೀತಾರೆ. ಆದರೂ ಆಕೆ ಎಲ್ಲವನ್ನು ಜೀರ್ಣಿಸ್ಕೊಳ್ತಾಳೆ. ಯಾಕೆ? ತಾಯಿ ಇವಳು. ಯಾರ ತಾಯಿ? ವಿವೇಕಾನಂದರ ತಾಯಿ. ಇವರು ವ್ಯವಹಾರ ಮಾತ್ರ ಹಾಗೇ ಇತ್ತು. ಆಮೇಲೆ ನಿವೇದಿತಾಗೆ ಹೆಚ್ಚಿನ ಸಂದರ್ಭದಲ್ಲಿ ಗುರುವು, ಹಲವು ಸಂದರ್ಭದಲ್ಲಿ ತಂದೆ ಆಗ್ತಾನೆ. ಕ್ರಿಸ್ಟಿನಾ ಇದ್ದಾಳಲ್ಲ, ಸಿಸ್ಟರ್ ಕ್ರಿಸ್ಟಿನಾ, ಇವಳಿಗೆ ಅವನು ಸಂಪೂರ್ಣವಾಗಿ ತಂದೆ ರೀತಿ. ಅವನು ಕ್ರಿಸ್ಟಿನಾಗೆ ಮಾತ್ರ ಇಡೀ ಅವರ ಎಲ್ಲ ಸಂಪರ್ಕದಲ್ಲೂ ಕೂಡ ಒಮ್ಮೆ ಕೂಡ ವಿವೇಕಾನಂದರು ಬೈದಿಲ್ಲ. ನಾ ಬೈದಿಲ್ಲ ಅಂದರೆ ನಿಮಗೇನು ಅನಿಸಲ್ಲ, ಅದನ್ನು ಇಡೀ ಜೀವನ ಓದಿದ ಮೇಲೆ ಅದೊಂದು ಆಶ್ಚರ್ಯ ಸಂಗತಿ. ವಿವೇಕಾನಂದರತ್ತ ಬೈಸ್ಕೊಳ್ದೇ ಇದ್ದವ್ರು ಒಬ್ಬರೂ ಇಲ್ಲ. ಡೈರೆಕ್ಟ್ ಡಿಸೇಬಲ್ಸು ಇಲ್ಲ, ವೆಸ್ಟರ್ನ್ ಇವರು ಇಲ್ಲ, ಭಾರತೀಯರಲ್ಲಿ ಒಬ್ಬರು. ಭಾರತೀಯ ಬರೀ ಬೈದಿದ್ದೇ ಆಯ್ತು ನಮ್ಮಲ್ಲಿ, ಎಲ್ಲಿದ್ದೀರಿ ನೀವು ಅಂತ. ಆದರೆ ಎಕ್ಸೆಪ್ಷನ್ ವಾಸ್ ಸಿಸ್ಟರ್ ಕ್ರಿಸ್ಟೀನ್. ಯಾಕಂದರೆ ಇವನು ಭಾಳ ಜವಾಬ್ದಾರಿಯ ತಂದೆ ಅಂತ ಅನಿಸ್ತಂತೆ ವಿವೇಕಾನಂದರಿಗೆ. ಹಾಗಾಗಿ ಯಾವತ್ತೂ ಕೂಡ ಒಂದು ಪತ್ರದ ವ್ಯವಹಾರದಲ್ಲೂ ಕೂಡ ಸಿಸ್ಟರ್ ಕ್ರಿಸ್ಟಿನಾ ಒಮ್ಮೆ ಕೂಡ ಬೈಲಿಲ್ಲ. ಆಮೇಲೆ ಲಾಸ್ಟ್ ಅವನ ವೆಸ್ಟರ್ನ್ ಮಿಷನ್ ಮುಗೀತು, ಇನ್ನೇನು ಭಾರತಕ್ಕೆ ಹಿಂದಿರುಗಬೇಕಾಯ್ತು. ಆದರೆ ಅವರು ಎಲ್ಲ ಬಿಟ್ಟು ಎಷ್ಟೋ ದೂರದಿಂದ ಹೋಗಿ ಡೆಟ್ರಾಯ್ಟ್ಗೆ ಹೋಗಿ, ಯಾಕೆ ಡೆಟ್ರಾಯ್ಟ್ಗೆ ಹೋಗ್ತೀರಾ ಅಂದರೆ ಐ ವಾಂಟ್ ಟು ಸಿ ಸಿಸ್ಟರ್ ಕ್ರಿಸ್ಟೀನ್. ಅವಳನ್ನು ನೋಡಿಕೊಂಡು ನಮ್ಮ ವಿವೇಕಾನಂದ ಅವಳು ನೋಡ್ಲಿಕ್ಕೆ ಹೋಗಿ ಡೆಟ್ರಾಯ್ಟ್ಗೆ ಹೋಗ್ತಾರೆ. ಭಾರತಕ್ಕೆ ಬಂದ ಮೇಲೆ ಇವರೇನಾದರೂ ಒಂದು ಪತ್ರ ಬರೆದ ಸಿಸ್ಟರ್ ಕ್ರಿಸ್ಟೀನ್ಗೆ, ಅವಳು ಬೇಗ ಉತ್ತರ ಬರೀಬೇಕು. ಉತ್ತರ ಬರೆದೆ ಇನ್ನೊಂದು 10 ಪತ್ರ ಬರೆದು ಬಿಡ್ತಾಳೆ. ಯಾಕೆ ಉತ್ತರ ಬರೀತಿಲ್ಲ ನೀನು? ಹಿ ಕುಡ್ ನಾಟ್ ವೆಯ್ಟ್. ಇವರ ಹತ್ರ ಸಣ್ಣ ಪುಟ್ಟ ಇದ್ದಂಥ ಯಾರಾದರೂ ಹಣ ಕೊಟ್ಟರೆ ಅದನ್ನೆಲ್ಲ ಸಿಸ್ಟರ್ ಕ್ರಿಸ್ಟೀನಿಗೆ ಕಳಿಸ್ಕೊಡ್ತಾ ಇದ್ರು. ಯಾಕೆ? ಇವ್ರು ಭಾವಿಸಿದಂತೆ ಇವಳು ನನ್ನ ಮಗಳು ಅಂತ. ಈ ಸಂಬಂಧಗಳು ನೋಡಿ, ನಿವೇದಿತಾಗ ತುಂಬ ಬೈತಾರೆ. ಅವಳು ಲಾಸ್ಟಲ್ಲಿ ಶಿ ಇವನ್ ಗೋಸ್ ಔಟ್ ಆಫ್ ರಾಮಕೃಷ್ಣ ಮಿಷನ್. ಆವಾಗ ಕೊನೆಯಲ್ಲಿ ಏನು ಬರ್ತಾಳೆ? ಸಿಸ್ಟರ್ ನಿವೇದಿತಾ ಆಫ್ ಶ್ರೀರಾಮಕೃಷ್ಣ ಆ್ಯಂಡ್ ವಿವೇಕಾನಂದ ಅಂತ ಬರ್ತಾಳೆ, ನಾಟ್ ಆಫ್ ರಾಮಕೃಷ್ಣ ಮಿಷನ್. ದೂರ ಹೊರಟೋಗ್ತಾಳೆ. 15 ವರ್ಷ ಇರ್ತಾಳೆ. ಆಮೇಲೆ ಶಿ ಸ್ಟಾರ್ಟ್ಸ್ ವಿತ್ ರೆವಲ್ಯೂಷನರೀಸ್. ಇಲ್ಲಿ ನಿವೇದಿತಾ ಸಾಕಷ್ಟು ಬೈಸ್ಕೊಳ್ತಾಳೆ, ಎಲ್ಲ ಆಗ್ತಾಳೆ. ಪತ್ರ ವ್ಯವಹಾರದಲ್ಲೂ ಕೂಡ ಸಾಕಷ್ಟು ಬೈತಾರೆ. ಕ್ರಿಸ್ಟಿನನ್ನು ಮುಟ್ಟಕ್ಕೆ ಹೋಗಲ್ಲ ವಿವೇಕಾನಂದರು. ಈಗೇನಾಯಿತು? ಒಂದು ರೀತಿಯಲ್ಲಿ ಗುರುವಾಗಿದ್ದ, ಕೆಲವರಿಗೆ ತಂದೆಯಾದ, ಮಗನಾದ, ಅಣ್ಣನಾದ. ಇದು ಕೆಲವರೊಂದಿಗೆ ಮಾತ್ರ ಸಂಪರ್ಕ. ಅದಕ್ಕೆ ಸಿಸ್ಟರ್ಗಾಗಿ ಕೇಳ್ತಾರೆ, ಎಷ್ಟೋ ಜನ ಪಾಶ್ಚಾತ್ಯರು ಸಂಪರ್ಕಕ್ಕೆ ಬಂದರು, ಇವರಷ್ಟರ ಮಾತ್ರ ಇಷ್ಟೊಂದು ನಿಕಟವಾದ ಸಂಪರ್ಕ ಇಟ್ಕೊಂಡ್ರಲ್ಲ. ಇಂಥ ವಿವೇಕಾನಂದ ಇಷ್ಟೆಲ್ಲ ವೇದಾಂತ, ಯೂನಿವರ್ಸಲ್ ಮೆಸೇಜ್ ಆಫ್ ವೇದಾಂತ ಹೇಳಿದ ಮೇಲೆ ಕೂಡ ಎಲ್ಲರೊಂದಿಗೂ ಅದೇ ಪ್ರೇಮವನ್ನು ಯಾಕೆ ಹರಿಸಲಿಲ್ಲ? ನರೇಂದ್ರ ಕೇಳಿದ ಪ್ರಶ್ನೆಯೇ, ನರೇಂದ್ರ ಶ್ರೀರಾಮಕೃಷ್ಣ ಹೇಳಿದ ಪಕ್ಷಪಾತಿ. ನನಗೆ ಹ್ಯಾಕೆ ಪ್ರೇಮ ಹರಿಸಿದ್ರೋ ನನ್ನ ಸ್ನೇಹಿತರಿಗೂ ಹಾಗೆ ಹರಿಸಿ ನೀವು. ಶ್ರೀರಾಮಕೃಷ್ಣರು ಕಾಳಿ ಹೇಳ್ತಾ ಇದ್ದಲ್ಲ, ಆಗೋಲ್ಲ ಅಂತಂದ್ರು. ಈಗ ಇವ್ರಿಗೆ ಹೇಲ್ ಸಿಸ್ಟರ್ಸಿಗೆ ಮಾತ್ರ ನೀವು ಅಣ್ಣನಾಗಿ ಇಷ್ಟೊಂದು ಪ್ರೀತಿ ಹರಿಸ್ತಾ ಇದ್ರಲ್ಲ, ಅಮೇರಿಕದ 1000 ಜನ ಬಂದರು, ಅವ್ರು ಎಲ್ಲರಿಗೂ ಅದೇ ಥರ ಹೇಲ್ ದಂಪತಿಗಳಿಗೆ ಥರನೇ ನೀವು ಪ್ರೇಮವನ್ನು ಹರಿಸಿ. ಅದಕ್ಕೆ ಒಂದು ಮಾತನ್ನು ಜೋಸಫಿನ್ ಮೆಕ್ಲಾಡ್ಗೆ, ಹಿ ವಾಸ್ ಎ ಫ್ರೆಂಡ್. ಹಿ ವಾಸ್ ನೆವರ್ ಎ ಗುರು ನಾರ್ ಎ ಫಾದರ್, ಹಿ ವಾಸ್ ಆಲ್ವೇಸ್ ಎ ಫ್ರೆಂಡ್. ಅದಕ್ಕೆ ಸಿಸ್ಟರ್ಗಾಗಿ ಒಂದು ಬರೀತಾಳೆ ನೋಡಿ, ಒಂದು ಹ್ಯೂಮನ್ ಎಮೋಷನ್ಸ್ ಇದ್ದಂಥ ಒಂದು ಸಾಧಾರಣ ವ್ಯಕ್ತಿಗೆ ಏನಾಗ್ತದೆ, ಎಲ್ಲ ವ್ಯವಹಾರವು ಅಹಂಕಾರದಿಂದ ಬರ್ತದೆ. ದ ಅಸೋಸಿಯೇಷನ್ ಈಸ್ ಆಲ್ವೇಸ್ ವಿತ್ ಐ, ನಾನು. ಆದರೆ ವಿವೇಕಾನಂದಗೆ ಏನಾಗುತ್ತೆ, ಆ ನಾನು ಇಲ್ಲವೇ ಇಲ್ಲ. ನಾನು ಇಲ್ಲದೆ ಇದ್ದಾಗ ಏನು, ವಾಟ್ ಇಟ್ ಈಗೋ ಇಸ್ ರೀಪ್ಲೇಸ್ಡ್ ಬೈ ವಾಟ್? ಇಟ್ ಈಸ್ ರೀಪ್ಲೇಸ್ಡ್ ಬೈ ಓನ್ಲಿ ಲವ್. ಯಾರ್ಯಾರಿಗೆ ಆ ಪ್ರೇಮವನ್ನು ಅರ್ಥ ಮಾಡ್ಕೊಳ್ಳುವಂಥ ಬುದ್ಧಿಮಟ್ಟ ಇರ್ತದೋ ಅವ್ರ ನಿಕಟ ಸಂಪರ್ಕಿಯಾಗಿ ಅನುಭವಿಸ್ತಾರೆ. ಇನ್ನೆಲ್ಲರೂ ಬಂದಿರ್ತಾರೆ, ಅನುಭವಿಸೋದು ಇವ್ರು ಮಾತ್ರ. ಆ ಪ್ರೇಮ ಎಲ್ಲರಿಗೂ ಹಾಗೆ ಇರ್ತದೆ. ಯು ಆರ್ ಅಟ್ ಫಾಲ್ಟ್, ನಾಟ್ ದ ಲವ್ ಹಿಯರ್. ಈ ನರೇಂದ್ರನಿಗೆ ಅರ್ಥ ಆಯ್ತು. ಆಮೇಲೆ ಅವತ್ತಿನಾಗ ಹೇಳ್ದ ಶ್ರೀರಾಮಕೃಷ್ಣಗೆ. ಅದಕ್ಕೆ ಅವಳ ಸಿಸ್ಟರ್ಗೆ ಯಾರಿಗೆ ಬರ್ತಾರೆ, ದೇ ಆರ್ ಅಸೋಸಿಯೇಟೆಡ್ ನೌ ವಿತ್ ದ ಸ್ಪಿರಿಟ್. ನೌ ದೇ ಅಂತಂದರೆ ದ ಇಮೋಷನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಅವಳೊಂದು ಆರ್ಟಿಕಲ್ ಬರ್ದಿದ್ದಾರೆ, ದ ಹ್ಯೂಮನ್ ಆ್ಯಂಡ್ ದ ಡಿವೈನ್ ಆಸ್ಪೆಕ್ಟ್ ಆಫ್ ಸ್ವಾಮಿ ವಿವೇಕಾನಂದ ಅಂತ. ದ ವಿವೇಕಾನಂದ ಗ್ರೇಟ್ ಮಾಸ್ಟರ್ ಅಂತ ಒಂದು ಪುಸ್ತಕ ಇದೆ. ದೇ ಆರ್ ಅಸೋಸಿಯೇಟೆಡ್ ನೌ ವಿತ್ ದ ಸ್ಪಿರಿಟ್ ರಾದರ್ ದ್ಯಾನ್ ವಿತ್ ದ ಬಾಡಿ ಆರ್ ದ ಮೈಂಡ್. ದೇರ್ ಇಸ್ ನೋ ಎಫರ್ಟ್ ನೌ ಟು ಬಿ ಐದರ್ ಮಾರಲ್ ಆರ್ ಹೋಲಿ. ಈ ಥರ ಇದ್ದಾಗ ದೇರ್ ಇಸ್ ನೋ ಎಫರ್ಟ್ ಐದರ್ ಟು ಬಿ ಮಾರಲ್ ಆರ್ ಹೋಲಿ. ನೋ ಕ್ವಶನ್ಸ್ ಆಫ್ ಮೊರಾಲಿಟಿ ಆರ್ ಹೋಲಿನೆಸ್ ಡು ನಾಟ್ ಅರೈಸ್.
ಕ್ವಶನ್ ಆಫ್ ಮೊರಾಲಿಟಿ ಆರ್ ಹೋಲಿನೆಸ್ ನೆವರ್ ಅರೈಸ್. ದೇರ್ ಇಸ್ ಓನ್ಲಿ ಲವ್, ದೇರ್ ಇಸ್ ಓನ್ಲಿ ಗುಡ್ನೆಸ್, ದೇರ್ ಇಸ್ ಓನ್ಲಿ ಜಾಯ್. ಈ ಪ್ರೇಮ ನಿಂತ ಮೇಲೆ ಇದು ಇವನು ಹೀಗಿರಬೇಕು, ಇವನು ನೈತಿಕ ಮಟ್ಟಕ್ಕೆ ಬೆಳಿಬೇಕು, ಆಧ್ಯಾತ್ಮಿಕ ಎಲ್ಲ ಅದು ಆ ಪ್ರೇಮದಲ್ಲಿ ಹೋಗಿ ನಿಂತಿದೆ. ಅಲ್ಲಿ ಯಾವ ಒಂದು ನಿಯಮವೂ ಕೂಡ ಲೌಕಿಕ ಮನಸ್ಸಿನ ಸ್ಥಿತಿಯ ನಿಯಮಗಳು ಅಲ್ಲಿ ಯಾವುದೂ ಅನ್ವಯ ಆಗಲ್ಲ. ಅಲ್ಲಿ ಪೂರ್ಣ ಪ್ರೇಮ ಇದೆ. ಯಾರ ನಮ್ಮಲ್ಲಿ ಆ ಒಂದು ಕನ್ನಡಿ ಇದೆಯೋ ಅದು ಇಟ್ ರಿಫ್ಲೆಕ್ಟ್ಸ್ ಆ ಎಷ್ಟು ಮಟ್ಟಿಗೆ ನಿನ್ನಲ್ಲಿ ಕನ್ನಡಿ ಶುದ್ಧವಾಗಿದೆಯೋ ಅಷ್ಟರ ಮಟ್ಟಿಗೆ ಪ್ರೇಮ ಇಲ್ಲಿ ಉದಯ ಆಗ್ತದೆ. ನೀನು ಯಾವ ಭಾವದಲ್ಲಿ ಹೋಗ್ತೀಯ, ನೀನು ಅಣ್ಣ ಅಂತ ಹೋಗ್ತೀಯ ಅವನು ಅಣ್ಣನಾಗ್ತಾನೆ, ನೀನು ಅಪ್ಪ ಅಂತ ಹೋಗ್ತೀವಿ ಅವನು ಅಪ್ಪನಾಗ್ತಾನೆ, ನೀನು ದೇವರು ಅಂತ ಹೋದ್ರೆ ಅವನು ದೇವರು ಆಗ್ತಾನೆ, ಗುರು ಅಂತ ಹೋದ್ರೆ ಗುರು ಆಗ್ತಾನೆ, ಸ್ನೇಹಿತ ಅಂದರೆ ಸ್ನೇಹಿತ ಆಗ್ತಾನೆ. ಅಲ್ಲೂ ಮಾತ್ರ ಶುದ್ಧವಾದ ಪ್ರೇಮ ಹರಿತಾ ಇದೆ. ಇಟ್ ಈಸ್ ಆಲ್ವೇಸ್ ಪ್ಯೂರ್, ದೇರ್ ಇಸ್ ನೋ ಈಗೋ. ಅಲ್ಲಿ ಮೊರಾಲಿಟಿ ಹೋಲಿನೆಸ್ ಎಲ್ಲ ನಿನಗೆ ಸಂಬಂಧಪಟ್ಟು ನಿನ್ನೆ ಮನಸ್ಸಲ್ಲಿ ಎಲ್ಲ ನ್ಯೂನತೆ ತುಂಬಿಕೊಂಡಿದೆಯಲ್ಲೋ ಮಾರಾಯ. ಆದ್ದರಿಂದ ಅದೆಲ್ಲ ಸೀಮಿತವಾಗಿ ಕಾಣ್ತಾ ಇದೆ. ನರೇಂದ್ರ ಆ ಸ್ಥಿತಿಲಿದ್ದ, ಅದಕ್ಕೆ ಪರಮಾತ್ಮಗೆ ಆರೋಪ ಮಾಡಿದೆ ಎಲ್ಲ ಪಕ್ಷಪಾತಿ ಅಂತ. ನಿನ್ನಲ್ಲಿರೋದು ಪಕ್ಷಪಾತ, ಪರಮಾತ್ಮ ಶುದ್ಧವಾಗಿ ಹರಿಸ್ತಾ ಇದ್ದಾನೆ ಪ್ರೇಮ. ದಿವ್ಯ ಭಾವದಲ್ಲಿ ಪರಮಹಂಸ ಹರಿಸ್ತಾ ಇದ್ದಾರೆ ನರೇಂದ್ರನಿಗೆ. ಆಮೇಲೆ 6 ವರ್ಷ ಆದ್ಮೇಲೆ ಸ್ವಲ್ಪನೇ ಅರ್ಥ ಮಾಡ್ಕೊಂಡ. ಆಮೇಲೆ ಅವನಿಗೆ ಎಂಥವ್ರೊಂದಿಗೆ ಇದ್ದ ನಾನು. ಅದಕ್ಕೆ ಈ ನನ್ನಲ್ಲಿ ಒಂದು ಆಲೋಚನೆ ಬಂತು ದಿವ್ಯ ಭಾವ ಎಲ್ಲ ಓದಿದ ಮೇಲೆ. ಈಗ ಈ ನರೇಂದ್ರನಾಥನಿಗೆ ಅಥವಾ ಸ್ವಾಮಿ ವಿವೇಕಾನಂದರಿಗೆ ಮುಂದೆ ಈ ಮಟ್ಟ ಅರ್ಥ ಆದಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ಇವನ ಜೀವನದಲ್ಲೂ ಕೂಡ ಆ ಮಟ್ಟಕ್ಕೆ ಹೋಗಿರಬೇಕು ಅಂತ ಇದು ನನ್ನ ಕಲ್ಪನೆ. ಈ ಘಟನೆಗಳು ಇದರಲ್ಲಿ ಲೈಫಲ್ಲಿ ವಿವೇಕಾನಂದ ಲೈಫಲ್ಲಿ ಬರ್ದಿಲ್ಲ, ಆ ರೀತಿಯಾಗಿ ಆಲೋಚನೆ ಇಲ್ಲ ಅಲ್ಲಿ. ಆದರೆ ನನಗೇನು ಅನಿಸ್ತು ಅಂತಂದರೆ, ಈಗ ಇವನು ಆ ರಸವನ್ನು ಕಂಡಿದ್ದಾನೆ ಅಂದರೆ ಎಲ್ಲೋ ಒಂದು ಕಡೆ ಆ ರಸ ವ್ಯಕ್ತ ಆಗಬೇಕು. ನರೇಂದ್ರಲ್ಲಿ ಕೂಡ ವ್ಯಕ್ತ ಆಗಬೇಕದು. ಇಲ್ಲ ರಸ ಅನುಭವಿಸಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಎಲ್ಲಿ ವ್ಯಕ್ತ ಆಗುತ್ತೆ ಗೊತ್ತೇನು? ಪಸಾಡೆನಲ್ಲಿದ್ದಾಗ ವೈಕಾಫ್ ಅಂತ ಒಬ್ಬ ಪರಿಚಯ ಭಕ್ತೆ, ಅವಳು ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ. ಶ್ರೀರಾಮಕೃಷ್ಣ ಬಹುಶಃ ಸ್ಯಾನ್ ಫ್ರಾನ್ಸಿಸ್ಕೋಲ್ಲಿ ಇದ್ದಾಗ, ಶ್ರೀರಾಮಕೃಷ್ಣ ವಿವೇಕಾನಂದರು ಸ್ಯಾನ್ ಫ್ರಾನ್ಸಿಸ್ಕೋಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದರೆ, ಸಾಯಂಕಾಲ ಒಂದು ಪ್ರವಚನವನ್ನು ಆಯಿತು. ಪ್ರವಚನ ಕೊಟ್ಟ ಮೇಲೆ ಒಬ್ಬ ಆರ್ಟಿಸ್ಟು ವಿವೇಕಾನಂದರನ್ನ ಅವ್ರ ಮನೆಗೆ ಆತಿಥ್ಯವನ್ನು ನೀಡಲಿಕ್ಕೆ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ. ರಾಮಕೃಷ್ಣ ವಿವೇಕಾನಂದರಿಗೆ ಅವ್ರ ಟೇಬಲ್ ಮೇಲೆ ತಂದು ಆ ಆರ್ಟಿಸ್ಟು ಊಟವನ್ನು ಇಡ್ತಾನೆ. ವಿವೇಕಾನಂದರಿಗೆ ಮುಟ್ಟಕ್ಕೂ ಆಗಲಿಲ್ಲ. ಅವ್ರು ಹೇಳ್ತಾರೆ ಯಾಕೆ ಅಂತ. ದ ಕುಕ್ ಹೂ ಬ್ರಾಟ್ ಈಸ್ ವೆರಿ ಇಂಪ್ಯೂರ್. ಇವನು ತರ್ಕ ಚೂರಾಮಣಿ ಇದ್ದಾಗ ಇವರು ವಾದ ಮಾಡಿದ್ದ, ಇದೆಲ್ಲ ಆಗೋದಿಲ್ಲ, ಇದೆಲ್ಲ ಸುಳ್ಳು, ಇವರೇನೋ ಬೂಟಾಟ್ಕೆ ಹೇಳ್ತಾರೆ ಅಂತ ಹೇಳಿ ಅವ್ರನ್ನ ನೀವು ಮಹಾಶಯರೇ ಬೇರೆ ಕಾರ್ಯ ನಿಮಿತ್ತವಾಗಿ ನಾನು ಬರ್ತೇನೆ, ನೀವು ದಕ್ಷಿಣೇಶ್ವರಕ್ಕೆ ಹೋಗಿ ನಾನು ಆಮೇಲೆ ಬರ್ತೇನೆ ಅಂತ ಹೇಳಿ 3-4 ದಿವಸ ಎಲ್ಲವನ್ನು ವಿಶ್ಲೇಷಣೆ ಮಾಡಿ ಇದು ಸಾಧ್ಯವಾ ಅಂತ ಸಂಶಯದಲ್ಲಿ ನಿಂತಿದ್ದ. ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಸ್ವಯಂ ವಿವೇಕಾನಂದರಿಗೆ ಈ ಘಟನೆ ಆಗುತ್ತೆ. ಅವನು ಕುಕ್ಕು ಜೀವನ ಶುದ್ಧವಾಗಿರಲ್ವಂತೆ, ಅವನು ಕೊಟ್ಟಂಥ ಊಟ ಮುಟ್ಟಕ್ಕಾಗಲ್ಲ. ಹಿ ವಾಸ್ ಅಂಡರ್ ಎ ಕಂಡೀಷನ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಯಾವುದೋ ಗೊತ್ತಿಲ್ದೋ ಹಣವನ್ನು ಮುಟ್ಟಿದ್ರೆ he used to feel electric shock. ಇದೇ ರಾಮಕೃಷ್ಣನ ಹಾಸಿಗೆ ಕೆಳಗಿಟ್ಟು ಇದೆಲ್ಲ ಸುಳ್ಳ ಅಂತ ಪರೀಕ್ಷೆ ಮಾಡ್ದ. ನೋಡಿ ಹೌ ಇಟ್ ಗೆಟ್ಸ್ ಕಂಪ್ಲೀಟೆಡ್. ನನಗೆ ಭಾವನೆ ಇತ್ತು ಇದು ಈ ಲೈಫಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ. ಅಶೋಕಾನಂದರು ಬಂದಂಥ ಆರ್ಟಿಕಲ್ ಇದೆ. ನಾನು ಟ್ರೈನ್ ಸೆಂಟ್ರಲ್ಲಿ ಇದ್ದಾಗ 3 ಆರ್ಟಿಕಲ್ ಇದೆ ಸ್ವಾಮಿ ಅಶೋಕಾನಂದರದ್ದು, ಸ್ವಾಮಿ ವಿವೇಕಾನಂದ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ ಅಂತ. ಅದು ಈಗ ಹೊಸ ಪುಸ್ತಕ ಪಬ್ಲಿಷ್ ಮಾಡಿದೆ, ಸ್ವಾಮಿ ವಿವೇಕಾನಂದ ಸ್ಯಾನ್ ಫ್ರಾನ್ಸಿಸ್ಕೋ ಬುಕ್ ಪಬ್ಲಿಷ್ ಮಾಡಿದೆ. ಇದರಲ್ಲಿ ಆರ್ಟಿಕಲ್ ಬಂದಿದೆ ಈಗ ಹೊಸದಾಗಿ, ನಾನು ಆವಾಗ ಓದಿದ್ದೆ, ಈಗ ಬುಕ್ ಪಬ್ಲಿಷ್ ಮಾಡಿದೆ. ಈಗ ಇದೆಲ್ಲ ಆದಮೇಲೆ ಈಗ ಕೊನೆಗೆ ಹಂತಕ್ಕೆ ಹೋಗ್ಬಿಡ್ತೇನೆ, ಸಮಯ ಆಗೋಯ್ತು. ಇವನು ಯಾವಾಗ ಬ್ರಹ್ಮಭಾವಕ್ಕೆ ಹೋಗ್ತಾ ಇರ್ತಿರೋ ಜಗತ್ತಿನ ನಿಯಮಗಳು ಹಿಡಿಲಿಕ್ಕಾಗೋದಿಲ್ಲ ಆ ವ್ಯಕ್ತಿನ. ಅದಕ್ಕೆ ಒಂದು ಉದಾಹರಣೆ ಏನು ಗೊತ್ತೇನೋ, ನಾವು ಎಕ್ಸ್ಕ್ಯೂಸ್ ತೊಗೊಳ್ಳಲ್ಲ, ಆ ಮಟ್ಟದಲ್ಲಿ ಹೇಳಬೇಕು. ಎಲ್ಲೋ ಒಂದು ಕಡೆ ಹೋಗಬೇಕು ಅಂತ ತಿಳ್ಕೊಳ್ಳಿ. ಇವ್ರ ಶಿಷ್ಯರೆಲ್ಲ ಯಾವುದೋ ಒಂದು ಟ್ರೈನ್ ಬುಕ್ ಮಾಡ್ತಾರೆ. ಸ್ವಾಮೀಜಿ 9:15 ಟ್ರೈನ್ ಇದೆ ಅಂತ. ಇವರು ಎಷ್ಟು ರಾಜಯೋಗದಲ್ಲಿ ಆ ರಾಜಗಾಂಭೀರ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಟ್ರೈನ್ ಸಮಯ ಮುಗ್ದು ಹೋಗ್ತದೆ, ಇವರೆಲ್ಲ ಓಡ್ತಾ ಇರ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಆಗುತ್ತೆ, ಒಂದೆರಡು ತುಂಬ ಸಂದರ್ಭಗಳಲ್ಲಿ ಹಿಂಗೆ ಆಗ್ಬಿಡ್ತದೆ. ಸ್ವಾಮೀಜಿ ವಿ ಆರ್ ಗೆಟಿಂಗ್ ಲೇಟ್ ಫಾರ್ ದ ಟ್ರೈನ್, ಇಟ್ಸ್ ಆಲ್ರೆಡಿ ಲೇಟ್ ಅಂತ. ವಿವೇಕಾನಂದ ಭಾಳ ಶಾಂತವಾಗಿ ಹೇಳ್ತಂತೆ, ಕ್ಯಾನ್ ವಿ ನಾಟ್ ಗೆಟ್ ಎ ಸೆಕೆಂಡ್ ಟ್ರೈನ್ ಅಂತ. ಸಮಯದ ಪರಿಧಿ ಆ ಮನಸ್ಸನ್ನು ಹಿಡಿಲಿಕ್ಕಾಗಲ್ಲ. ಅದು ಅನಂತತೆಗೆ ಹೋದ ಮೇಲೆ ಯಾವುದನ್ನೂ ಹಿಡಿಲಿಕ್ಕಾಗಲಿ. ಏನು ಸ್ವಾರಸ್ಯ ಇದೆ ಗೊತ್ತಾ ಇದು?
ಮೆನಿ ಟೈಮ್ಸ್ ಹಿ ಯೂಸ್ ಟು ಕಮ್ ಲೇಟ್ ಫಾರ್ ಲೆಕ್ಚರ್. ಅದಕ್ಕೆ ಹೇಳಿ ನಮ್ಮಲ್ಲಿ ಎಷ್ಟೋ ಸ್ವಾಮಿಗಳು ಲೇಟ್ ಮಾಡ್ತಾರೆ ತುಂಬ ಕೆಲಸದಲ್ಲಿ. ನಾನೇ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಂಬಿಡಿ. ಕೆಲವು ಸ್ವಾಮಿ ಅವ್ರ ನಿಯಮ ಆ ಥರ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದನ್ನು ಎಕ್ಸ್ಕ್ಯೂಸ್ ತೊಗೊಳಂಗಿಲ್ಲ, ಬ್ರಹ್ಮಭಾವದಲ್ಲಿದೆ ಅಂತ. ಈಗ ಮನಸ್ಸು ಇಲ್ಲೇ ಇದೆ, ಸಮಯ ಪರಿಪಾಲನೆ ಮಾಡಬೇಕು. ಬ್ರಹ್ಮಭಾವಕ್ಕೆ ಹೋದಾಗ ತಾನಾಗೆ ಸಮಯ ಬೀಳ್ತದೆ ಅದು. ಅವರು ವಿವೇಕಾನಂದರು ಅದಕ್ಕೆ ಎಷ್ಟೋ ಜನ ದೇ ಯೂಸ್ ಟು ವೇಟ್ 1 hour ಆಯಿತು, 1.5 hour ಸ್ವಾಮೀಜಿ ಬರಲೇ ಇಲ್ಲ. ಯಾಕೆ? ಅವ್ರಿಗೆ ಈ ನಿಯಮಕ್ಕೆ ಬುದ್ಧಿ ಮನಸ್ಸು ಬರ್ತಾ ಇಲ್ಲ ಈ ಸಮಯದ ಒಳಗಡೆ. ಅದು 6 ಗಂಟೆಗೆ ಶುರು ಮಾಡಬೇಕು ಅಂತಿಲ್ಲ. ಶುರು ಮಾಡಿದ ಮೇಲೆ 2 ಗಂಟೆ ಮಾತಾಡೋರು. ಅದಕ್ಕೆ ಹೇಳೋರು, ಕಾಯೋವ್ರಿಗೂ ಎಲ್ಲ ಚಟುವಟಿಕೆ ಯಾವಾಗ ಬರ್ತಾರಪ್ಪ ಈ ವಿವೇಕಾನಂದರು ಅಂತ. ಬಂದ ಮೇಲೆ ಮರ್ತು ಹೋಗ್ತಿದ್ರು ಎಲ್ಲರೂ. ದೇ ಶುಡ್ ಟು ಫರ್ಗೆಟ್ ದೆಮ್ಸೆಲ್ಸ್. 2.5 hours ವಿವೇಕಾನಂದರಿಗೆ ಪ್ರತಿಯೊಂದು ಮನಸ್ಸು ಇಟ್ ವಾಸ್ ಎ ಕ್ಲೇ. ಅವ್ರಿಗೆ ಕಣ್ಣಿಗೆ ಕಾಣ್ತೈತೆ ಎಲ್ಲರೂ ಒಂದೊಂದು ಮಣ್ಣಿನ ಹೆಂಟೆ. ಹಿ ಕುಡ್ ಮೌಲ್ಡ್, ದಟ್ ಈಸ್ ದ ವಿಲ್. ಹೇಗೆ ಪರಮಹಂಸರು ಬಂದಂಥ ಸಾಧಕರಿಗೆ ಯಾವ ರೀತಿ ಬೇಕಾದ್ರೆ ಮೋಲ್ಡ್ ಮಾಡ್ಬೋದು ದಿವ್ಯ ಭಾವದಲ್ಲಿ ನಿಂತು, ಹಾಗೆ ನರೇಂದ್ರನಿಗೆ ಅಲ್ಲಿ ಅಥವಾ ವಿವೇಕಾನಂದರಿಗೆ ಅಲ್ಲಿ ಉಪನ್ಯಾಸ ಮಾಡೋಕ್ಕೆ ಪ್ರತಿಯೊಂದು ಮನಸ್ಸು ಒಂದು ಮಣ್ಣಿನ ಹೆಂಟೆಯಾಗಿ ಕಾಣ್ತಾ ಇತ್ತು. ಅದು ವಿವೇಕಾನಂದ ಹೇಳಿದ್ರು, ನೋ, ಐ ವಿಲ್ ನಾಟ್ ಇಂಟರ್ಫಿಯರ್ ಇನ್ ಟು ದೇರ್ ಕರ್ಮ. ಆ ಒಂದು 2.5 ಗಂಟೆ ಮಾತ್ರ ಪ್ರಚೋದನೆ ಕೊಟ್ಟು ವಾಕ್ಯವನ್ನು ಹೇಳ್ತಾ ಇದ್ರು. ಅದು ಯಾವತ್ತೂ ನಾನು ಇಂಟರ್ಫಿಯರ್ ಮಾಡಲ್ಲ ಅಂತ ಹೇಳ್ತಾರೆ. ಕೊನೆಯಲ್ಲಿ ಯಾವ ಹಂತಕ್ಕೆ ಹೋಗಿ ವಿವೇಕಾನಂದ ನಿಲ್ತಾರೆ? ಇಷ್ಟೆಲ್ಲ ಆಯ್ತಲ್ಲ, ನೀವು ನೋಡಿ ನಿಧಾನಕ್ಕೆ ಜೀವನ ಓದಿದಾಗ ಒಂದು ಸಣ್ಣ ಗಮನಿಸಿ. ವಿವೇಕಾನಂದರದ್ದು ಮೊದಲನೇ 3 ವರ್ಷ ಹೋದಾಗ ಮಿಷನರಿ ಝೀಲ್ ಇತ್ತು, ಎಲ್ಲ ಓಡಾಡಿ ಪ್ರವಚನ ಎಲ್ಲ ಮಾಡಿ. ಮತ್ತೆ 2ನೇ ಬಾರಿ ಪಾಶ್ಚಾತ್ಯ ದೇಶಕ್ಕೆ ಹೋದ 2ನೇ ಸಲ ಹೇಗಿತ್ತು? ಎಲ್ಲೂ ಮಾತಾಡೋಕ್ಕೆ ಮನಸ್ಸಿಲ್ಲ. ಆಮೇಲೆ ಕ್ಷೀರಭವಾನಿಗೆ ನನಗೆ ಭಾಳ ಬಾಲ್ಯದಲ್ಲಿ 9ನೇ ಕ್ಲಾಸಲ್ಲಿ ನಾವು ಓದಿದ್ದು ವಿವೇಕಾನಂದರ ಜೀವನ ಕನ್ನಡದಲ್ಲಿ. ವಿಶ್ವವೀರ ಸನ್ಯಾಸಿ, ವಿಶ್ವಮಾನವ, ವಿಶ್ವವಿಜೇತ. ನನಗೆ ಅದಾದಮೇಲೆ ಇಂಗ್ಲೀಷ್ ಓದ್ಲಿಕ್ಕೆ ಶುರು ಮಾಡಿದೆ ಆಶ್ರಮಕ್ಕೆ ಸೇರಿದ ಮೇಲೆ. ದ ಮೋಸ್ಟ್ ಲೈಕಿಂಗ್ ಚಾಪ್ಟರ್ ಫಾರ್ ಮೀ ದ ಡೇಸ್ ಇನ್ ಕ್ಷೀರಭವಾನಿ. ಕ್ಷೀರಭವಾನಿ ಅದು ಏನು ಟಚಿಂಗ್ ಆಗಿದೆ ಅಂತಂದ್ರೆ, ಕ್ಷೀರಭವಾನಿ ದಿನಗಳು ಅಲ್ಲಿ 3-4 ದಿವಸ ಹೊಟ್ಟೋಗ್ಬಿಡ್ತಾರೆ ವಿವೇಕಾನಂದರು. ನಿವೇದಿತ ಅವ್ರನ್ನೆಲ್ಲ ಅಮರನಾಥ್ ಕರ್ಕೊಂಡು ಹೋಗಬೇಕು ಅಂತೆಲ್ಲ ಇಚ್ಛೆಯಿಂದ ಹೋಗ್ತಾರೆ. ಆ ದೋಣಿ ಇದು ಹೌಸ್ ಬೋಟ್ಸಲ್ಲಿ ಇರ್ತಾರೆ. ವಿವೇಕಾನಂದಗೆ ಮನಸ್ಸು ಇನ್ನೆಲ್ಲ ಮಿಷನರಿ ಝೀಲ್ ಎಲ್ಲ ಬಿದ್ದೋಗ್ಬಿಟ್ರೆ ಎಲ್ಲ ಬಿದ್ದೋಗುತ್ತೆ. ಪಾಶ್ಚಾತ್ಯ ದೇಶದಲ್ಲಿ ಮಾತಾಡೋಕೆ 3-4 ಉಪನ್ಯಾಸ ಕೊಡ್ತಾರೆ. ದಟ್ ವಾಸ್ ಲಾಸ್ಟ್. ಆಮೇಲೆ ಅವ್ರು ಮಾತಾಡಲೇ ಇಲ್ಲ. ಬಂದ ಮೇಲೆ ಅದು ಹಠಾತ್ತಾಗಿ ಬಂದ್ಬಿಡ್ತಾರೆ. ಇನ್ನೂ ಸ್ವಲ್ಪ ತಿಂಗಳಿಗೆ ಇರಬೇಕಾಗಿತ್ತು ಸ್ವಾಮೀಜಿಗೆ, ಇರಲಿಕ್ಕಾಗಲ್ಲ ವೆಸ್ಟಲ್ಲಿ. ವಿಲ್ ಕಮ್ ಬ್ಯಾಕ್ ವೆರಿ ಅರ್ಲಿ. ಬಂದ ಮೇಲೆ ಇಲ್ಲಿ ಅಮರನಾಥ್ ಯಾತ್ರೆ ಹಿಮಾಲಯಸ್ ಕಡೆ ಹೋದಾಗ ಅವ್ರು ಹೋಗಿ ಧ್ಯಾನಕ್ಕೆ ಕೂತ್ಬಿಡ್ತಾರೆ. 2-3 ದಿವಸ ಶರೀರ ದಪ್ಪ ಅಂತ ಬಿದ್ದೋಗ್ಬಿಡುತ್ತೆ. ಶರೀರದ ಮೇಲೆ ಶರೀರ ನಿಲ್ಲೋದೇ ಇಲ್ಲ ಮನಸ್ಸು. ಆಮೇಲೆ ಯಾರೋ ಒಬ್ಬ ಅಲ್ಲಿ ಗುಡ್ಗಾಡ್ ಜನ ಅವ್ರಿಗೆ ಶುಶ್ರೂಷಣೆ ಮಾಡಿ ಇದನ್ನೆಲ್ಲ ನೋಡ್ಕೊಂಡು ಆಮೇಲೆ ಬಿಡ್ತಾರೆ, ವಾಪಸ್ ಕರ್ಕೊಂಬಂದು. ಇವ್ರಿಗೆ 2-3 ದಿವಸ ಶರೀರ ಮೇಲೆ ಪ್ರಜ್ಞೆ, ಶರೀರ ಬಿದ್ದುಕೊಂಡಿರುತ್ತೆ. ಪರಮಹಂಸ ಯಾಕೆ ನಿರ್ವಿಕಲ್ಪ ಸಮಾಧಿಗೆ ಹೋಗ್ತಾ ಅವ್ರಿಗೆ ಶಿಷ್ಯರಿದ್ದು, ಇವ್ರಿಗೆ ಯಾರಿಲ್ಲ. ಇವರೆಲ್ಲೋ ಹೋಗಿ ಕಾಡಲ್ಲಿ ಕೂತ್ಬಿಡುತ್ತೆ, ಶರೀರ ಬಿದ್ದೋಗ್ಬಿಡುತ್ತೆ. ಕಂಪ್ಲೀಟ್ ವಿಡ್ರಾ, ನಥಿಂಗ್. ಆಮೇಲೆ ಸ್ವಾಮಿ ವಿವೇಕಾನಂದ, ಆಲ್ ಮೈ ಪೇಟ್ರಿಯಾಟಿಸಮ್ ಇಸ್ ಗಾನ್ ನೌ. ನನ್ನ ಎಲ್ಲ ಸ್ವಾತಂತ್ರ್ಯ ಪ್ರೇಮ ಏನೇನೆಲ್ಲ ಹೇಳಿದೆ ಭಾರತದ ಬಗ್ಗೆ, ಎವ್ರಿಥಿಂಗ್ ಇಸ್ ಗಾನ್ ನೌ. ಆಮೇಲೆ ಪಸಾಡನಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಭಾವ. ಪಸಾಡನಲ್ಲಿದ್ದಾಗ ಒಬ್ಬಳು ಮಹಿಳೆ ಜೋಸಫಿನ್ ಮೆಕ್ಲಾಡ್ಗೆ ಸಂಬಂಧಪಟ್ಟಂತೆ ಸ್ವಾಮೀಜಿ ಪತ್ರ ಬರೀತಾರೆ. ಅವಳು ಹೇಳ್ತಾಳೆ, ದ ಇವಿಲ್ ಇನ್ ಮ್ಯಾನ್, ದ ಇವಿಲ್ ಇನ್ ದ ಸೊಸೈಟಿ. ಇದ್ರ ಬಗ್ಗೆ ಆಕೆ ಮಾತಾಡ್ತಾಳೆ. ವಿವೇಕಾನಂದ ಏನು ಹೇಳ್ತಾರೆ ಗೊತ್ತೇನು? ಎವ್ರಿಥಿಂಗ್ ಈಸ್ ಆಲ್ ರೈಟ್ ಇನ್ ದಿಸ್ ವರ್ಲ್ಡ್. ಎಷ್ಟೆಲ್ಲ ಮಾತಾಡಿದ್ರು ನೋಡಿ, ಈ ಜಗತ್ತಿನಲ್ಲಿ ಏನೇನು ಆಗ್ತಾ ಇದೆಯೋ ಎಲ್ಲ ಸರಿಯಾಗ್ತಾ ಇದೆ. ಐ ಹ್ಯಾವ್ ನಥಿಂಗ್ ಟು ಇಂಟರ್ಫಿಯರ್ ಹಿಯರ್. ಇದೆಲ್ಲ ಭಾಳ ಸುಂದರವಾಗಿದೆ, ಭಾಳ ಮಧುರವಾಗಿದೆ. ಜಗತ್ತಿನಲ್ಲಿ ಯಾವುದೂ ತಪ್ಪು ಅಂತ ಹೇಳಲಿಕ್ಕೆ ಏನೂ ಇಲ್ಲ ಇಲ್ಲಿ. ಅವರು ಬೆಟ್ಟದ ಮೇಲೆ ಕೂತಿರ್ತಾರದ ಹಿಲಾಕ್. ಈ ಬೆಟ್ಟ ಸರಿ ಇಲ್ಲ ಅಂತ್ಯ, ದಿಟ್ ರಿಸಲ್ಟ್ಸ್ ಆಡ್ ಸಮ್ ಬ್ಯೂಟಿ ಟು ದ ವರ್ಲ್ಡ್. ಇನ್ ದ ಸೇಮ್ ವೇ ದ ಗುಡ್ ಮ್ಯಾನ್ ಅಂಡ್ ಈವಿಲ್ ಮ್ಯಾನ್ ಆಡ್ ಸಮ್ ಬ್ಯೂಟಿ ಟು ದ ವರ್ಲ್ಡ್. ಇಟ್ ಈಸ್ ಆಲ್ ರೈಟ್ ಇನ್ ಇಟ್ ಸೆಲ್ಫ್. ಅದು ಹೇಳ ಪರಿಪೂರ್ಣ. ಇವನು ಅಲ್ಲಿಗೆ ಹೋಗಿ ನಿಲ್ಬೇಕಂತ ಹೇಳ, ಆ ದಿವ್ಯ ಭಾವ ಪರಮಹಂಸ ಕೊಟ್ಮೇಲೆ ಇವನು ಅಲ್ಲೇ ಬರಬೇಕು. ಅದಕ್ಕೆ ದ ಹೋಮ್ ಆಫ್ ಟ್ರೂತ್ ಆಲ್ಮೇಡಾಯಿಂದ ವಿವೇಕಾನಂದ ಜೋಸಫಿನ್ ಮ್ಯಾಕ್ಲಾಡ್ಗೆ ಬರೀತಾರೆ ನೋಡಿ ಪತ್ರ. ಇದಕ್ಕೆ ಸಂಬಂಧಪಟ್ಟಂತೆ ಇಟ್ ಈಸ್ ಸೋ ಸ್ಟಿಲ್ ಸೋ ಕಾಮ್. ಇವ್ರ ಮನಸ್ಸೊಳಗಡೆ ಭಾವನೆಯನ್ನು ವ್ಯಕ್ತಗೊಳಿಸ್ತಾ ಪತ್ರ ಬರೀತಾರೆ. ಅಲ್ಲಿಗೆ ನಾನು ಮುಗಿಸ್ತೇನೆ. ಇಟ್ ಈಸ್ ಸೋ ಸ್ಟಿಲ್ ಸೋ ಕಾಮ್, ಹಿ ಸೆಡ್, and I am drifting languidly in the warm heart of the river. I dare not make a splash with my hands or feet. ನದಿಯಲ್ಲಿ ತೇಲ್ತಾ ಇದ್ದೇನೆ, ಆ ನೀರಿನಲ್ಲಿ ಒಂದು ಹನಿ ಕೂಡ ಏರಬಾರ್ದು. ಹಾಗೆ ಸ್ಟಿಲ್ನೆಸ್ ಹಾಗೆ ಉಳಿಬೇಕದು. I dare not make a splash with my hands or feet for fear of breaking the wonderful stillness. ಇದೆಲ್ಲ ನಿಧಾನಕ್ಕೆ ಭಾವಿಸ್ಬೇಕ್ರಿ. ಸ್ಟಿಲ್ನೆಸ್ ದಟ್ ಮೇಕ್ಸ್ ಯು ಫೀಲ್ ಶೂರ್ ಇಟ್ ಈಸ್ ಆನ್ ಇಲ್ಯೂಷನ್. ಏನೋ ಮಾಡಕ್ಕೆ ಹೋಗ್ತೀಯಾ, ನೀನು ಇಲ್ಯೂಷನ್ನಲ್ಲಿ ಇದೆಯಾ ಅಂತ, ಮಾಯೆಯಿಂದ ಬದ್ಧನಾಗಿದೆಯಾ. ಸ್ಟಿಲ್ನೆಸ್ ದಟ್ ಮೇಕ್ಸ್ ಯು ಫೀಲ್ ಶೂರ್ ಇಟ್ ಇಸ್ ಆನ್ ಇಲ್ಯೂಷನ್. ಪೀಸ್ ದಟ್ ಒನ್ ಫೀಲ್ಸ್ ಅಲೋನ್. ಸರೌಂಡೆಡ್ ವಿತ್ ಸ್ಟ್ಯಾಚ್ಯೂಸ್ ಅಂಡ್ ಪಿಕ್ಚರ್ಸ್.
ಇದೆಲ್ಲ ಜಗತ್ತಲ್ಲ, ಸ್ಟ್ಯಾಚ್ಯೂಸ್ ಅಂಡ್ ಪಿಕ್ಚರ್ಸ್ ಯಾವುದಕ್ಕೂ ಜೀವ ಇಲ್ಲ. ಫೀಲ್ಸ್ ಪೀಸ್ ದಟ್ ಒನ್ ಫೀಲ್ಸ್ ಅಲೋನ್, ಸರೌಂಡೆಡ್ ವಿತ್ ಸ್ಟ್ಯಾಚ್ಯೂಸ್ ಅಂಡ್ ಪಿಕ್ಚರ್ಸ್. ದ ವರ್ಲ್ಡ್ ಈಸ್ ಬಟ್ ನಾಟ್ ಬ್ಯೂಟಿಫುಲ್ ನಾರ್ ಅಗ್ಲಿ. ದ ವರ್ಲ್ಡ್ ಈಸ್, ಜಗತ್ತಿದೆ ಒಪ್ಕೊಳ್ತಾ ಇದ್ದೇನೆ. ದ ವರ್ಲ್ಡ್ ಈಸ್ ಬಟ್ ನಾಟ್ ಬ್ಯೂಟಿಫುಲ್ ನಾಟ್ ಅಗ್ಲಿ. ಇದು ಸೌಂದರ್ಯವಾಗಿದೆ, ಸುಂದರವಾಗಿದೆ ಅಂತ ಹೇಳಿ ಅಲಂಕಾರ ಮಾಡೋಕ್ಕೂ ಏನಿಲ್ಲ, ಅಗ್ಲಿ ಆಗಿದೆ ಅಂತ ದ್ವೇಷಿಸೋಕ್ಕೂ ಏನೂ ಇಲ್ಲ ಇಲ್ಲಿ. ದ ವರ್ಲ್ಡ್ ಈಸ್ ಬಟ್ ನಾಟ್ ಬ್ಯೂಟಿಫುಲ್ ನಾರ್ ಅಗ್ಲಿ, ಬಟ್ ಆಸ್ ಸೆನ್ಸೇಷನ್ಸ್ ವಿತೌಟ್ ಎಕ್ಸೈಟಿಂಗ್ ಎನಿ ಎಮೋಷನ್. ಓಹ್, ದ ಬ್ಲೆಸಡ್ನೆಸ್ ಆಫ್ ಇಟ್. ಎವ್ರಿಥಿಂಗ್ ಇಸ್ ಗುಡ್ ಅಂಡ್ ಬ್ಯೂಟಿಫುಲ್, ಫಾರ್ ಥಿಂಗ್ಸ್ ಆರ್ ಆಲ್ ಲೂಸಿಂಗ್ ದೇರ್ ರಿಲೇಟಿವ್ ಪ್ರಪೋರ್ಷನ್ಸ್ ಟು ಮೀ, ಮೈ ಬಾಡಿ ಅಮಾಂಗ್ ದ ಫಸ್ಟ್. ಎಲ್ಲವೂ ಬಿದ್ದು ಹೋಗ್ತಾ ಇದೆ, ನನ್ನ ಶರೀರ ಮೊದಲನೇದಾಗಿ. ಆಮೇಲೆ ಏನು ಕರ್ಮ ಮಾಡ್ತೀರಿ ಈ ಜಗತ್ತಿನಲ್ಲಿ? ಏನಾಗೋದಿಲ್ಲ. ಅದಕ್ಕೆ ಆಸೆ ಬಿದ್ದೋಯ್ತಲ್ಲಿ ವಿವೇಕಾನಂದರಿಗೆ. ಇವನು ಅಲ್ಲಿಗೆ ಹೋಗ್ಬಿಟ್ಟ, ಪರಮಹಂಸ ಎಲ್ಲೋಗಿ ನಿಂತನೋ ಅಲ್ಲಿಗೆ ಹೋಗಿ, ಇಟ್ ಈಸ್ ಬೆಟರ್ ಟು ಕ್ಯಾಸ್ಟ್ ಅವೇ ಮೈ ಬಾಡಿ so that I can inspire the whole world until every dog that it feels that it is one with God. It is better to cast away my body so that the world will feel that it is one with God. I will inspire everybody until the world will feel that it is one with God. So it is better to cast away the body. ಅದಕ್ಕೆ ಆಸೆ ಇಲ್ಲದಿದ್ರೆ ಶರೀರ ಉಳಿಸ್ಕೊಳಕ್ಕಾಗಲ್ಲ. ಏನೋ ಉಪನ್ಯಾಸ ಮಾಡಬೇಕು ಅಂತಾದರೂ ಆ ಆಸೆ ಇಟ್ಕೋಬೇಕಾಗ್ತದೆ. ಈ ಸಾಕ್ಷಾತ್ಕಾರ ಎಲ್ಲ ಪಡೆದವರಿದ್ದಾರಲ್ಲ ಅವರ ಅವಸ್ಥೆ ಅದಲ್ಲ. ಇಲ್ಲಾಂದರೆ ಉಳಿಸೋದು ಹೇಗೆ ಉಳಿಸ್ತೀರಿ ಜಗತ್ತಿನಲ್ಲಿ? ನಾವು ಏನೇನೋ ಅಂದ್ಕೊಳ್ತೀವಿ, ಜಗತ್ತು ಬಗ್ಗೆ ಏನೂ ಇಲ್ಲ. ನಿಮಗಲ್ಲ, ನಮ್ಮಂಥವ್ರಿಗೆ ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಹೀಗೆ 4 ದಿವಸಗಳಾಯಿತು ಇಷ್ಟೆಲ್ಲ ವಿಚಾರ. ಶ್ರೀರಾಮಕೃಷ್ಣನು ಅವಕಾಶ ಮಾಡಿ ಗೋಖಲೆಯಲ್ಲಿ ರಾಮ ಮೂಲಕ ಎಲ್ಲ ವ್ಯವಸ್ಥೆಯಾಗಿ ಎಲ್ಲರಿಗೂ ಧನ್ಯವಾದನ ಅರ್ಪಣೆ ಮಾಡಿ ಇಲ್ಲಿ ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.